ಬಿಟ್ಟೋಗಿದ್ದಾರೆ. ಹಾಗೆ ನಾಗಪುರದಲ್ಲಿ ಇದೆಲ್ಲ ಗೊತ್ತಿರ್ಬೋದು, ನಮ್ಮೆಲ್ಲ ಪ್ರೀತಿಯ ನಾಗಪುರದಲ್ಲಿ ಪಕ್ಷಿಪ್ರಿಯ ಸಮುದಾಯದ ತುಂಬಾ ಕಳಕಳಿಗಳು. 3 ಜನ ಸಮುದಾಯದ ನಡೆಯಲ್ಲಿ ಸಮುದಾಯದ ಕಾರ್ಯಕ್ರಮವನ್ನು ಸಮುದಾಯದ ಪ್ರಗತಿಪರ ಚಿಂತನೆಯನ್ನು ಪ್ರೀತಿಸುತ್ತವರು. ಅವರ ಬಗ್ಗೆ ಇನ್ನೊಂದು ಕಾರ್ಯಕ್ರಮ ನಾವು ಮಾಡಲಿದ್ದೇವೆ, ಮುಂದಿನ ತಿಂಗಳು ನಮ್ಮ ನೆನಪಿನ ಒಂದು ಕಾರ್ಯಕ್ರಮ ಮಾಡ್ತೇವೆ. ಈ ಸಂದರ್ಭದಲ್ಲಿ ಅವರನ್ನ ನೆನೆಸ್ಕೊಂಡು ನಾವು ಈ ಕಾರ್ಯಕ್ರಮ ಆರಂಭಿಸಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಯುತ ಮಂಜುನಾಥ್ ಸರ್, ವಕೀಲರು, ಸಮೃದ್ಧ ಟ್ರಸ್ಟ್ನ ಕಾರ್ಯದರ್ಶಿ ಆಗಿರುವಂತಹ ಶ್ರೀಯುತ ಮಂಜುನಾಥ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಬುದ್ಧನ ಮಾತು, ಬುದ್ಧ ಎಷ್ಟು ಇಂಪಾರ್ಟೆಂಟ್ ಈ ಜಗತ್ತಿಗೆ. ನಮ್ಮೆಲ್ಲರಿಗೂ ಗೊತ್ತಿದೆ, ಬುದ್ಧ ಈ ಜಗತ್ತಿನ ಆದಿ ಅವನೇ, ಅಂತಿಮ ಅವನೇ ಅನ್ನೋದು. ಬಹುಶಃ ಈ ಜಗತ್ತು ಆದಿ ಬುದ್ಧನ ತತ್ವ ಮೇಲೆ ನಿಂತಿದೆ. ಇದು ಅಂತ್ಯ ಆಗುವುದಿದ್ದು ಬುದ್ಧರಿಂದ ಅಂತ್ಯ ಆಗಬೇಕಾಗಿ ಅಂತ ಪರಮಶ್ರೇಷ್ಠ ಬುದ್ಧ ಆ ಪ್ರೀತಿಗ ಸಮುದ್ರ ಟ್ರಸ್ಟ್ನ ಸ್ನೇಹಿತರು ವೃತ್ತಿಯಿಂದ ಬಂದಿದ್ದಾರೆ. ಭಾರಿ ಖುಷಿಯಾಗಿದೆ ನಮ್ಮೆಲ್ಲರಿಗೂ. ಮಂಜುನಾಥ್ ಸರ್ ನಾನು ಪ್ರೀತಿಯಿಂದ ವೇದಿಕೆ ಆಹ್ವಾನಿಸ್ತೇನೆ. ಹಾಗೆ ನಮ್ಮೆಲ್ಲರನ್ನ ಭಾರಿ ಪ್ರೀತಿಯಿಂದ ಹೀಗೆ ಮಾಡಿ ಒಳ್ಳೇದು, ಈ ತರ ಮಾಡಿ ಒಳ್ಳೇದು ಅಂತ ಹೇಳುವ ದೊಡ್ಡ ಮಾರ್ಗದರ್ಶನ ನಮ್ಮ ಸರ್ ದಿನೇಶ್ ಹೆಗ್ಡೆ ಅವರು ಕೂಡ ವೇದಿಕೆ ಬರಬೇಕು ದಯವಿಟ್ಟು. ಹಾಗೆ ಸಮುದಾಯದ ಅಧ್ಯಕ್ಷರಾದಂಥ ಡಾಕ್ಟರ್ ಸದಾನಂದ ಬೆಂಗಳೂರು ಅವರು ವೇದಿಕೆ ಬರಬೇಕು. ರೇಖಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಒಂದು ಸ್ವಲ್ಪ ಹೊತ್ತು ನಮ್ಮ ಜೊತೆ ನೀವು ವೇದಿಕೆ ಇಲ್ಲ ಬರಬೇಕು. ಒಂದು 2 ನಿಮಿಷ ಬಂದು ಆಮೇಲೆ ಹೋಗ್ಬೇಕು. ಬನ್ನಿ, ಇಲ್ಲ ಬರಬೇಕು, 2 ನಿಮಿಷ. ನಾವು ನಮ್ಮನ್ನು ಕಳೆದುಕೊಂಡಂತ ನಮ್ಮಿಂದ ದೂರ ಆಗಿರೋ 3 ಜನರ ಮುಂದೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈಗ ನೇರವಾಗಿ ನಾವು ಬುದ್ಧನ ಬೆಳಗಿನ ಕಾರ್ಯಕ್ರಮಕ್ಕೆ ಹೋಗೋಣ. ಬುದ್ಧನ ಧರ್ಮಪದದ ಒಂದಿಷ್ಟು ಸಾಲುಗಳು, ಒಂದಿಷ್ಟು ಮಾತುಕತೆಗಳನ್ನ ಓದುವ ಮೂಲಕ ಈ ಕಾರ್ಯಕ್ರಮ ಆರಂಭ ಆಗುತ್ತೆ. ಗಣೇಶ ಧರ್ಮಪದದಲ್ಲಿ ಬುದ್ಧ ಹೇಳಿರುವ ಮನಸ್ಸುಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಬಿಲ್ಲುಗಾರ ಹೇಗೆ ತನ್ನ ಬಾಣವನ್ನು ನೇರ ಹಿಡಿಯುತ್ತಾನೋ ಹಾಗೆ ವಿವೇಕಿಯಾದವನು ಹಿಡಿದಿಡಲು ಕಷ್ಟವಾದ, ರಕ್ಷಿಸಲು ಕಷ್ಟಕರವಾದ ಮನಸ್ಸನ್ನು ನೆರಪಾಗಿ ನಿಲ್ಲಿಸುತ್ತಾನೆ. ನೀರೇ ಮನೆಯಾದ ಮತ್ಸ್ಯವನ್ನು ಅದರ ಮನೆಯಿಂದ ಹೊರಗೆ ನೆಲದ ಮೇಲೆ ತೆಗೆದು ಇಟ್ಟಾಗ ಅದು ಒದ್ದಾಡುವಂತೆ ನಮ್ಮ ಆಲೋಚನೆಗಳು ಚೆಲ್ಲಿ ನಡುಗಿ ಪ್ರಲೋಭನೆಗೊಳಿಸುವ ಮಾರದಿಂದ ತಪ್ಪಿಸಿಕೊಳ್ಳಲು ಯತ್ನಿಸುತ್ತೇವೆ. ಹಿಡಿತಕ್ಕೆ ಸಿಗದೆ ಹಾರಾಡುವ ಮನಸ್ಸನ್ನು ಪಳಗಿಸಿ ನಿಯಂತ್ರಣದಲ್ಲಿಡುವುದು ಒಳ್ಳೆಯದು. ಅದು ಕಂಡ ಕಡೆ ತನಗಿಷ್ಟವಾದತ್ತ ನುಗ್ಗುತ್ತದೆ. ಅದನ್ನು ಪಳಗಿಸಿದರೆ ಸಂತೋಷ ದೊರಕುತ್ತದೆ. ವಿವೇಕಿಯಾದವನು ತನ್ನ ಯೋಚನೆಗಳನ್ನು ರಕ್ಷಿಸಿಕೊಳ್ಳಬೇಕು. ಕಾರಣ ಅವು ಕಾಣಲು ಕಷ್ಟವಾದವು, ಹಾಗೆ ಮೋಡಿ ಮಾಡಬಲ್ಲವು. ಎತ್ತೆಂದರೆ ಅತ್ತ ನೊಕ್ಕಬಲ್ಲವು. ಹಾಗಾಗಿ ನಿಯಂತ್ರಿತ ಯೋಚನೆಗಳು ಸಂತೋಷ ನೀಡುತ್ತವೆ. ದೀರ್ಘವಾಗಿ, ಒಂಟಿಯಾಗಿ, ವೇಗವಾಗಿ, ನಿಶ್ಶರೀರವಾಗಿ ಚಲಿಸುತ್ತಾ ಹೃದಯದೊಳಗೆ ಅಡಗಿಕೊಂಡಿರುವ ಯೋಚನೆಗೆ ಲಗಾಮು ಹಾಕುವವರು ಪ್ರಲೋಭನೆಗೊಳಿಸುವ ಮಾರನ ಹಿಡಿತದಿಂದ ತಪ್ಪಿಸಿಕೊಳ್ಳುತ್ತಾರೆ. ಯಾರ ನಂಬಿಕೆ ಅಚಲವಾಗಿರುವುದಿಲ್ಲವೋ, ಯಾರು ಸತ್ಯವಾದ ಧರ್ಮಸೂತ್ರವನ್ನು ಸರಿಯಾಗಿ ತಿಳಿದುಕೊಂಡಿಲ್ಲವೋ ಅಂಥವರ ಮನಸ್ಸು ಶಂಕೆಗೆ ಒಳಗಾಗಿ ಅವರ ಜ್ಞಾನ ಅಪರಿಪೂರ್ಣವಾಗಿರುತ್ತದೆ. ಯಾವ ಆತನ ಆಲೋಚನೆಗಳು ಚೆದರಿ ಹೋಗಿರುವುದಿಲ್ಲವೋ, ಯಾರ ಬುದ್ಧಿ ಗೊಂದಲಕ್ಕೀಡಾಗಿರುವುದಿಲ್ಲವೋ, ಯಾರು ಒಳಿತು ತಿಳುಕುಗಳ ಬಗ್ಗೆ ಚಿಂತಿಸುವುದಿಲ್ಲವೋ, ಎಚ್ಚರವಾಗಿರು ತಾನು ಅವನಿಗೆ ಭಯದ ಭೀತಿ ಇಲ್ಲ. ಈ ದೇಹ ಪೂಜೆಯಂತೆ ಬಹುದೂರವಾದದ್ದು ಎಂದು ತಿಳಿದಾತ ಅವನ ಆಲೋಚನೆಗಳನ್ನು ಕೋಟೆಯಂತೆ ಭದ್ರವಾಗಿರಿಸಿಕೊಂಡು ಪ್ರಲೋಭನಕಾರಿಯಾದ ಮಾರನನ್ನು ಜ್ಞಾನವೆಂಬ ಶಸ್ತ್ರದಿಂದ ಎದುರಿಸಬೇಕು. ಹಾಗೆ ಗೆದ್ದ ಮೇಲೆ ಎಚ್ಚರವಾಗಿರಬೇಕು ಎಂದು ವಿರಮಿಸಬಾರದು. ಅಯ್ಯೋ,
ಅವನತಿ ಕಾಲದಲ್ಲಿಯೇ ಈ ದೇಹ ಮಣ್ಣಿನ ಮೇಲೆ ಬೀಳುತ್ತದೆ. ತಿರಸ್ಕೃತವಾಗಿ ತಿಳುವಳಿಕೆ ಇಲ್ಲದೆ ನಿಷ್ಪ್ರಯೋಜಕ ಮರದ ಕೊರಡಿನಂತೆ ಬಿದ್ದು ಹೋಗುತ್ತದೆ. ಯಾರು ದ್ವೇಷಿಸುವವರಿಗೆ ಎಷ್ಟು ದ್ವೇಷ ತೋರಿದರೂ ಅಥವಾ ಶತ್ರುವಿಗೆ ಶತ್ರುತ್ವ ತೋರಿದರೂ ಈ ಎಲ್ಲದಕ್ಕಿಂತ ತಪ್ಪು ದಿಕ್ಕಿನಲ್ಲಿ ಹೊರಟ ಮನಸ್ಸು ಅವನಿಗೆ ಹೆಚ್ಚಿನ ಘಾಸಿ ಮಾಡುತ್ತದೆ. ತಾಯಿಯಲ್ಲ, ತಂದೆಯೂ ಅಲ್ಲ, ಬಂಧುಗಳೂ ಅಲ್ಲ, ಈ ಯಾರು ಮಾಡಲಾಗದ ಸೇವೆಯನ್ನು ನೆನಪು ಮಾಡಿದ ಮನಸ್ಸು ಮಾಡುತ್ತದೆ. ಧನ್ಯವಾದಗಳು. ಭಗವಾನ್ ಬುದ್ಧ ಧಮ್ಮಪದದ ಪ್ರಪಂಚದಲ್ಲಿ ಏನ್ ಹೇಳ್ತಾರೆ? ಕೆಟ್ಟ ಸೂತ್ರಗಳನ್ನು ಒಪ್ಪಿ ನಡೆಯಬೇಡ, ಬುದ್ಧಿಹೀನತೆಯಲ್ಲಿ ಬದುಕಬೇಡ, ಸುಳ್ಳು ಪ್ರಮೇಯಗಳ ಆಚರಣೆ ಬೇಡ, ಪ್ರಪಂಚಕ್ಕೆ ಸ್ನೇಹಿಯಾಗಿ ಇರಬೇಡ. ಎದ್ದೇಳು, ಆಲಸ್ಯ ಬಿಡು, ಧರ್ಮದ ನಿಯಮದಲ್ಲಿ ನಡೆ. ಧರ್ಮದಲ್ಲಿ ಇರುವವನು ಇಲ್ಲೂ ಇನ್ನೊಂದು ಪ್ರಪಂಚದಲ್ಲೂ ಶಾಂತನಾಗಿರುತ್ತಾನೆ. ಧರ್ಮದ ಹಾದಿಯಲ್ಲಿ ನಡೆ, ಪಾಪದ ಹಾದಿಯಲ್ಲಿ ನಡೆಯಬೇಡ. ಧರ್ಮದಲ್ಲಿ ನಡೆಯುವವರು ಇಹದಲ್ಲೂ ಪರದಲ್ಲೂ ಶಾಂತರಾಗಿರುತ್ತಾರೆ. ಒಂದು ನೀರುಗುಳ್ಳೆಯನ್ನು ನೋಡುವಂತೆ, ಮರೀಚಿಕೆಯನ್ನು ಕಾಣುವಂತೆ ಈ ಪ್ರಪಂಚವನ್ನು ನೋಡು. ಯಾರು ಹೀಗೆ ತಾತ್ಸಾರದಿಂದ ಪ್ರಪಂಚವನ್ನು ನೋಡುತ್ತಾರೋ ಅವರನ್ನು ಯಮ ನೋಡುವುದಿಲ್ಲ. ಬಾ, ತಳತಳನೆ ಹೊಳೆಯುವ ರಥದಂತಿರುವ ಪ್ರಪಂಚವನ್ನು ನೋಡು. ಅವಿವೇಕಿಗಳು ಅದರಲ್ಲಿ ಕಳೆದು ಹೋಗುತ್ತಾರೆ, ವಿವೇಕಿಗಳು ಅದನ್ನು ಮುಟ್ಟುವುದಿಲ್ಲ. ಧನ್ಯವಾದಗಳು. ಬುದ್ಧನ ಧರ್ಮಪದದಲ್ಲಿ ಸಂತೋಷದ ಬಗ್ಗೆ ಹೀಗೆ ಹೇಳಿದ್ದಾರೆ: ಯಾರು ನಮ್ಮನ್ನು ದ್ವೇಷಿಸುತ್ತಾರೋ ಅವರನ್ನು ನಾವು ದ್ವೇಷಿಸದೇ ಇದ್ದರೆ ನಾವು ನಿಜವಾಗಿಯೂ ಸುಖವಾಗಿರುತ್ತೇವೆ. ನಮ್ಮನ್ನು ದ್ವೇಷಿಸುವವರ ನಡುವೆ ನಾವು ದ್ವೇಷರಹಿತವಾಗಿ ಇರುತ್ತೇವೆ. ಅಸ್ವಸ್ಥರ ನಡುವೆ ನಾವು ಅಸ್ವಸ್ಥತೆ ಇಲ್ಲದೆ ಸಂತೋಷವಾಗಿ ಇರುತ್ತೇವೆ. ಅಸ್ವಸ್ಥರ ನಡುವೆ ನಾವು ಅಸ್ವಸ್ಥತೆ ಇಲ್ಲದೆ ಸಂತೋಷವಾಗಿ ಇರೋಣ. ದುರಾಸೆಯ ಜನರ ನಡುವೆ ನಾವು ದುರಾಸೆಯಿಂದ ಮುಕ್ತರಾಗಿ ಇರೋಣ. ಯಾರು ದುರಾಶಾ ಪ್ರವೃತ್ತರೋ ಅವರ ನಡುವೆ ದುರಾಶಾ ಮುಕ್ತರಾಗಿ ಇರೋಣ. ಧನ್ಯವಾದಗಳು. ಬುದ್ಧನಿಗೆ ಸಂಬಂಧಪಟ್ಟ ಅನೇಕ ಪುಸ್ತಕಗಳಿದೆ. ನಮ್ಮ ಪದಗಳ ಬಗ್ಗೆ ಯಾರು ಬೇಕಾದ್ರೆ ತಗೋಬಹುದು. ಹಾಗೆ ಮುಂದೆ ಹೋಗೋಣ. ನಾವು ಕಾರ್ಯಕ್ರಮ ಮುಂದುವರಿಸ್ತಾ ಡಾಕ್ಟರ್ ಶ್ರೀಶೈಲ್ ಉದ್ದಾರ್ ಅಂತ ನಿಮ್ಗೆಲ್ಲ ಗೊತ್ತಿರ್ಬೋದು, ನಮ್ಮ ಯೂನಿವರ್ಸಿಟಿಯ ಪ್ರೊಫೆಸರ್. ಅವರು ಕೂಡ ಒಂದು ಬುದ್ಧ ನಾಟಕದ ಸಣ್ಣ ಉಲ್ಲೇಖ ಮಾಡಿದ್ದಾರೆ. ಎಲ್ಲರೂ ಅಂಗುಲಿಮಾಲನ ರಾಕ್ಷಸ 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 ಅಂದಾಗ ಚಂದದ ಒಂದು ಸಾಲ ಹಾಕಿದ್ರು. ಅಂಗುಲಿಮಾಲ ರಾಕ್ಷಸ ಅಲ್ಲ ಅನ್ಲಿಕ್ಕೆ ಅವರು. ಅಂಗುಲಿಮಾಲ ರಾಕ್ಷಸನಲ್ಲ, ಅಂಗುಲಿಮಾಲ ರಾಕ್ಷಸ ನಲ್ಲ. ಅಲ್ಲನಲ್ಲ ಒಂದೇ ಅಕ್ಷರದಲ್ಲಿ ಭಾರಿ ಸುಂದರವಾಗಿ ಎದೆಗಿಳಿಸುವ ಪದ ಬರ್ತಾರೆ. ನೇರವಾಗಿ ನಾವು ಮುಂದುವರೆಯ ಸಮುದಾಯದ ಅಧ್ಯಕ್ಷರು ಒಟ್ಟಾರೆ ಕಾರ್ಯಕ್ರಮದ ಒಂದು ಪ್ರಾಸ್ತಾವಿಕ ಮಾತನಾಡುವ ಮೂಲಕ ಈ ಕಾರ್ಯಕ್ರಮ ಮುಂದುವರಿತು. ಎಲ್ಲರಿಗೂ ನಮಸ್ಕಾರ. ಸಮುದಾಯ ಒಂದು ಅವರ 70ರ ದಶಕದಲ್ಲಿ ಆರಂಭವಾಗಿ ಇದುವರೆಗೆ ಹಲವಾರು ಪ್ರಗತಿಪರ ಚಳುವಳಿಗಳಲ್ಲಿ ನನ್ನನ್ನು ತೊಡಗಿಸಿಕೊಂಡು ಬರ್ತಾ ಇದೆ. ಅದರ ಒಂದು ಭಾಗ ಸಮುದಾಯ ಕುಂದಾಪುರದಿಂದ ನಡೀತಾ ಇರುವಂಥ ತಿಂಗಳ ಓದು ಸುಮಾರು 25-30 ಕಾರ್ಯಕ್ರಮಗಳನ್ನು ನಾವು ಈಗ ನಂಬಿಕೊಂಡು ಬರ್ತಾ ಇದ್ದೇವೆ, ಸತತವಾಗಿ ನಿರಂತರವಾಗಿ. ಅದಕ್ಕೆ ಕಾರಣ ನೀವೇ. ಯಾಕಂತ ಹೇಳಿದ್ರೆ ನಿಮ್ಮ ಈ ಆದಿತ್ಯವಾರದ ಸಮಯವನ್ನು ನಮಗಾಗಿ ಮೀಸಲಿಟ್ಟು ಇಲ್ಲಿ ಬಂದು ನಮ್ಮ ಜೊತೆ ಕೂಡಿಕೊಳ್ತಾ ಇದ್ದೇವೆ ಪ್ರತಿ ತಿಂಗಳು ಆದಿತ್ಯವಾರ. ಆದ್ದರಿಂದ ನಿಮಗೆ ನಾವು ಮೊದಲನೇದಾಗಿ ಕೃತಜ್ಞತೆ ಹೇಳ್ತಾ, ಮುಖ್ಯವಾಗಿ ಈ ಕಾರ್ಯಕ್ರಮ ಶುರುವಾದ ನಂತರ ನಮ್ಮ ಪ್ರಗತಿಪರ ಚಳುವಳಿಯಲ್ಲಿ ತೊಡಗಿಸಿಕೊಂಡಂಥ ಹಲವಾರು ಪ್ರಗತಿಪರ ಜೀವಿಗಳು ನಮ್ಮಿಂದ ಅಗಲಿದ್ದಾರೆ. ಅವರನ್ನು ನೆನಪು ಮಾಡಿಕೊಳ್ತಾ ಅವರ ನೆನಪಿನಲ್ಲಿ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ ಅಂತ ಹೇಳ್ತಾ, ಮುಖ್ಯವಾಗಿ
ಲಕ್ಕೂರು ಆನಂದ್ ಅವರು ಅವರ ಬಗ್ಗೆ ಹೇಳಿದ್ದಾರೆ. ಸಾಹಿತ್ಯದ ಪ್ರತಿಭೆ ನಮ್ಮ ಜೊತೆಗೆ ಈಗ ಇಲ್ಲ, ಬಹಳ ಎಳೆ ವಯಸ್ಸಿನಲ್ಲಿ ನಮ್ಮಿಂದ ಅಗಲಿದ್ದಾರೆ. ಅವರನ್ನು ನಾವು ಇವತ್ತು ನೆನಪು ಮಾಡಿಕೊಳ್ಬೇಕು ಮತ್ತು ಅವರಿಗೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕು ಅಂತ ಹೇಳಿಕೊಡ್ತಾ ಇದ್ದೇನೆ. ಜೊತೆಗೆ ಜಯಕುಮಾರ್ ಇನ್ನೆಷ್ಟೇ ಅವರು ಜಯಕುಮಾರ್ ಅಂತ ನಮ್ಮ ಸಮುದಾಯ ಪ್ರಗತಿಪರ ಚಳವಳಿ ಕುಂದಾಪುರದಲ್ಲಿಯೇ SFI ಮೂಲಕ ಗುರುತಿಸಿಕೊಂಡವರು. ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ, ಹಲವಾರು ಜನರಿಗೆ ಪ್ರೇರಣೆಯಾಗಿದ್ದಾರೆ, ಪ್ರಭಾವಿತಗೊಳಿಸಿದ್ದಾರೆ. ಹಲವಾರು ಜನರನ್ನು ಈ ಪ್ರಗತಿಪರ ಚಳುವಳಿಗೆ ತೊಡಗಿಸಿಕೊಳ್ಳುವಂತೆ ಮಾಡಿರುವಂತಹ ಜಯಕುಮಾರ್ ನಮ್ಮ ಜೊತೆಗಿಲ್ಲ, ಇನ್ನೆಷ್ಟೇ ನಮ್ಮನ್ನು ಅಗಲಿದ್ದಾರೆ. ಅವರನ್ನು ಸಹ ಈ ಸಂದರ್ಭದಲ್ಲಿ ಸಮುದಾಯ ಕುಂದಾಪುರ ನೆನಪು ಮಾಡಿಕೊಂಡಿದೆ ಮತ್ತೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾರೆ. ಹಾಗೆ ಡಾಕ್ಟರ್ ಮಲ್ಲಿ ಅವರು ಕುಂದಾಪುರ ಪರಿಸರದಲ್ಲಿ ಬಹಳ ಪ್ರಸಿದ್ಧ ವೈದ್ಯರು. ಬರೀ ವೈದ್ಯರಷ್ಟೇ ಅಲ್ಲ, ಬಹಳ ಮಾನವೀಯ ನೆಲೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡವರು. ಕೇವಲ ವೈದ್ಯರಾಗಿ ಮಾತ್ರ ಅಲ್ಲದೆ ಹಕ್ಕಿಗಳ ಕುರಿತಾಗಿ ಬಹಳ ಆಳವಾಗಿ ಅಧ್ಯಯನ ಮಾಡಿದವರು. ಆ ಬಗ್ಗೆ ವಿಶೇಷವಾಗಿ ಪರಿಸರವನ್ನು ಪ್ರೀತಿಸುವವರು. ಜೊತೆಗೆ ಅವರು ಒಂದು ಮಾತು ನಮ್ಮ ತಿಮ್ಮಪ್ಪ ಗುರುವಾಡಿ ಅವರು ನೆನಪು ಮಾಡಿಕೊಟ್ಟರು. ಈಗ ಸ್ವಲ್ಪ ಆಗ ಇಲ್ಲಿ ಒಂದು ಸಭೆ ನಡೆಯುವಾಗ ಅವರು ಹೇಳಿದಂತೆ, ನಾವು ಇಲ್ಲೆಲ್ಲ ಬಾಟ್ಲಿ ಅನಂತರ ಬೇರೆ ಬೇರೆ ಇದನ್ನೆಲ್ಲ ವಸ್ತುಗಳನ್ನು ನಾವು ಬಿಸಾಕ್ಬಿಡ್ತೇವೆ. ನಮಗೆ ದಾರಿಯಲ್ಲಿ ಹೋಗುವಾಗ ಕಾಲಿಗೆ ಚುಚ್ಚಿದರೆ, ಕೈಗೆ ತಾಗಿದರೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ವೈದ್ಯರಿದ್ದಾರೆ. ನಾವು ದಟ್ಟವಾದ ಕಾಡಲ್ಲಿ ನಮ್ಮ ಫಾಲ್ಸ್ಗಳಲ್ಲಿ ಮೋಜು ಮಸ್ತಿ ಮಾಡಿ ಬೇಕಾಬಿಟ್ಟಿ ಪರಿಸರವನ್ನು ಹಾಳು ಮಾಡಿ ಅಲ್ಲಿ ಸಿಕ್ಕಾಪಟ್ಟೆ ಬಾಟ್ಲಿ ಅದು ಇದನ್ನು ಬಿಸಾಕಿ ಬರ್ತೇವೆ. ಅಲ್ಲಿಯ ಹಕ್ಕಿಗಳಿಗೆ, ಅಲ್ಲಿಯ ಪ್ರಾಣಿಗಳಿಗೆ, ಅಲ್ಲಿಯ ವನ್ಯಚರ ಜೀವಿಗಳಿಗೆ ಏನಾದರೂ ನೋವಾದರೆ, ಗಾಯ ಆದರೆ ಅದಕ್ಕೆ ಚಿಕಿತ್ಸೆ ಕೊಡುವವರು ಯಾರಿದ್ದಾರೆ? ಅಷ್ಟು ಮಾನವೀಯ ಕಳಕಳಿಯುಳ್ಳಂಥ ವೈದ್ಯರು ನಮ್ಮನ್ನು ಅಗಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರಿಗೂ ಸಹ ಶ್ರದ್ಧಾಂಜಲಿಯನ್ನು ಸಮರ್ಪಿಸ್ತಾ ನಾವು ಬುದ್ಧನ ಬೆಳಕಿನ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇವೆ. ಮುಖ್ಯವಾಗಿ ಬೌದ್ಧ ಪೂರ್ಣಿಮೆ 23ನೇ ತಾರೀಕು ಇದೇ ಮೇಯಲ್ಲಿ ನಡೆದಿದೆ. ಅದರ ನೆನಪಿನಲ್ಲಿ ನಾವಿವತ್ತು ಬುದ್ಧನ ಬೆಳಕಿನಲ್ಲಿ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಜೊತೆಯಲ್ಲಿ ಸಂಬುದ್ಧ ಟ್ರಸ್ಟ್ನ ಕಾರ್ಯದರ್ಶಿ ಹಾಗೆ ಖ್ಯಾತ ವಕೀಲರು ಆಗಿರುವಂಥ ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೇಳಿಕೊಂಡಾಗ ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ ಮತ್ತು ಜೊತೆಗೆ ಅವರು ಬೌದ್ಧ ಧರ್ಮವನ್ನೇ ಸ್ವೀಕರಿಸಿದ್ದಾರೆ ಅಂತ ಹೇಳ್ತಾ ಅವರನ್ನು ಈ ಕಾರ್ಯಕ್ರಮಕ್ಕೆ, ನಮ್ಮ ಈ ಬುದ್ಧನ ಬೆಳಕಿನ ಕಾರ್ಯಕ್ರಮಕ್ಕೆ ಅವರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಅವರ ಕುರಿತಾಗಿ ಒಂದೆರಡು ಮಾತುಗಳನ್ನು ನಾನು ಹೇಳಲೇಬೇಕು ಅವರ ಪರಿಚಯಕ್ಕೋಸ್ಕರ. ಮೂಲತಃ ಇವರು ಕಾರ್ಕಳದವರು, ಹುಟ್ಟಿದ್ದು ಸಾಗರದಲ್ಲಿ 1980ರಲ್ಲಿ. 2004ರಿಂದ ಉಡುಪಿಯಲ್ಲಿ ವಕೀಲರಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ವಿದ್ಯಾರ್ಥಿ ದಶೆಯಿಂದಲೇ ಅಂಬೇಡ್ಕರ್ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿ ಅವರ ಹಲವಾರು ಪುಸ್ತಕಗಳನ್ನು ಓದುವುದರ ಮೂಲಕ ಅವರಿಂದ ಹೆಚ್ಚು ಪ್ರಭಾವಕ್ಕೊಳಗಾಗಿ 2012ರಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರೆ. ಉಡುಪಿಯ ಬೌದ್ಧ ಮಹಾಸಭಾ ಇದರ ಸ್ಥಾಪಕ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸ್ತಾ, ಜೊತೆಗೆ 2021ರಲ್ಲಿ ಸಂಬುದ್ಧ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ ಸಹ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಹಾಗೆ 2022ರಲ್ಲಿ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಇದರಲ್ಲಿ ಲೆಕ್ಕ ಪರಿಶೋಧನಾ ಸಮಿತಿಯ ಉಪಾಧ್ಯಕ್ಷರಾಗಿಯೂ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ನಿಮಗೆ ಪರಿಚಯ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕಾಗಿ ನಾನು ಅವರಿಗೆ ಆಭಾರಿಯಾಗಿದ್ದೇನೆ. ಜೊತೆಗೆ ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮ ಇನ್ನೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆಯಲ್ಲಿ ಹಿರಿಯರು, ಮಾರ್ಗದರ್ಶಕರು, ಯಾವತ್ತೂ ಸಮುದಾಯದ ಕೆಲಸಗಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂಥ ಡಾಕ್ಟರ್ ದಿನೇಶ್ ಹೆಗ್ಡೆಯವರು ನಮ್ಮ ಜೊತೆಗಿದ್ದಾರೆ. ನಿವೃತ್ತ ಪ್ರಾಂಶುಪಾಲರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಪಟಾಕಾಸ್ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾದಂಥ ರೇಖಾ ಬನ್ನಾಡಿಯವರು ಸಹ ನಿವೃತ್ತರಾಗಿದ್ದಾರೆ. ಅವರು ಈ ನಮ್ಮ ಜೊತೆಗೆ ಸೇರಿಕೊಂಡಿರುವುದು ನಮಗೆಲ್ಲ ಖುಷಿಯಾಗಿದೆ. ನಿಮ್ಮೆಲ್ಲರ ಈ ಭಾಗವಹಿಸುವಿಕೆಯಿಂದ ಈ ತಿಂಗಳ ಒಂದು ಕಾರ್ಯಕ್ರಮ ಸಂಪನ್ನಗೊಳ್ಳಬೇಕು, ಅದು ಇನ್ನಷ್ಟು ಹೆಚ್ಚು ಜನರನ್ನು ತಲುಪಬೇಕು ಅನ್ನೋದು ನಮ್ಮ ನಿರೀಕ್ಷೆ. ಆದ್ದರಿಂದ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಹೈವದರ್ ಸರ್ ನಮ್ಮ ಜೊತೆಗಿದ್ದಾರೆ. ಹಾಗೆ ಹಲವಾರು ಪ್ರಗತಿಪರ ಚಿಂತನೆಯ
ಜೊತೆ ನಮ್ಮ ಜೊತೆಗಿದ್ದಾರೆ. ರಶ್ಮಿ ಅವರು ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ಅವರು ಊರಲ್ಲಿಲ್ಲ, ಆ್ಯಕ್ಚುಲಿ ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ರಶ್ಮಿ ಅವರನ್ನು ಸಹ ನಿಮ್ಮೆಲ್ಲರನ್ನೂ ಸಹ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ತಿಂಗಳ ಓದು ಪ್ರತಿ ತಿಂಗಳು ಸುಮಾರು 25-30 ತಿಂಗಳುಗಳಿಂದ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಕಥಾ ಓದು, ಅನಂತರ ಬೇರೆ ಬೇರೆ ಲೇಖನಗಳನ್ನು ಓದು, ಹಾಗೆ ಬೇರೆ ಬೇರೆ ರೀತಿಯಲ್ಲಿ ತೊಡಗಿಸಿಕೊಳ್ತಾ ಇದ್ದೇವೆ. ಜೊತೆಗೆ ನಮ್ಮ ಇತರ ಕಾರ್ಯಕ್ರಮಗಳು ಅಂತ ಹೇಳಿದ್ರೆ ಚುಕ್ಕಿ ಚಂದ್ರಮ ಅಂತ ಹೇಳುವ ಆಕಾಶ ವೀಕ್ಷಣೆ ಕಾರ್ಯಕ್ರಮವನ್ನು ಮಾಡ್ತೇವೆ. ರಂಗರಂಗು ಅಂತ ಹೇಳುವ ರಜಾ ಮೇಳವನ್ನು ನಾವು ಮಕ್ಕಳಿಗೋಸ್ಕರ ಉಚಿತವಾಗಿ ಸರ್ಕಾರಿ ಶಾಲೆ ಮತ್ತು ವಲಸೆ ಕಾರ್ಮಿಕರ ಮಕ್ಕಳಿಗೆ ಉಚಿತವಾಗಿ ಮಾಡ್ತಾ ಇದ್ದೇವೆ. ಹೀಗೆ ವಿವಿಧ ಕಾರ್ಯಕ್ರಮಗಳ ಮೂಲಕ ಸಮುದಾಯ ನಿಮ್ಮ ಜೊತೆಗಿದೆ. ನೀವು ಸಹ ನಮ್ಮ ಜೊತೆಗಿದ್ದು ಈ ಸಮುದಾಯದ ಈ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರ ಸಹಕಾರವನ್ನು ನೀಡಬೇಕು. ಹಾಗೆ ಸಮುದಾಯದ ಸಂಗಾತಿಗಳು, ಪದಾಧಿಕಾರಿಗಳು ಎಲ್ಲರೂ ಆಗಮಿಸಿದ್ದಾರೆ. ಅವರೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಿ. ಥ್ಯಾಂಕ್ ಯು ಸರ್. ದಿನೇಶ್ ಹೆಗ್ಡೆ ಸರ್ ಮತ್ತು ರೇಖಾ ಮೇಡಮ್ ಆಮೇಲೆ ನಮ್ಮ ಜೊತೆ ಸಂವಾದದಲ್ಲಿ ಇರ್ತಾರೆ. ಈಗ ನಾವು ಮಂಜುನಾಥ್ ಸರ್ ಮಾತಿಗಾಗಿ ಹೋಗೋಣ. ಬುದ್ಧನ ಬೆಳಕಿನಲ್ಲಿ ಓದು, ಮಾತು, ಸಂವಾದ. ಬೇರೆಯವರು ಹೇಳಿದಾಗೆ ಆ ಮಾತು ಈ ಮಾತು ಎಲ್ಲೋ ಸುತ್ತುವ ಮಾತು, ಚಿತ್ತಕ್ಕೂ ಸಿಗದಿರುವ 100 ಮಾತು, ಮಾತು ಮಾತಿಗೆ ಬೆಳೆದು ಮನದ ಮಾತೆ ಕೊಯ್ದು ಇರುಳ ಬೆಳಗಾಗಿಸುವ 100 ಮಾತು ಅಂತ ಹೇಳ್ತಾರೆ. ಆ ಥರ 100 ಆಗಲಿ, 1000 ಆಗಲಿ, ಕೋಟಿ ಆಗಲಿ ಈ ಬುದ್ಧನ ಮಾತುಗಳು ಇಡೀ ಜಗತ್ತನ್ನೇ ತುಂಬಿ ಅನ್ನೋ ಆಶಯದಲ್ಲಿ ಮಂಜುನಾಥ್ ಸರ್. ಅಲ್ಲೇ ಕೊಡಿ, ಮೈಕ್ ಅಲ್ಲೇ ಕೊಡಿ, ಅಲ್ಲೇ ಮಾತಾಡಿ ಸರ್. ಎಲ್ಲರಿಗೂ ಬೆಳಕಿನ ಶುಭಾಶಯಗಳನ್ನು ಹೇಳ್ತಾ, ಸಮುದಾಯ ಸಾಂಸ್ಕೃತಿಕ ಸಂಘಟನೆ ಇವರು ಪ್ರತಿ ತಿಂಗಳು ನಡೆಸಿಕೊಡುವಂಥ ಒಂದು ಕಾರ್ಯಕ್ರಮದಂತೆ ಇವತ್ತು ಕೂಡ ಬುದ್ಧನ ಬೆಳಕಿನಲ್ಲಿ ಓದು, ಮಾತು, ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಬುದ್ಧ ಪೂರ್ಣಿಮೆಯ ಪ್ರಯುಕ್ತ ಇಂದಿನ ವಿಷಯ ಬುದ್ಧನ ಬೆಳಕಿನಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡು ಬರಬೇಕು ಅಂತೇಳಿ ವಾಸುದೇವ್ ಸರ್ ಅವರು ನಮಗೆ ಫೋನ್ ಮೂಲಕ ನನಗೆ ಕರೆ ಮಾಡಿದಾಗ ಫಸ್ಟಿಗೆ ಅವರು ಕಾಲ್ ಮಾಡಿದರು. ನನಗೆ ಬೇರೆ ಬ್ಯುಸಿ ಇರೋದ್ರಿಂದ ನಾವು ಕೂಡ ಬುದ್ಧ ಪೂರ್ಣಿಮೆಯ ಕೆಲಸ ಮಾಡಿದ್ರೆ ಸ್ವಲ್ಪ ಬ್ಯುಸಿ ಇದ್ದರೆ ಫಸ್ಟಿಗೆ ಕಾಲ್ ಮಾಡಿರಲಿಲ್ಲ. ಆ ನಂತರದಲ್ಲಿ ಮತ್ತೊಮ್ಮೆ ಕಾಲ್ ಮಾಡಿದ್ರು, ವಾಟ್ಸಪ್ ಮೆಸೇಜಲ್ಲಿ ಹಾಕಿ ಮಾತಾಡಿದ್ರು. ನನಗೆ ತುಂಬ ಖುಷಿ ಆಯಿತು. ಬುದ್ಧನ ಚಿಂತನೆಗಳನ್ನು ಪ್ರಚಾರ ಮಾಡುವಂಥದ್ದೇ ಒಂದು ದೊಡ್ಡ ವಿಚಾರ. ಬುದ್ಧ ಅದೊಂದು ನಿರಂತರವಾದಂತಹ ಒಂದು ಸ್ಥಿತಿ. ಬುದ್ಧ ಅಂತ ಹೇಳಿದ್ರೆ ನಾವು ಒಬ್ಬ ವ್ಯಕ್ತಿಯನ್ನ ಕುರಿತಾಗಿ ಯೋಚನೆ ಮಾಡಬೇಕಾಗಿದೆ. ಬುದ್ಧ ಅನ್ನೋದು ಒಂದು ಸ್ಥಿತಿ. ಆ ಸ್ಥಿತಿಯನ್ನು ಎಲ್ಲರೂ ಕೂಡ ತಲುಪಬಹುದು, ಪ್ರಯತ್ನ ಮಾಡ್ತಾರೆ. ಸೊ ಈ ಬುದ್ಧ ಪೂರ್ಣಿಮೆಯ ಒಂದು ಅಂಗವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲರನ್ನೂ ಕೂಡ
ನಾನು ತಿಳಿಸಿಕೊಡ್ತಾ ವೇದಿಕೆ ಮುಂಭಾಗದಲ್ಲಿ ಹಿರಿಯ ಒಂದು ಸಮ್ಮಿಶ್ರಣದಲ್ಲಿ ಬುದ್ಧ ಹೇಳಿದಂಥ ಮಧ್ಯಮ ಮಾರ್ಗ ಇದೆ. ಆ ರೀತಿಯಲ್ಲಿ ಹಿರಿಯರು ಇದ್ದಾರೆ, ಕಿರಿಯರು ಇದ್ದಾರೆ. ಆ ರೀತಿಯಲ್ಲಿ ಇವತ್ತು ಎಲ್ಲರೂ ಸೇರಿದ್ದಾರೆ. ಇವೆಲ್ಲರಿಗೂ ಕೂಡ ನನ್ನ ತೊಂದರೆಗಳನ್ನು ಸಂದರ್ಭದಲ್ಲಿ ಸಲ್ಲಿಸಿಕೊಡ್ತಾ ಭಗವಾನ್ ಬುದ್ಧರು ಎಲ್ಲರಿಗೂ ತಿಳಿದ ಹಾಗೆ ಭಾರತದ ನೆಲದಲ್ಲಿ ಹುಟ್ಟಿದಂತಹ ಈ ಬೆಳಕು ಇಡೀ ಪ್ರಪಂಚವನ್ನೇ ಬೆಳಗಿರುವಂಥದ್ದು ಇತಿಹಾಸ. ಭಾರತಕ್ಕೆ ಒಂದು ರೀತಿಯಲ್ಲಿ ವಿಶ್ವಗುರು ಅನ್ನುವಂಥ ನಾಮಧೇಯವನ್ನು ತಂದುಕೊಟ್ಟದ್ದು ಬುದ್ಧನಿಂದ. ಸೊ ಇಂತಹ ಬೆಳಕು ನಮ್ಮನ್ನೆಲ್ಲ ಅಂತ ಹೇಳಿದ್ರೆ ಇಡೀ ಪ್ರಪಂಚವನ್ನ, ಮನುಷ್ಯರು, ಪ್ರಾಣಿ, ಸಕಲ ಜೀವಿಗಳನ್ನು ಸೇರಿಸಿಕೊಂಡು ಎಲ್ಲರನ್ನೂ ಇವತ್ತಿಗೂ ಬೆಳಗ್ತಾ ಇದೆ, ಇವತ್ತಿಗೂ ಕೂಡ ಪ್ರಸ್ತುತ. ನಾವು ಈ ವಿಚಾರಗಳನ್ನ ಮಾತನಾಡುವ ಮೊದಲು ಬುದ್ಧರು ಹೇಗೆ ಆದರು ಅಂದರೆ ಸಿದ್ಧಾರ್ಥ ಗೌತಮ ಬುದ್ಧ ಆ ಬುದ್ಧತ್ವವನ್ನ ಹೇಗೆ ಪಡ್ಕೊಳ್ಳಲು ಪ್ರೇರಣೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಬಹುಶಃ ಭಗವಾನ್ ತಥಾಗತ ಸಿದ್ಧಾರ್ಥ ಗೌತಮರು ಎಲ್ಲರಿಗೂ ಗೊತ್ತಿದೆ. ನಾವೆಲ್ಲರೂ ಅಂತ ಹೇಳಿದ್ರೆ ಬಹುತೇಕ ಜನರು ತಿಳಿದುಕೊಂಡ ಹಾಗೆ ಸಿದ್ಧಾರ್ಥ ಗೌತಮರು 4 ಘಟನೆಗಳನ್ನು ನೋಡಿ ಅವರು ಜೀವನದಲ್ಲಿ ಒಂದು ರೀತಿಯಲ್ಲಿ ಜಿಗುಪ್ಸೆಯನ್ನು ಹೊಂದಿ ನಂತರ ಪಾರಿವ್ರಾಜಕ ವೃತ್ತವನ್ನು ಅಂದರೆ ಪರಿವ್ರಾಜ ಎಲ್ಲವನ್ನು ತ್ಯಜಿಸಿ ನಾಡಿಗೆ ಹೋಗಿ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೋಸ್ಕರ ಹೋದರು. ಆ ಮೂಲಕ ಬುದ್ಧತ್ವವನ್ನು ಪಡ್ಕೊಂಡು ಅದು ಸಾಮಾನ್ಯವಾಗಿ ನಾವು ಶಾಲಾ ಕಾಲೇಜುಗಳಲ್ಲಿ ಕೂಡ ಓದುವಾಗ ಅದನ್ನೇ ತಿಳಿಸಿದ್ವಿ. ಆದರೆ ವಾಸ್ತವ ಏನಂತ ಹೇಳಿದರೆ ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಬುದ್ಧ ಅಂಡ್ ನಮ್ಮ ಪುಸ್ತಕದಲ್ಲಿ ಅದನ್ನು ಬರೀತಾರೆ. ತಥಾಗತ ಗೌತಮ ಸಿದ್ಧಾರ್ಥರು ಶಾಕ್ಯ ವಂಶದ ರಾಜವಂಶಸ್ಥರು. ಅದೇ ರೀತಿ ಅವರ ಪಕ್ಕದ ರಾಜ್ಯ ಕೋಲಿಯ ಅನ್ನುವಂಥ ರಾಜ್ಯ ಇದೆ. ಈಗಲೂ ನಮಗೂ ಭಾರತಕ್ಕೂ ಪಾಕಿಸ್ತಾನಕ್ಕೂ ಯುದ್ಧಗಳು ಯಾವಾಗ ಏನು ವೈಮನಸ್ಸಿದೆ ಅದೇ ರೀತಿಯ ವೈಮನಸ್ಸು ಆ ಶಾಕ್ಯರು ಮತ್ತು ಕೋಲಿಯರು ಯಾವಾಗಲೂ ಇರ್ತದೆ. ಸಿದ್ಧಾರ್ಥ ಗೌತಮರು ಸುಮಾರು 20 ವರ್ಷ ಆದಾಗ ಈ ಶಾಕ್ಯ ಸಂಘಕ್ಕೆ ಸೇರ್ಪಡೆ ಆಗ್ತದೆ. ಶಾಕ್ಯ ರಾಜ್ಯದಲ್ಲಿ ಏನಿತ್ತು ಅಂತ ಹೇಳಿದ್ರೆ 20 ವರ್ಷ ಮೇಲ್ಪಟ್ಟ ಎಲ್ಲರೂ ಕೂಡ ಶಾಕ್ಯ ಸಂಘದಲ್ಲಿ ಸೇರ್ಪಡೆ ಆಗ್ತದೆ. ಆ ಸಂಘಕ್ಕೆ 20 ವರ್ಷಕ್ಕೆ ಗೌತಮ ಸಿದ್ಧಾರ್ಥರು ಸೇರ್ಪಡೆ ಆಗ್ತಾರೆ. ಆಗ ಕೆಲವು ನಿಯಮಗಳನ್ನು ಇವ್ರಿಗೆ ಹೇಳ್ತಾರೆ. ನಿಯಮಗಳು ಅಂತ ಹೇಳಿದ್ರೆ ಶಾಕ್ಯ ಜನರ ಹಿತಾಸಕ್ತಿಗೆ ವಿರುದ್ಧವಾಗಿ ಯಾವುದೇ ಕೆಲಸಗಳನ್ನು ಮಾಡಬಾರ್ದು. ಶಾಕ್ಯ ಸಂಘದ ಶಾಕ್ಯ ರಾಜ್ಯದ ಜನರ ಹಿತಾಸಕ್ತಿಗೆ ವಿರುದ್ಧವಾಗಿ ಯಾವುದೇ ಕೆಲಸವನ್ನು ಮಾಡಬಾರ್ದು. ಶಾಕ್ಯ ಜನರು ಸಂಘದಲ್ಲಿರುವಂತಾಗಿರುವುದು ಯಾವುದೇ ಶಾಕ್ಯ ರಾಜ್ಯದಲ್ಲಿರುವುದು ಯಾರಾದರೂ ತಪ್ಪುಗಳನ್ನು ಮಾಡಿದಾಗ ಅದನ್ನ ಯಾವುದೇ ಪಕ್ಷಪಾತವಿಲ್ಲದೆ ನಿಷ್ಠುರವಾಗಿ ಅದನ್ನು ಹೇಳಬೇಕು ಅನ್ನುವಂಥ ನಿಯಮ. ಅದಕ್ಕೆ ಎಲ್ಲ ಸಂಘದ ಸದಸ್ಯರಾಗಿ ಆಗುವವರು ಒಪ್ಕೊಳ್ಬೇಕು. ಗೌತಮ ಸಿದ್ಧಾರ್ಥರು ಕೂಡ ಅದಕ್ಕೆ ಒಪ್ಕೊಳ್ತಾರೆ. ಅವರು 20ನೇ ವಯಸ್ಸಿನಲ್ಲಿ ಶಾಕ್ಯ ಸಂಘದ ಸದಸ್ಯರಾಗ್ತಾರೆ. ಸುಮಾರು 8 ವರ್ಷಗಳು ಇದೇ ರೀತಿ ಆಗ್ತದೆ. ಅದೇ ಅವರ ಸದಸ್ಯರಾದ ನಂತರ 8 ವರ್ಷಗಳು ಕಳೆಯುತ್ತದೆ. ಆ ನಂತರದಲ್ಲಿ ಶಾಕ್ಯರು ಮತ್ತು ಕೋಲಿಯರು ರೋಹಿಣಿ ನದಿಯ ವಿಚಾರವಾಗಿ ವಿವಾದ ಸ್ಟಾರ್ಟ್ ಆಗ್ತದೆ. ಈ ವಿವಾದದ ಬಗ್ಗೆ ಶಾಕ್ಯ ರಾಜ್ಯದ ಸೇನಾಧಿಪತಿಗಳು ಸಭೆಯನ್ನು ಕರೀತಾರೆ. ನಾವು ಕೋಲಿಯರ ಮೇಲೆ ಯುದ್ಧವನ್ನು ಮಾಡಬೇಕು. ಯುದ್ಧವನ್ನು ಮಾಡಿ ಈ ನೀರಿನ ಹೋರಾಟ, ಈ ನೀರಿನ ವಿವಾದಕ್ಕೆ ಒಂದು ಶಾಶ್ವತವಾದಂಥ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋ ಒಂದು ನಿರ್ಣಯವನ್ನು ಕೈಗೊಳ್ಳಲಿಕ್ಕೆ ಸಭೆಯನ್ನು ಕರೀತಾರೆ. ಸಭೆಯಲ್ಲಿ ಗೌತಮ
ಸಿದ್ಧಾರ್ಥರು ಕೂಡ ಭಾಗಿಯಾಗಿರುತ್ತಾರೆ. ಸೇನಾಧಿಪತಿ ತಮ್ಮ ನಿರ್ಣಯವನ್ನ ಮಂಡಿಸಿದ್ದಾರೆ. ಆಗ ಸಿದ್ಧಾರ್ಥ ಗೌತಮರು ಅದನ್ನ ವಿರೋಧ ಮಾಡ್ತಾರೆ. ಕಾರಣ, ಯುದ್ಧದಿಂದ ಯಾವುದೇ ಶಾಶ್ವತ ಪರಿಹಾರ ಸಿಗುವುದಿಲ್ಲ, ಯುದ್ಧದಿಂದ ನಾಶ ಆಗ್ತದಿಲ್ಲ, ಯಾವುದೇ ಪರಿಹಾರ ಸಿಗುವುದಿಲ್ಲ. ಯುದ್ಧಕ್ಕೆ ಕಾರಣ ಆಗ್ತದೆ, ದ್ವೇಷಕ್ಕೆ ಕಾರಣ ಆಗ್ತದೆ, ವಿನಾಶಕ್ಕೆ ಕಾರಣ ಆಗ್ತದೆ ಅಂತ ಹೇಳಿ ಗೌತಮ ಬುದ್ಧರು ಇದು ಮಾತನಾಡ್ತಾ ಇರುವಂಥದ್ದು 28ನೇ ವಯಸ್ಸಿನಲ್ಲಿ ಈ ಮಾತನ್ನ ಅವರು ಹೇಳ್ತಾರೆ. ಆಗ ಸೇನಾಧಿಪತಿ ಅವರ ಒಂದು ನಿರ್ಣಯವನ್ನು ಮಂಡಿಸ್ತಾರೆ, ಇಲ್ಲ ಯುದ್ಧ ಆಗಬೇಕು ಅನ್ನುವಂಥದ್ದು. ಗೌತಮ ಬುದ್ಧರು ಯುದ್ಧವನ್ನು ವಿರೋಧಿಸಿ ನಿರ್ಣಯವನ್ನು ಮಂಡಿಸ್ತಾರೆ. ಸೇನಾಧಿಪತಿ ಮಂಡಿಸಿದಂತ ಒಂದು ನಿರ್ಣಯಕ್ಕೆ ಅಲ್ಲಿ ಜಯ ಸಿಗ್ತದೆ, ಹೆಚ್ಚಿನವರು ಯುದ್ಧ ಆಗಬೇಕು ಅಂತ ಹೇಳ್ತಾರೆ. ಗೌತಮ ಬುದ್ಧರ ಒಂದು ವಿಚಾರಗಳಿಗೆ ಅಲ್ಲಿ ಯಾವುದೇ ಬಹುಮತ ಸಿಗುವುದಿಲ್ಲ. ಆದರೆ ಅಲ್ಲಿ ವಿಷಯ ಏನಂತ ಹೇಳಿದ್ರೆ, ಶಾಕ್ಯ ಜನರ ಹಿತಾಸಕ್ತಿ ವಿರುದ್ಧವಾಗಿ ಯಾರು ನಡ್ಕೊಳ್ತಾರೆ ಅವರಿಗೆ ಶಿಕ್ಷೆ ಇದೆ ಅಂತ. ಸೊ ಇಲ್ಲಿ ಈ ಬಹುಮತದ ನಿರ್ಣಯ ಗೌತಮ ಬುದ್ಧರ ವಿರುದ್ಧ, ಗೌತಮ ಸಿದ್ಧಾರ್ಥರ ವಿರುದ್ಧ ಬಂದಿರುವುದರಿಂದ ಅವರಿಗೆ ಶಿಕ್ಷೆ ಅನುಭವಿಸಬೇಕು ಅನ್ನುವಂಥ ಒಂದು ವಿಚಾರ ಅಲ್ಲಿ ಪ್ರಸ್ತಾಪ ಆಗ್ತದೆ. ಶಿಕ್ಷೆಯ ಪ್ರಮಾಣ ಏನಂತ ಹೇಳಿದ್ರೆ, ಶಾಕ್ಯ ಜನರ ವಿರುದ್ಧ ಮಾತನಾಡಿದ್ದಕ್ಕೆ ಒಂದು ಮರಣದಂಡನೆ ಕೊಡಲಾಗಬೇಕು, ಅಥವಾ ತನ್ನ ಕುಟುಂಬದವರ ಸಹಿತ ಅಧಿಕಾರವನ್ನು ತ್ಯಜಿಸಿ ದೇಶಾಂತರ ಹೋಗಬೇಕು. ಮೂರನೇದು ಪರಿವ್ರಾಜ್ಯರಾಗಬೇಕು, ಅಂದರೆ ಎಲ್ಲವನ್ನು ತ್ಯಜಿಸಿ ದೇಶಾಂತರ ಹೋಗುವುದು. ಸೊ ಈ ಮೂರರಲ್ಲಿ ಗೌತಮ ಬುದ್ಧರು ಈ ಮೂರನೇ ಆಯ್ಕೆಯನ್ನು, ದೇಶವನ್ನು ಬಿಟ್ಟು ಎಲ್ಲವನ್ನು ತ್ಯಾಗ ಮಾಡಿ ದೇಶವನ್ನು ಬಿಟ್ಟು ದೇಶಾಂತರ ಹೋಗುವ ಒಂದು ನಿರ್ಣಯವನ್ನ ಅದಕ್ಕೆ ಅವರು ಬದ್ಧರಾಗ್ತಾರೆ. ಆ ಸಂದರ್ಭದಲ್ಲಿ ಗೌತಮ ಬುದ್ಧರು ತನ್ನ ತಂದೆ ತಾಯಿಗೆ ಹೇಳಿ, ತನ್ನ ಪತ್ನಿಗೆ ಹೇಳಿ ಒಪ್ಪಿಸಿ, ನಾನು ಎಲ್ಲವನ್ನು ಬಿಟ್ಟು ಹೋಗ್ತಾ ಇದ್ದೇನೆ, ನನಗೆ ಅಧಿಕಾರವನ್ನ, ಅಂತಸ್ತನ್ನ, ಸಂಪೂರ್ಣ ನನ್ನ ಕುಟುಂಬವನ್ನ ಎಲ್ಲವನ್ನು ಬಿಟ್ಟು ನಾನು ಹೋಗ್ತಾ ಇದ್ದೇನೆ. ಹೋಗುವಂಥದ್ದು ಇದು ನನ್ನ ಶಿಕ್ಷೆ ಅಲ್ಲ, ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಹೋಗ್ತಾ ಇಲ್ಲ ನಾನು. ಆದರೆ ನಾನು ಜಗತ್ತಲ್ಲಿ ದುಃಖ ಇದೆ, ಕಷ್ಟ ಇದೆ, ಜನರು ಕಷ್ಟದಲ್ಲಿದ್ದಾರೆ, ಜನರು ಬಡತನದಲ್ಲಿದ್ದಾರೆ, ಜನರು ವ್ಯಥೆಯಲ್ಲಿದ್ದಾರೆ, ಸಂಕಟದಲ್ಲಿದ್ದಾರೆ. ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕು. ಕಷ್ಟಕ್ಕೆ ಅಥವಾ ದುಃಖಕ್ಕೆ ಶಾಶ್ವತವಾದಂಥ ಪರಿಹಾರವನ್ನು ನಾನು ಕಂಡುಕೊಳ್ಳಲಿಕ್ಕೆ ನಾನು ಎಲ್ಲವನ್ನು ತ್ಯಾಗ ಮಾಡಿ ಹೋಗ್ತಾ ಇದ್ದೇನೆ ಅನ್ನೋ ಒಪ್ಪಿಗೆ ಬೇಕು. ಕುಟುಂಬದವರ ಸಕಲ ಸದಸ್ಯರ ಒಪ್ಪಿಗೆಯನ್ನು ಪಡೆದು ದೇಶವನ್ನು ಬಿಟ್ಟು ಅವರು ಹೋಗ್ತಾರೆ. ದೇಶವನ್ನು ಬಿಟ್ಟು ಹೋದ ನಂತರವೂ ಕೂಡ ಅವರಿಗೆ ಹಲವಾರು ರಾಜರುಗಳು, ಬೇರೆ ಬೇರೆ ಮಹಾನ್ ವ್ಯಕ್ತಿಗಳು ಕೂಡ ಅವರನ್ನು ಸಂಧಿಸಿ ತಮ್ಮ ನಿರ್ಣಯವನ್ನು ಶಾಕ್ಯರು ನಿರ್ಣಯವನ್ನು ಕೈಗೊಂಡಿದ್ದು, ಅದನ್ನೇ ನಾವು ಪರಿಪಾಲಿಸಬೇಕು ಅಂತ ಹೇಳಿ ನಿರ್ಣಯವನ್ನು ಕೈಗೊಂಡು ಯುದ್ಧವನ್ನ ಕ್ಯಾನ್ಸಲ್ ಮಾಡಿ ಶಾಕ್ಯರು ಮತ್ತು ಕೋಲಿಯರ ಒಪ್ಪಂದಗಳು ಏರ್ಪಟ್ಟು ಅವರು ಶಾಂತಿಯುತವಾಗಿ ನದಿ ನೀರನ್ನು ಹಂಚಿಕೆ ಮಾಡಿಕೊಳ್ಳುವಂತಹ ಒಂದು ನಿರ್ಣಯವನ್ನು ಕೂಡ ಕೈಗೊಂಡು, ಆ ನಂತರದಲ್ಲಿ ಗೌತಮ ಬುದ್ಧರನ್ನ ಹಿಂದೆ ಕರೆತರುವಂತ ಒಂದು ಪ್ರಯತ್ನಗಳನ್ನು ಕೂಡ ಮಾಡಲಾಗಿದೆ. ಆದರೆ ಗೌತಮ ಬುದ್ಧರು ಕೇವಲ ರೋಹಿಣಿ ನದಿ ನೀರಿನ ವಿಷಯವಾಗಿ ಮಾತ್ರ ದೇಶವನ್ನು ತ್ಯಾಗ ಮಾಡಿರುವುದಿಲ್ಲ. ಅವರಿಗೆ ಮುಖ್ಯವಾಗಿ ಬೇಕಾಗಿದ್ದು ದುಃಖಕ್ಕೆ ಪರಿಹಾರ. ಇಡೀ ಜಗತ್ತು ದುಃಖದಲ್ಲಿದೆ, ಈ ದುಃಖಕ್ಕೆ ಪರಿಹಾರವನ್ನು ನಾವು ಕಂಡುಕೊಳ್ಬೇಕು, ಜನರಿಗೆ ದುಃಖದ ಪರಿಹಾರ ಮಾರ್ಗವನ್ನು ನಾವು ತೋರಿಸಬೇಕು ಅನ್ನುವಂಥ ಒಂದು ನಿರ್ಣಯದೊಂದಿಗೆ ರೋಹಿಣಿ ನದಿ ನೀರಿನ ಸಮಸ್ಯೆ ಆದರೂ ಕೂಡ ತನ್ನ ನಿರ್ಧಾರವನ್ನು ಮುಂದುವರಿಸಿ ಗೌತಮ ಸಿದ್ಧಾರ್ಥರು ಕಾಡಿನಲ್ಲಿ ಅಥವಾ ದೇಶಾಂತರದಲ್ಲಿ ಮುಂದುವರೆದುಕೊಂಡು ಹೋಗ್ತಾರೆ. ಹಲವಾರು ರೀತಿಯ
ತಪಸ್ಸುಗಳನ್ನು ಮಾಡುವಂತಾಗಿರ್ಬೋದು, ಸನ್ಯಾಸ ದೀಕ್ಷೆಯನ್ನು ತಗೊಂಡು ಅಲ್ಲಿಯ ಒಂದು ನಿಯಮಗಳಂತೆ ಅವರು ಪ್ರಯತ್ನವನ್ನು ಮಾಡುವಂಥದ್ದು. ಹಲವಾರು ಸನ್ಯಾಸಿಗಳು ಗುರುಗಳ ಜೊತೆಯಲ್ಲಿ ಅವರು ತಮ್ಮ ಸಾಧನೆಯನ್ನು ಮಾಡ್ತಾರೆ, ವಿಪස්සನವನ್ನು ಮಾಡ್ತಾರೆ, ಧ್ಯಾನವನ್ನು ಮಾಡ್ತಾರೆ, ತಪಸ್ಸನ್ನು ಮಾಡ್ತಾರೆ, ದೇಹದಂಡನೆಯನ್ನು ಮಾಡಿಕೊಡ್ತಾರೆ. ಸನ್ಯಾಸ ದೀಕ್ಷೆಯಲ್ಲಿ ಅತಿ ಮಿತಿ ಮೀರಿದ ಒಂದು ದೇಹದಂಡನೆಯನ್ನ ಮಾಡಿಕೊಂಡು ಪ್ರತಿದಿನವೂ ಕಡಿಮೆ ಆಹಾರವನ್ನು ಸ್ವೀಕರಿಸ್ತಾ ಅವರು ಕೊನೆಗೆ ಸಾಯುವಂತ ಸ್ಥಿತಿಗೆ ಬರ್ತಾರೆ. ಆದರೂ ಕೂಡ ಅವರಿಗೆ ದುಃಖದ ಪರಿಹಾರ ಏನು ಅನ್ನೋದು ಗೊತ್ತಾಗುವುದಿಲ್ಲ. ಕೊನೆಗೆ ಒಂದು ದಿನ ಅವರು ಒಂದು ಏನು ನಾವೀಗ ಅಶ್ವತ್ಥ ಮರ ಅಂತ ಕರೀತೇವೆ, ಆ ಮರದ ಕೆಳಗೆ ಕುಳಿತುಕೊಂಡು, ಬೋಧಿ ವೃಕ್ಷದ ಕೆಳಗೆ ಕುಳಿತುಕೊಂಡು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಧ್ಯಾನ ಅಂತ ಹೇಳಿದ್ರೆ ಕೇವಲ ನಾವು ಕಣ್ಣು ಮುಚ್ಚಿ ಏಕಾಗ್ರತೆಯಿಂದ ಕೂತ್ಕೊಳ್ಳೋದಲ್ಲ, ಒಂದು ಸಮಸ್ಯೆಯ ಬಗ್ಗೆ ಚಿಂತನೆಯನ್ನು ಮಾಡಬಹುದು, ಸಮಸ್ಯೆಗೆ ಪರಿಹಾರವನ್ನ ನಾವು ಕಂಡುಕೊಳ್ಬೇಕು. ಧ್ಯಾನ ಏಕಾಗ್ರ ಸ್ಥಿತಿಯಲ್ಲಿ, ಸಮಾಧಿ ಸ್ಥಿತಿಯಲ್ಲಿ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವ ರೀತಿಯಲ್ಲಿ ಭಗವಾನ್ ತಥಾಗತ ಗೌತಮ ಸಿದ್ಧಾರ್ಥರು ಪ್ರಯತ್ನವನ್ನ ಮಾಡ್ತಾ ಇರುವಂತ ದಂಡನೆಯನ್ನು ಮಾಡಿಕೊಂಡು ಯಾವುದೇ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಆಗುದಿಲ್ಲ, ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಹಸಿವು ಅನ್ನುವಂಥದ್ದು ಯಾವುದೇ ಆತ್ಮಾಭಿಮಾನವನ್ನ, ಹೊಸತನವನ್ನ ತಂದುಕೊಡುವುದಿಲ್ಲ. ಹಸಿವು ಹಸಿವಿದ್ದಾಗ ನಿಮಗೆ ಯಾವುದೇ ವಿಚಾರಗಳನ್ನು ಹೇಳಿದ್ರೆ ಅದು ನಮಗೆ ಮನಮುಟ್ಟುವುದು. ಅಥವಾ ಬಡತನ ಅನ್ನುವಂಥದ್ದು ಕೂಡ ಆತ್ಮಾಭಿಮಾನವನ್ನ, ಸ್ವಾಭಿಮಾನವನ್ನ ಪ್ರೇರೇಪಣೆ ಕೊಡುವುದು ಬಡತನ ಅನ್ನೋದು. ಅದು ನಾವು ಹೇಳ್ಬೋದು, ಆದ್ರೆ ಅಂತ ಆ ಸ್ಥಿತಿ ಇದೆಯಲ್ಲ, ಅದು ಆ ರೀತಿಯ ಒಂದು ಅಭಿಮಾನವನ್ನ ತಂದು ಕೊಡುವುದಿಲ್ಲ. ಹಾಗಾಗಿ ಗೌತಮ ಬುದ್ಧರು ಆಹಾರವನ್ನ ಸೇವನೆ ಮಾಡಿ ತನ್ನ ಸಾಧನೆಯನ್ನು ಮುಂದುವರಿಸಬೇಕು ಅಂತ ಯೋಚನೆ ಮಾಡ್ತಾ ಇರುವ ಸಂದರ್ಭದಲ್ಲಿ, ಅದೇ ಸಂದರ್ಭದಲ್ಲಿ ಅಲ್ಲಿ ಒಬ್ಬರು ರಾಜನ ಸೈನಿಕನ ಸೇನಾನಿ ಎನ್ನುವಂತ ಒಬ್ಬ ಶ್ರೀಮಂತನ ಮಗಳು ತನಗೆ ಗಂಡು ಮಗುವಾದರೆ ನಾನು ದೇವರಿಗೆ ಹಾಲಿನ ಪಾಯಸವನ್ನು ಮಾಡಿ ಅರ್ಪಣೆ ಮಾಡ್ತೇನೆ ಎಂದು ಹರಕೆ ಇಟ್ಟುಕೊಂಡಿರ್ತಾರೆ. ಅವಳಿಗೆ ಗಂಡು ಮಗುವಾಗಿರುತ್ತದೆ. ಅದರ ಹರಕೆಯನ್ನು ತೀರಿಸಲಿಕ್ಕೋಸ್ಕರ ತನ್ನ ಸೇವಕಿಯನ್ನು ಕಳಿಸಿ, ದೇವರಿಗೆ ನಾನು ಹರಕೆ ಕೊಡ್ತೇನೆ ಅಂತ ಹೇಳಿದರೆ ಅದು ದೇವರು ಎಲ್ಲಿ ನಂಬಿಕೆ ಬಿಟ್ಟರೆ ಅವಳಿಗೆ ದೇವರು ಕಾಣುವುದಿಲ್ಲ. ಅದಕ್ಕೆ ಅವಳು ಎಲ್ಲಿಯಾದರೂ ಒಂದು ಸ್ಥಳವನ್ನು ಗುರುತಿಸಿ ಅಥವಾ ಅರ್ಹರು ಯಾರಿದ್ದಾರೆ ಅವರನ್ನು ಗುರುತಿಸಿ ನನಗೆ ಹೇಳು ಅಂತ ಹೇಳಿ ಅವಳ ಸ್ನೇಹಿತೆಯನ್ನ ಅಥವಾ ಅಂದರೆ ಅವಳ ಪರಿಚಾರಕೆಯನ್ನ ಪೊನ್ನ ಅನ್ನುವಂಥ ಒಂದು ಪರಿಚಾರಕೆಯನ್ನ ಕಳಿಸ್ತಾನೆ. ಅವಳು ಹೀಗೆ ಉಟ್ಕೊಂಡು ಬರ್ತಾ ಇರುವಾಗ ಒಂದು ಅಶ್ವತ್ಥ ಮರದ ಕೆಳಗೆ ಗೌತಮ ಸಿದ್ಧಾರ್ಥರು ಅತ್ಯಂತ ಬಲಹೀನ ಸ್ಥಿತಿಯಲ್ಲಿ, ದುರ್ಬಲ ಸ್ಥಿತಿಯಲ್ಲಿ, ಯಾಕೆಂದ್ರೆ ಅವರಿಗೆ ಆಹಾರವನ್ನು ಸೇವನೆ ಮಾಡದೆ ಅಷ್ಟೊಂದು ದುರ್ಬಲರಾಗಿರ್ತಾರೆ. ಅವರನ್ನು ನೋಡ್ತಾರೆ. ಅವರನ್ನು ನೋಡಿದ ಕೂಡಲೇ ಅವಳಿಗೆ ಏನೋ ಒಂದು ರೀತಿಯಲ್ಲಿ ದೇವರಲ್ಲಿ ಇದೇ ರೀತಿ ಇರಬಹುದು ಅನ್ನುವಂಥ ಒಂದು ಕಲ್ಪನೆ ಬರ್ತದೆ. ಅವಳು ಅಲ್ಲಿಂದ ಓಡಿ ಹೋಗಿ ಇಲ್ಲ, ನಾನೊಂದು ದೈವವನ್ನ ಅಥವಾ ದೇವರನ್ನ ನೋಡಿದ್ದೇನೆ, ಅದು ಇಂಥ ಸ್ಥಳದಲ್ಲಿದೆ ಅನ್ನೋ ವಿಚಾರ ಹೇಳ್ತಾರೆ. ಆಗ ಈ ಸುಜಾತ ಸೇನಾನಿ ಅನ್ನುವ ಶ್ರೀಮಂತನ ಮಗಳು ಅಲ್ಲಿಗೆ ಪಾಯಸವನ್ನು ತಗೊಂಡು ಬಂದು ಸಿದ್ಧಾರ್ಥ ಗೌತಮರಿಗೆ ಅದನ್ನು ಅರ್ಪಣೆ ಮಾಡ್ತಾರೆ. ಅವಳು ನಾನು ದೇವರಿಗೆ ಕೊಟ್ಟಿದ್ದೇನೆ ಅನ್ನುವಂಥ ಒಂದು ಬಯಕೆಯಲ್ಲಿ, ಹರಕೆಯನ್ನು ತೀರಿಸಿದ್ದೇನೆ ಅನ್ನುವಂಥ ಬಯಕೆಯಲ್ಲಿ ಅದನ್ನು ಸಿದ್ಧಾರ್ಥ ಗೌತಮರಿಗೆ ಕೊಟ್ಟಾಗ ಗೌತಮ ಬುದ್ಧರು ಆ ಸಂದರ್ಭದಲ್ಲಿ ಆಹಾರ ಇಲ್ಲದೆ ಯಾವುದೇ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ನಿರ್ಧಾರವನ್ನ ಕೈಗೊಂಡು ಆಹಾರವನ್ನ ಸೇವನೆ ಮಾಡ್ತಾರೆ. ಆಹಾರವನ್ನು ಸೇವನೆ ಮಾಡಿ ಆ ನಂತರದಲ್ಲಿ ಅವರು ಮತ್ತೆ ಧ್ಯಾನಸ್ಥ ಸ್ಥಿತಿಗೆ ಹೋಗ್ತಾರೆ. ಧ್ಯಾನವನ್ನು ಮಾಡ್ತಾ ಅವರಿಗೆ ಜ್ಞಾನೋದಯ ಆಗ್ತದೆ. ಅಂದ್ರೆ ಜ್ಞಾನೋದಯ ಅಂತ ಹೇಳಿದ್ರೆ ಅದು ಏಕಕಾಲದಲ್ಲಿ ನಾವು ತಿಳ್ಕೊಂಡ ಹಾಗೆ ಬೆಳಕು ಜ್ಞಾನೋದಯ ಆಗುತ್ತಲ್ಲ, ಅಥವಾ ಆ ಕ್ಷಣದಲ್ಲಿ ಎಲ್ಲವೂ ಸರ್ವವನ್ನು ತಿಳಿದುಕೊಂಡ ರೀತಿಯಲ್ಲಿ ಆಗುತ್ತಲ್ಲ. ಗೌತಮ ಸಿದ್ಧಾರ್ಥರು ಏನು ತನ್ನ ಈ ದೇಶಾಂತರ ಆದ ನಂತರ ಯಾವೆಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ ಆ ಸಂದರ್ಭಗಳಲ್ಲಿ ಹಂತವಾಗಿ ಯೋಚನೆಗಳನ್ನು
ತನ್ನ ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಟುಕೊಂಡು ಸಮಸ್ಯೆಗಳಿಗೆ ಪರಿಹಾರವನ್ನು ಅವರು ಯೋಚಿಸ್ತಾ ಇದ್ದಾರೆ. ಈ ಜಗತ್ತಲ್ಲಿ ದುಃಖ ಇದೆ, ದುಃಖಕ್ಕೆ ಪರಿಹಾರ ಏನು, ಯಾವುದನ್ನು ನಾವು ಮಾಡೋದ್ರಿಂದ ದುಃಖವನ್ನು ನಿವಾರಿಸಿಕೊಳ್ಳಬಹುದು ಅನ್ನುವಂಥ ಒಂದು ಯೋಚನೆಯನ್ನು ಅವರು ಧ್ಯಾನ ಸ್ಥಿತಿಯಲ್ಲಿ ಇಟ್ಟುಕೊಂಡು ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಅದಕ್ಕೆ ಅವರು ಪರಿಹಾರವನ್ನು ಕಂಡುಕೊಡ್ತಾರೆ. ಪರಿಹಾರ ಸಿಗ್ತದೆ ಅವರಿಗೆ ಸರಿ, ಇದು ನಾನು ತಿಳ್ಕೊಂಡಿರುವಂಥದ್ದು ಸರಿ ಇದೆ, ದುಃಖಕ್ಕೆ ಇದೇ ಪರಿಹಾರ, ಇದೇ ಮೊದಲು, ದುಃಖದಿಂದ ನಾವು ಮನುಷ್ಯ ಹೊರಬರಬೇಕಾದ್ರೆ ಇದೇ ಮಾರ್ಗಗಳನ್ನು ಅನುಸರಣೆ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನ ಅವರ ಮನಸ್ಸಿನಲ್ಲಿ ಬರ್ತದೆ. ಆದರೆ ಅದನ್ನು ಹೇಳಬೇಕು, ಅದನ್ನು ಪ್ರಚಾರ ಮಾಡಬೇಕು. ಯಾರಿಗೆ ಹೇಳಬೇಕು? ಅವರ ಉಪದೇಶವನ್ನ ಕೇಳುವ ಸ್ಥಿತಿಯಲ್ಲಿರುವವರಿಗೆ ಅದನ್ನು ಹೇಳಬೇಕು. ಯಾರು ಅದನ್ನ ತಿರಸ್ಕಾರ ಭಾವನೆಯಿಂದ ನೋಡ್ತಾರೆ ಅಂತವರಿಗೆ ಹೇಳಿದ್ರೆ ಪ್ರಯೋಜನ ಇಲ್ಲ. ಈಗ ನೀವೆಲ್ಲ ಇಲ್ಲಿ ಸೇರಿದ್ದೀರಿ, ಈಗೇನು ಬುದ್ಧನ ಬೆಳಕಿನಲ್ಲಿ ಒಂದು ಸಂವಾದ ಇದೆ, ಅದನ್ನು ಕೇಳಬೇಕು ಅಂತ ಬಂದಿದ್ದೀವಿ. ಇದೇ ವಿಚಾರವನ್ನು ನಾವು ಮಾರ್ಕೆಟಲ್ಲಿ ಹೋಗಿ ಕೂತ್ಕೊಂಡು ವಿಚಾರವನ್ನು ನಾವು ಚರ್ಚೆ ಮಾಡಿದ್ರೆ ಅಲ್ಲಿ ಯಾರು ಕೇಳಬೇಕು ಅಂತ ಮನಸ್ಥಿತಿ ಬೇಕು. ಇದ್ದರು ಅದನ್ನು ಯೋಚನೆ ಮಾಡ್ತಾರೆ, ನಾನು ಇದನ್ನು ಹೇಳಬೇಕಾ ಅಥವಾ ಬೇಡವಾ, ಹೇಳಿದ್ರೆ ಯಾರಿಗೆ ಹೇಳಬಹುದು ಅನ್ನೋದನ್ನು ಯೋಚನೆ ಮಾಡ್ತಾರೆ. ಆಗ ಅವರು ತಮ್ಮ ದೇಶವನ್ನು ಬಿಟ್ಟು ದೇಶಾಂತರವಾದ ನಂತರ ಹಲವಾರು ಗುರುಗಳ ಹತ್ರ ಸಾಧನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಅಳಾರ ಕಳಮ ಅಂತ ಒಬ್ಬ ಸನ್ಯಾಸಿ, ಅವರಿಗೆ ಈ ವಿಚಾರವನ್ನು ಹೇಳಬೇಕು. ಯಾಕಂತ ಹೇಳಿದ್ರೆ ಅವರು ಇದನ್ನು ಹೇಳಿದರೆ ಅದನ್ನು ತಿಳ್ಕೊಳ್ತಾರೆ ಮತ್ತು ಅದನ್ನು ಅರ್ಥೈಸಿಕೊಳ್ತಾರೆ, ನಿರ್ಧಾರವನ್ನು ಮಾಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ಅವರು ತೀರ್ಕೊಂಡಿರ್ತಾರೆ, ಜೀವಂತ ಇರುವುದು. ಆ ನಂತರದಲ್ಲಿ ಇನ್ನೊಬ್ಬರು ಗುರುಗಳನ್ನ ನೆನಪು ಮಾಡಿಕೊಳ್ತಾರೆ, ಅವರು ಕೂಡ ಜೀವಂತದಲ್ಲಿ ಇರುವುದಿಲ್ಲ. ಆ ನಂತರ ಅವರು ಈ ಸನ್ಯಾಸ ದೀಕ್ಷೆ ಅಂತ ಹೇಳಿದ್ರೆ ಈ ದೇಹ ದಂಡನೆಯನ್ನು ಮಾಡಿಕೊಂಡು ಸಾಧನೆಯನ್ನು ಮಾಡಲಿಕ್ಕೆ ಕೆಲವು ಸಮಯಗಳ ಕಾಲ ಅವರು ತಮ್ಮ ಸಮಯವನ್ನು ವ್ಯರ್ಥ ಮಾಡಿರ್ತಾರೆ. ಆ ಅವಧಿಯಲ್ಲಿ ಸುಮಾರು 5 ಜನ ಇದೇ ರೀತಿ ಗೌತಮರ ಹಾಗೆ ದೇಶವನ್ನು ಬಿಟ್ಟು ಎಲ್ಲವನ್ನು ತ್ಯಜಿಸಿ ಬಂದು ಅಲ್ಲಿ ತಪಸ್ಸುಗಳನ್ನು ಮಾಡಿ ದೇಹ ದಂಡನೆಯನ್ನು ಮಾಡಿಕೊಂಡು ಸಾಧನೆಗಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಅವರ ಜೊತೆಗೆ ಒಂದು ಕೆಲಸ ಮಾಡಿರ್ತಾರೆ, ಅಂದ್ರೆ ಸಾಧನೆಯನ್ನು ಮಾಡಿರ್ತಾರೆ. ಕೊನೆಗೆ ಈ ದೇಹ ದಂಡನೆ ಮತ್ತು ತಪಸ್ಸಿನಿಂದ ಏನು ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ಅವ್ರು ಮತ್ತೆ ಅಲ್ಲಿ ಅದನ್ನು ಬಿಟ್ಟು ಮುಂದೆ ಹೋಗಿರ್ತಾರೆ. ಸೊ ಆಗ ಅವರಿಗೆ ಆ 5 ಜನರ ನೆನಪಾಗ್ತದೆ. ಅವರು ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಗಯಾದಲ್ಲಿರುವಂತಹ ಜಿಂಕೆ ಒಳಗೆ ಇದ್ದ ಅಲ್ಲಿದ್ದಾರೆ ಅಂತ ಗೊತ್ತಾಗ್ತದೆ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ತಮ್ಮ ಮೊದಲ ಉಪದೇಶವನ್ನು ಅಲ್ಲಿ ಸಾರನಾಥದಲ್ಲಿ ಗೌತಮ ಬುದ್ಧರು ಅಂದರೆ ಬುದ್ಧರಾಗಿರ್ತಾರೆ. ಆಗ ಜ್ಞಾನೋದಯವನ್ನು ಪಡೆದು ಸಿದ್ಧಾರ್ಥ ಗೌತಮರು ಬುದ್ಧರ ತಥಾಗತ ಗೌತಮ ಬುದ್ಧರಾಗಿರ್ತಾರೆ. ಸಮ್ಮ ಸಂಬೋಧಿಯನ್ನು ಪಡ್ಕೊಂಡು ಅವರು ಗೌತಮ ಸಿದ್ಧಾರ್ಥರು ಬುದ್ಧರಾಗಿರ್ತಾರೆ. ಸೊ ಅವರು ತಮ್ಮ ವಿಚಾರಗಳನ್ನು ಆ 5 ಜನರಿಗೆ ಬೋಧನೆಯನ್ನು ಮಾಡ್ತಾರೆ. ಆಗ 5 ಜನರು ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಜಗತ್ತಲ್ಲಿ ನೀವು ಹೇಳ್ತೀರಿ ದುಃಖ ಇದೆ ಅಂತ ಹೇಳ್ತೀರಿ, ದುಃಖ ಇರುವುದೇ ಹೌದಾದ್ರೆ ದುಃಖ ಇದೆ ಅಂತ ಹೇಳ್ತೀರಿ, ದುಃಖವನ್ನ ನಿವಾರಣೆ ಮಾಡಲಿಕ್ಕೆ ಇಲ್ಲಿವರೆಗೆ ಯಾರಿಂದಲೂ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಾವು ಜೀವನವನ್ನು ಹೇಗೆ ಮಾಡಬೇಕು, ಜೀವನವನ್ನು ಬೇಕಾದಾಗೆ ಸುಖ ವೈಭವದಲ್ಲಿ ತಿಂದು ಉಂಡು ಆರಾಮದಲ್ಲಿ ಜೀವನವನ್ನು ನಾವು ಮಾಡಬೇಕು. ಯಾಕಂತ ಹೇಳಿದ್ರೆ ನಮಗೆ ಮತ್ತೆ ಪುನರ್ಜನ್ಮ ಇದೆ. ಪುನರ್ಜನ್ಮ ಉಂಟು ಅಂತೇಳಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹುಟ್ಟಿದವರು ಮತ್ತೆ ಹುಟ್ಟುತ್ತಾರೆ, ಸತ್ತವರು ಮತ್ತೆ ಹುಟ್ಟುತ್ತಾರೆ ಅನ್ನುವಂಥ ಒಂದು ನಂಬಿಕೆ ಇರಬೇಕಿಲ್ಲ. ಪುನರ್ಜನ್ಮ ಇದೆ, ಆರಾಮದಲ್ಲಿರ್ಬೋದು ಅನ್ನುವಂಥದ್ದು. ಇನ್ನೊಂದು, ನಿಮಗೆ ಪುನರ್ಜನ್ಮ ಇದೆ, ಹಾಗಾಗಿ ಈ ಜನ್ಮದಲ್ಲಿ ನೀವೆಲ್ಲವನ್ನು ತ್ಯಾಗ ಮಾಡಿ, ಎಲ್ಲವನ್ನು ತ್ಯಾಗ ಮಾಡಬೇಕು, ಸರ್ವವನ್ನು ತ್ಯಾಗ ಮಾಡಿ ಮುಂದಿನ ಜನ್ಮದಲ್ಲಿ ನಿಮಗೆ ಒಳ್ಳೆಯದಾಗ್ತದೆ. ಮುಂದಿನ ಜನ್ಮಕ್ಕೋಸ್ಕರ ಒಳ್ಳೆಯದನ್ನು ನಾವು ಅನುಭವಿಸಲಿಕ್ಕೋಸ್ಕರ ಈ ಜನ್ಮದ ಸುಖವನ್ನು ತ್ಯಾಗ ಮಾಡಬೇಕು. ಇದನ್ನು ಗೌತಮ ಬುದ್ಧರು ಒಪ್ಪಿದರು. ಅವರು ಅದಕ್ಕೆ ಮಧ್ಯಮ ಮಾರ್ಗವನ್ನು ಬೋಧಿಸ್ತಾರೆ. ಮಧ್ಯಮ ಮಾರ್ಗ ಅಂತ ಹೇಳಿದ್ರೆ ಅವರು ಈ ಪಂಚಶೀಲ, ಅಷ್ಟಾಂಗ ಮಾರ್ಗ ಮತ್ತು 10 ಪಾರಮಿತರು, ಇದನ್ನು ಮೂರು ಮಾರ್ಗಗಳಲ್ಲಿ ಇದನ್ನು ಬೋಧಿಸ್ತಾರೆ. ಅದು ಮೊದಲನೆಯದು ಸ್ವಚ್ಛತೆಯ ಮಾರ್ಗ.
ಎರಡನೇದು ಸರಿಯಾದ ಮಾರ್ಗ, ಮೂರನೇದು ಸದ್ಗುಣಗಳ ಮಾರ್ಗ. ಈ ಮೂರು ಮಾರ್ಗಗಳನ್ನು ಒಬ್ಬ ಮನುಷ್ಯ ಅನುಸರಣೆ ಮಾಡುವುದರಿಂದ ದುಃಖದ ನಿವಾರಣೆಯನ್ನು ಮಾಡಿಕೊಳ್ಬಹುದು ಮತ್ತು ಸಮಾಜ ಶಾಂತತೆಯಿಂದ ಜಗತ್ತು ಶಾಂತವಾಗಿರುತ್ತದೆ, ಸುಖಕರವಾಗಿರುತ್ತದೆ, ಜನರು ಸಂಕಷ್ಟಗಳಿಂದ ಮುಕ್ತರಾಗ್ತಾರೆ ಅನ್ನುವಂಥ ಒಂದು ಸಿದ್ಧಾಂತವನ್ನು ಅಲ್ಲಿ ಮಂಡಿಸ್ತಾರೆ. ಹಾಗಿದ್ರೆ ಈ ಸ್ವಚ್ಛತೆಯ ಮಾರ್ಗ ಅಂದ್ರೆ ಏನು? ಅದೇ ಇದು ಈ ವಿಚಾರ ಯಾಕೆ ನಾವು ತಿಳ್ಕೊಳ್ಬೇಕಂತಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿಯೂ ಕೂಡ ಗೌತಮ ಬುದ್ಧರು ಹೇಳಿದಂಥ ವಿಚಾರ ಈ ಮೂರು ಮಾರ್ಗ, ಸ್ವಚ್ಛತೆಯ ಮಾರ್ಗ, ಸರಿಯಾದ ಮಾರ್ಗ, ಸದ್ಗುಣಗಳ ಮಾರ್ಗ, ಈ ಮಾರ್ಗಗಳು ಇವತ್ತಿಗೂ ಕೂಡ ಮನುಷ್ಯರಿಗೆ ಪ್ರಸ್ತುತವಾಗಿವೆ. ಆಗಿನಕ್ಕಿಂತಲೂ ಈಗ ಹೆಚ್ಚು ಪ್ರಸ್ತುತ ತಿಳ್ಕೊಂಡು ಕೂಡ ಅದು ತಿಳ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಈ ಪರಿಸ್ಥಿತಿ ನಾವು ಆ ಹಂತದಲ್ಲಿ ಇದ್ದೇವೆ. ಸ್ವಚ್ಛತೆಯ ಮಾರ್ಗ ಅಂತ ಹೇಳಿದ್ರೆ ಕೇವಲ ಹೊರಗಿನಿಂದ ಸ್ವಚ್ಛರಾಗಿರುವಂಥದ್ದಲ್ಲ, ದೈಹಿಕವಾಗಿ ಹೊರಗಿನಿಂದ ಸ್ವಚ್ಛರಾಗಿರುವಂಥದ್ದಲ್ಲ. ಸ್ವಚ್ಛತೆಯ ಮಾರ್ಗ ಅಂತ ಹೇಳಿದ್ರೆ ನಾವು ಮನಸ್ಸಿನಲ್ಲಿ ಸ್ವಚ್ಛರಾಗಿರುವಂಥದ್ದು. ನಾವು ಒಳ್ಳೆಯ ಮಾತುಗಳನ್ನು ಆಡಬೇಕು, ಕೆಟ್ಟ ಮಾತುಗಳನ್ನು ಆಡಬಾರ್ದು, ಇನ್ನೊಬ್ಬರಿಗೆ ಬೈಯುವಂಥದ್ದಾಗಿರ್ಬೋದು ಅಥವಾ ಸುಳ್ಳು ಹೇಳುವಂಥದ್ದಾಗಿರ್ಬೋದು, ಮಿಥ್ಯಾರೋಪ ಮಾಡುವಂಥದ್ದಾಗಿರ್ಬೋದು, ಚಾಡಿ ಹೇಳುವಂಥದ್ದಾಗಿರ್ಬೋದು. ಈ ರೀತಿಯಲ್ಲಿ ಮಾತಿನ ಶುದ್ಧತೆಯನ್ನು ನಾವು ಇಟ್ಕೊಳ್ಬೇಕು ಮೊದಲನೇದಾಗಿ. ಆ ನಂತರದಲ್ಲಿ ಯಾರಿಗೂ ಘಾಸಿಗೊಳಿಸಬಾರ್ದು, ನೋವನ್ನು ಕೊಡಬಾರ್ದು, ತೊಂದರೆಗಳನ್ನು ಕೊಡಬಾರ್ದು. ನಾವೇನು ಪಂಚಶೀಲಗಳಲ್ಲಿ ಕೇಳ್ತೇವೆ, ಪ್ರಾಣಾತಿಪಾತ ವೇರಮಣಿ ಸಿಕ್ಕಾಪದಂತೆ ಸಮಾಧಿಯಾಗುವುದು, ಪ್ರಾಣ ಹತ್ಯೆಯನ್ನು ಮಾಡುವುದಿಲ್ಲ, ಪ್ರಾಣಿ ಹತ್ಯೆ ಅಲ್ಲ, ಪ್ರಾಣ ಯಾವುದೇ ರೀತಿಯಲ್ಲಿ ಮಾನಸಿಕವಾಗಿ ಆಗಿರ್ಬೋದು, ದೈಹಿಕವಾಗಿ ಆಗಿರ್ಬೋದು, ಯಾರಿಗೂ ಕೂಡ ಘಾಸಿಯನ್ನು ಮಾಡುವುದಿಲ್ಲ, ನೋವನ್ನು ಕೊಡುವುದಿಲ್ಲ. ಪ್ರಾಣ ಹತ್ಯೆ ಅಂತ ಹೇಳಿದ್ರೆ ಕೇವಲ ಜೀವ ತೆಗೆದು ಮಾತ್ರ ಅಲ್ಲ, ನೋವನ್ನು ಕೂಡ ಕೊಡುವುದಿಲ್ಲ. ಮನಸ್ಸಿನಿಂದ ಮಾತಿನಿಂದ ನೋಡುವುದು ಅಥವಾ ದೈಹಿಕವಾಗಿ ಹಲ್ಲೆ ಮಾಡಿ ಆ ರೀತಿಯ ದೌರ್ಜನ್ಯದ ಮೂಲಕ ನೋಡುವುದು, ಅದು ಯಾವುದೂ ಆಗಿಲ್ಲ. ಅದು ಕೂಡ ಒಂದು ಘಾಸಿಗೊಳಿಸದೇ ಇರುವಂತಹ ಜೀವನವನ್ನು ನಾವು ನಡೆಸುವಂಥದ್ದು. ಆ ನಂತರದಲ್ಲಿ ಸುಳ್ಳು ಹೇಳದೇ ಇರೋದು, ನಾನೀಗಾಗಿ ಹೇಳಿ ಸುಳ್ಳು ಹೇಳದೇ ಇರೋದು, ಇತ್ಯಾದಿ ಮಾಡದೇ ಇರುವಂಥದ್ದು, ಇತರರಿಗೆ ಬೈಯುವಂಥದ್ದು, ಗಲಾಟೆ ಮಾಡುವಂಥದ್ದು, ಜಗಳ ಮಾಡುವಂಥದ್ದು, ಈ ರೀತಿಯ ಒಂದು ಪ್ರಕ್ಷುಬ್ಧ ಸ್ಥಿತಿಯನ್ನ ನಿರ್ಮಾಣ ಮಾಡುವ ರೀತಿಯಲ್ಲಿ ನಾವು ನಡ್ಕೊಳ್ಳದೇ ಇರೋದು. ಇದು ಸ್ವಚ್ಛತೆಯ ಮಾರ್ಗ. ಸ್ವಚ್ಛತೆ ಅಂತ ಹೇಳಿದ್ರೆ ನಾನು ಕ್ಲೀನ್ ಆಗಿ ಇಟ್ಕೊಳ್ಳುವಂಥದ್ದು, ದೇಹವನ್ನು ಪರಿಸರವನ್ನು ಮಾತ್ರ ಶುಚಿತ್ವದಲ್ಲಿ ಕೊಡಬಾರ್ದು, ಮನಸ್ಸನ್ನು ಕೂಡ ನಾವು ಶುಚಿತ್ವದಲ್ಲಿ ಇಟ್ಕೊಳ್ಬೇಕು. ಸ್ವಚ್ಛತೆಯ ಇನ್ನೊಂದು ಮಾರ್ಗ ಅಂತ ಹೇಳಿದ್ರೆ ನಮ್ಮ ಜೀವನ ನಡೆಸೋದು. ನಾವು ನೈತಿಕವಾಗಿ ಅನೈತಿಕ ಜೀವನವನ್ನು ನಾವು ನಡೆಸಬಾರ್ದು. ನಾವು ಮನುಷ್ಯರಿಗೆ ಮಾತ್ರ ಯೋಚನಾ ಶಕ್ತಿ ಇರುವುದು, ಬೇರೆ ಪ್ರಾಣಿಗಳಿಗಿಲ್ಲ. ಮನುಷ್ಯರು ಈ ಪ್ರಪಂಚವನ್ನ ಒಂದು ರೀತಿಯಲ್ಲಿ ಆಳ್ವಿಕೆ ನಡೆಸುವಂಥದ್ದು ಮನುಷ್ಯರು. ಜಗತ್ತಿನಲ್ಲಿ ಕೋಟ್ಯಾಂತರ ಜೀವಿಗಳಿದ್ರೂ ಕೂಡ ಅವೆಲ್ಲದರ ನಾಯಕ ಮನುಷ್ಯನೇ ಆಗಿದ್ದಾನೆ. ಯಾಕೆಂತ ಹೇಳಿದ್ರೆ ಮನುಷ್ಯನಿಗೆ ಯೋಚನಾ ಶಕ್ತಿ, ಈ ಯೋಚನಾ ಶಕ್ತಿ ಇರುವಂಥದ್ದು ಕೆಟ್ಟದಕ್ಕೂ ಉಪಯೋಗ ಮಾಡಿಕೊಳ್ಬಹುದು, ಒಳಿತಿಗೂ ಉಪಯೋಗ ಮಾಡಬಹುದು. ಭಗವಾನ್ ಬುದ್ಧರು ಹೇಳುವಂಥದ್ದು ಇದನ್ನು ಒಳಿತಿಗಾಗಿ ಮಾತ್ರ ಉಪಯೋಗ ಮಾಡಿಕೊಳ್ಬಹುದು. ಯಾಕಂತ ಹೇಳಿದ್ರೆ ಈ ಪ್ರಪಂಚ ಸೃಷ್ಟಿಯಾಗಿರುವಂಥದ್ದು ಎಲ್ಲಾ ಜೀವಿಗಳು ಬದುಕಲಿಕ್ಕೋಸ್ಕರ. ಬೇರೆ ಬೇರೆ ಜೀವಿಗಳು ಇದೆ. ಈಗ ಡಾಕ್ಟರ್ ಮಲ್ಲಿ ಅವರು ಏನೋ ಹೇಳಿದ್ರು, ಏನು ನಾವು ಪ್ರವಾಸ ತಾಣಗಳಿಗೆ ಹೋದಾಗ ಅಥವಾ ಕಾಡುಗಳಿಗೆ ಬೇರೆ ಬೇರೆ ಕಡೆ ಹೋದಾಗ ನಾವು ಯಾವ ರೀತಿಯಲ್ಲಿ ತೊಂದರೆಗಳನ್ನು ಇತರ ಜೀವಿಗಳಿಗೆ ತೊಂದರೆ ಕೊಡ್ತಾ ಇದ್ದೇವೆ ಅನ್ನೋದನ್ನ ಅವರು ಹೇಳಿದ್ರು, ಡಾಕ್ಟರ್ ಹೇಳಿದ್ರು ಅಂತ ಹೇಳಿದ್ರು. ಸೊ ಆ ರೀತಿಯಲ್ಲಿ ಪ್ರಪಂಚದಲ್ಲಿ ಬೇರೆ ಜೀವಿಗಳು ಬೇಕಾದಷ್ಟು ಜೀವಿಗಳಿವೆ, ಆದರೆ ಅವು ಯಾವಾಗಲೂ ಯೋಚನಾ ಶಕ್ತಿ ಇಲ್ಲ. ಮನುಷ್ಯನಿಗೆ ಮಾತ್ರ ಯೋಚನಾ ಶಕ್ತಿ. ಹಾಗಾಗಿ ಮನುಷ್ಯ ಎಲ್ಲ ಜೀವಿಗಳ ನಾಯಕನಾಗಿದ್ದುಕೊಂಡು ಎಲ್ಲ ಜೀವಿಗಳ ರಕ್ಷಣೆಯನ್ನು ಮಾಡುವಂತ ಕೆಲಸವನ್ನು ಮನುಷ್ಯ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಭಗವಾನ್ ಬುದ್ಧರು 2500 ವರ್ಷಗಳ ಹಿಂದೆ ಹೇಳಿದ್ದಾರೆ. ಇವತ್ತು ನಾವು ಈ ವಿಚಾರದ ಬಗ್ಗೆ ನಾವು ಯೋಚನೆ ಮಾಡ್ತೇವೆ. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಯುದ್ಧಗಳೆಲ್ಲ ಆಗ್ತಾ ಇದೆ. ಇರಾನ್ ಇಸ್ರೇಲ್ ಆಗಿರ್ಬೋದು, ರಷ್ಯಾ ಮತ್ತು ಯುದ್ಧಗಳು ಆಗ್ತಾ ಇದೆ.
ಹಿಂದಿನ ಯುದ್ಧಗಳಾಗಿವೆ, ಮಹಾಯುದ್ಧಗಳು, ವಿಶ್ವ ಮಹಾಯುದ್ಧಗಳು ಆಗಿವೆ. ವಿಶ್ವ ಮಹಾಯುದ್ಧಗಳಿಗೆ ಕಾರಣಗಳನ್ನು ಆ ನಂತರದಲ್ಲಿ ಯುದ್ಧ ಆದ ನಂತರ, ಅಣು ಬಾಂಬನ್ನು ಹಾಕಿದ ನಂತರ, ಬಾಂಬನ್ನು ಹಾಕಿದವರಿಗೆ ಒಂದು ಅರಿವು ಬರ್ತದೆ, ನಾವು ತಪ್ಪು ಮಾಡಿದ್ದೇವೆ ಎಷ್ಟಂತ ಹೇಳಿದ್ರೆ, ನಿಮಗೆಲ್ಲರೂ ಗೊತ್ತಿದ್ದ ಹಾಗೆ ಆ ಬಾಂಬನ್ನು ಹಾಕುವಾಗ ಆ ಯುದ್ಧ ವಿಮಾನದ ಪೈಲಟ್ ಆಗಿದ್ದು ಸುಸೈಡ್ ಮಾಡ್ತಾರೆ ಅಂತ ಅಷ್ಟೊಂದು ನೋವನ್ನು. ಸೊ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಹಿಂದೆ 2500 ವರ್ಷಗಳ ಹಿಂದೆ ಭಗವಾನ್ ಬುದ್ಧರು ಹೇಳಿದಂಥ ವಿಚಾರವನ್ನು ಯೋಚನೆ ಮಾಡಿದ್ರೆ ಇವತ್ತಿಗೂ ಕೂಡ ನಾವು ಕ್ರೌರ್ಯ, ಯುದ್ಧ, ಹಿಂಸೆಯನ್ನು ನಾವು ಅದರ ಹಿಂದೆನೆ ಹೋಗ್ತಾ ಇದ್ದೇವೆ. ಸೊ ಭಗವಾನ್ ಬುದ್ಧರು ಹಿಂಸೆಯನ್ನ ತ್ಯಜಿಸಬೇಕು. ಯಾವ ಕಾರಣಕ್ಕೆ ತ್ಯಜಿಸಬೇಕಂತ ಹೇಳಿದ್ರೆ, ನ್ಯಾಯಕ್ಕಾಗಿ ಮತ್ತು ಅಹಿಂಸೆಯ ರಕ್ಷಣೆಗಾಗಿ. ನ್ಯಾಯಕ್ಕಾಗಿ ನಡೆಯುವಂಥ ಯುದ್ಧ ಅದು ಹಿಂಸೆ ಅಲ್ಲ ಅಂತ ಹೇಳಿ ಹೇಳ್ತಾರೆ. ನ್ಯಾಯಕ್ಕಾಗಿ ನಡೀಬೇಕು ಯಾಕಂದ್ರೆ ಅವರ ಉಪದೇಶದ ತಿರುಳೇ ಅಲ್ಲ. ನೀವು ಯಾವುದೇ ಕೆಲಸವನ್ನು ಮಾಡಿ ಅದು ಹೆಚ್ಚು ಜನರಿಗೆ ಉಪಯೋಗ ಆಗುತ್ತೆ. ಬಹುಜನ ಹಿತಾಯ ಬಹುಜನ ಸುಖಾಯ. ಇದರ ಅರ್ಥ ಸ್ವಲ್ಪ ಜನರಿಗೆ ಕೆಡುಕಾಗಲಿ ಅಂತ. ಸ್ವಲ್ಪ ಜನರಿಗೆ ಕೆಡುಕಾದ್ರೆ ತೊಂದರೆ ಇಲ್ಲ ಅನ್ನೋದು ಅರ್ಥ ಅಲ್ಲ. ಸ್ವಲ್ಪ ಜನರಿಗೆ ಯಾವುದೇ ರೀತಿಯ ಒಳಿತು ಆಗದಿದ್ರೂ ತೊಂದರೆ ಇಲ್ಲ, ಹೆಚ್ಚು ಜನರಿಗೆ ಅದು ಉಪಯೋಗ ಆಗಬೇಕು, ಹೆಚ್ಚು ಜನರಿಗೆ ಅದು ಉಪಯೋಗ ಆಗಬೇಕು ಅನ್ನುವಂಥ ಒಂದು ಸಿದ್ಧಾಂತ ಗೌತಮ ಬುದ್ಧ. ಅದೇ ರೀತಿಯಲ್ಲಿ ನೈತಿಕ ಜೀವನ, ನಾವಿವತ್ತು ಪ್ರಪಂಚದಲ್ಲಿ ಎಲ್ಲ ಕಷ್ಟಗಳಿವೆ. ಯಾವುದೇ ರೀತಿ ನೋಡಿ, ನೀವು ಕೊಲೆ ಸುಲಿಗೆಗಳಾಗಿರ್ಬೋದು, ದರೋಡೆಗಳಾಗಿರ್ಬೋದು, ಈ ಯುದ್ಧಗಳಾಗಿರ್ಬೋದು, ಎಲ್ಲದೂ ಕೂಡ ಈ 5 ಪಂಚಶೀಲಗಳ ಪಾಲನೆ ಮಾಡದೇ ಇರುವುದರಿಂದ ಆಗ್ತಾ ಇದೆ. ಇವತ್ತಿಗೂ ಕೂಡ ಆ ಶೀಲಗಳನ್ನು ಪಾಲನೆ ಮಾಡದೇ ಇರುವುದರಿಂದ ಆಗ್ತದೆ. ಸಮಾಜದಲ್ಲಿ ನೋಡಿ, ಇವತ್ತು ನೋಡಿ, ಮದ್ಯಪಾನ ಮಾಡಿ ಕುಟುಂಬದಲ್ಲಿ ಶಾಂತಿ ಹಾಳಾಗ್ತದೆ. ಮದ್ಯಪಾನ ಮಾಡಿ ಯಾರು ಕೊಲೆ ಮಾಡ್ಕೊಳ್ತಾರೆ. ಒಂದು ಕೊಲೆ ಮಾಡುವ ಒಂದು ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂಡು ಹೋಗ್ತಾರೆ, ಯಾರು ವಿನಾಕಾರಣ ಕಾರಣ ಇಲ್ಲ ಅಥವಾ ಸಣ್ಣ ಕಾರಣಕ್ಕೆ ಕೊಲೆಗಳನ್ನು ಮಾಡೋದನ್ನು ನಾವು ನೋಡ್ತೇವೆ. ಅಥವಾ ಅನೈತಿಕ ಜೀವನ ನಡೆಸುವ ಕಾರಣಕ್ಕಾಗಿ ನಾವು ಟಿವಿಗಳಲ್ಲಿ ನೋಡ್ತೇವೆ. ಅನೈತಿಕ ಜೀವನ, ಗಂಡನಿಗೂ ಹೆಂಡತಿಗೂ ಯಾರಿಗೂ ಅನೈತಿಕ ಜೀವನ ಅಂತೇಳಿ ಗಂಡ ಹೆಂಡತಿಯನ್ನು ಕೊಡೋದು, ಹೆಂಡತಿ ಗಂಡನನ್ನು ಕೊಡಿಸಿ ಇದನ್ನು ನೋಡ್ತೇವೆ. ಕೊಲೆ ಸುಲಿಗೆಗಳು ನಡೆಯುವುದನ್ನು ನೋಡ್ತೇವೆ. ಅದು ಯಾಕೆ ನಡೀತದೆ? ಎಲ್ಲರೂ ಈ ಶೀಲಗಳನ್ನ ಪಾಲನೆ ಮಾಡದಿರುವುದಿಲ್ಲ. ಮನುಷ್ಯ ಶೀಲಗಳ ಆಚರಣೆಯಿಂದ ದೂರ ಇರುವುದರಿಂದ ಈ ಘಟನೆಗಳು ನಡೀತಾರೆ. ಹಾಗಾಗಿ ಸ್ವಚ್ಛತೆಯ ಮಾರ್ಗ ಅನ್ನುವಂಥದ್ದು ಬಹಳ ಮುಖ್ಯ. ಮನುಷ್ಯನಿಗೆ ಸ್ವಚ್ಛತೆಯ ಮಾರ್ಗವನ್ನು ಅನುಸರಿಸುವುದರಿಂದ ಅವನು ಹೆಚ್ಚಿನ ದುಃಖವನ್ನು ಪರಿಹರಿಸಿಕೊಳ್ಳಬಹುದು ಅನ್ನುವಂಥ ಮಾತನ್ನು ಭಗವಾನ್ ಬುದ್ಧರು ಹೇಳ್ತಾರೆ. ಅನಂತರ ಈ ಪಂಚಶೀಲಗಳನ್ನು ಪ್ರಾಣ ಹತ್ಯೆ ಮಾಡದೇ ಇರುವಂಥದ್ದು, ಕಳ್ಳತನ ಮಾಡದೇ ಇರುವಂಥದ್ದು, ಸುಳ್ಳು ಹೇಳದೇ ಇರುವಂಥದ್ದು, ಅನೈತಿಕ ಜೀವನವನ್ನು ನಡೆಸದೇ ಇರುವಂಥದ್ದು, ಅಥವಾ ಅಮಲಿನ ಪದಾರ್ಥಗಳ ಸೇವನೆಯಿಂದ ದೂರ ಇರುವಂಥದ್ದು, ಈ ಶೀಲಗಳೇನಿದೆ, ಈ ಶೀಲಗಳನ್ನು ಪಾಲನೆ ಮಾಡುವುದು ಹೇಗೆ? ನಾವು ಹೇಳ್ಬೋದು, ಅನುಸರಣೆ ಮಾಡ್ತೇವೆ ಅಂತ ಹೇಳ್ಬೋದು. ಅದು ಅನುಸರಣೆ ಮಾಡುವುದು ಹೇಗೆ? ಅಷ್ಟು ಸುಲಭದ ವಿದ್ಯೆ ಅನುಸರಣೆ ಮಾಡುವಂಥದ್ದು ಅಥವಾ ಅದರಲ್ಲಿ ಒಂದು ಕೆಡುಕುಗಳನ್ನು ತ್ಯಜಿಸುವುದು ಅಷ್ಟು ಸುಲಭ. ಅದಕ್ಕೆ ಭಗವಾನ್ ಬುದ್ಧರು ಕೆಲವು ಮಾರ್ಗಗಳನ್ನು ಹೇಳ್ತಾರೆ. ಅದನ್ನು ಅಷ್ಟಾಂಗ ಮಾರ್ಗ ಅಂತ ಹೇಳಿ ನಾವು ಅದನ್ನು ಕರೀತೇವೆ. ಅಷ್ಟಾಂಗ ಮಾರ್ಗಗಳು ಅಂತ ಹೇಳಿದ್ರೆ ಸರಿಯಾದ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾವು ಜೀವನವನ್ನು ನಡೆಸುವಂಥದ್ದು. ದೃಷ್ಟಿಕೋನ ಸರಿಯಾಗಿರ್ತದೆ. ನಮಗೆ ನಮ್ಮ ಗುರಿ ಏನಿರ್ತದೆ, ಆ ಗುರಿಯ ಬಗ್ಗೆ ಸ್ಪಷ್ಟವಾದಂಥ ಒಂದು ನಿರ್ಧಾರ ನಮ್ಮಲ್ಲಿ ಇರಬೇಕು. ಆ ನಿರ್ಧಾರ ಯಾವ ರೀತಿ ಅಂತ ಹೇಳಿದ್ರೆ, ನಮಗೆ ಈಗಾಗಲೇ ಹೇಳಿದ ಹಾಗೆ ಅದು ಬೇರೆಯವರಿಗೆ ದಾಸ್ಯನ್ನು ಉಂಟು ಮಾಡಬಾರ್ದು, ಹಾನಿಯನ್ನು ಉಂಟು ಮಾಡಬಾರ್ದು. ಇತರರಿಗೆ ಅದು ಉಪಯುಕ್ತವಾಗಿರಬೇಕು, ಇತರಗಳಿಗೆ ಅನುಕಂಪವನ್ನು ಸೂಚಿಸುವಂತಿರಬೇಕು. ಅದು ಹೆಚ್ಚು ಜನರಿಗೆ ಮತ್ತು ಜೀವಿಗಳಿಗೆ ಉಪಯುಕ್ತವಾಗಿರಬೇಕು. ಅಂತಹ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾವು ಜೀವನವನ್ನು ಮಾಡಬೇಕು. ಅದು ಸಮಾಧಿ ಅಥವಾ ಸರಿಯಾದ ದೃಷ್ಟಿಕೋನ ಅನ್ನುವ ಹೆಸರಿನಿಂದ ಅಷ್ಟಾಂಗ ಮಾರ್ಗಗಳಲ್ಲಿ ನಾವು ಓದ್ಕೊಳ್ಬೇಕು. ಅನಂತರ ಸಮ್ಮವಾಚ ಅಂತ ಹೇಳಿದ್ರೆ ಸರಿಯಾದ ಮಾತು ನನಗಾಗಿ ಹೇಳಿದೆ. ಮಾತು ಯಾವ ರೀತಿ ಇರಬೇಕು? ನಾವು ಚಾಡಿ ಮಾತನ್ನು ಹೇಳಬೇಕು, ಸುಳ್ಳು ಹೇಳಬೇಕು, ಇನ್ನೊಬ್ಬರ ವಿದ್ಯಾರೋಪವನ್ನು ಮಾಡಬೇಕು,
ಹೆಚ್ಚು ದ್ವೇಷವನ್ನು ತುಂಬಿಕೊಂಡು ಇನ್ನೊಬ್ಬರ ಮೇಲೆ ಮೇಲರಿಗೆ ಹೋಗಿ ಮಾತನಾಡುವುದು, ಅಂದರೆ ಬೈಗುಳಗಳ ಮೂಲಕ ಗಡಸು ಇನ್ನೊಬ್ಬರಿಗೆ ನೋವುಂಟಾಗುವ ರೀತಿಯಲ್ಲಿ ಮಾತನಾಡದೇ ಇರುವುದು, ಇದು ಸಮವಾಚ. ಸಮವಾಚ ಅಂತ ಹೇಳಿದ್ರೆ ಈ ರೀತಿ ಶೀಲಗಳ ಪಾಲನೆಯಲ್ಲಿ ನಮ್ಮ ಮಾತು ಇರುವುದು. ಶೀಲಗಳನ್ನು ಪಂಚಶೀಲ ಹೇಳಿದ್ರೆ ಆ ಶೀಲಗಳ ಪಾಲನೆಯನ್ನು ಮಾಡಿಕೊಂಡು ನಾವು ಸರಿಯಾದ ಮಾತು ಅನ್ನುವಂಥದ್ದು ಇರಬೇಕು. ಭಗವಾನ್ ಬುದ್ಧರು ಹೇಳುವಂಥ ಸಮವಾಚ. ಮೂರನೇದು ಸಂಕಲ್ಪವನ್ನು ನಾವು ಯಾವುದೇ ಸಾಧನೆಯನ್ನು ಮಾಡುವಾಗ ಸಂಕಲ್ಪವನ್ನು ಇಟ್ಕೊಳ್ಬೇಕು. ಅದು ಕೂಡ ನೈತಿಕವಾಗಿರಬೇಕು. ಅದು ಇನ್ನೊಬ್ಬರಿಗೆ ನಮ್ಮ ಸಂಕಲ್ಪ ಇತರರಿಗೆ ಹಾನಿಕಾರಕ ಆಗಿರಬಾರದು. ಇದು ಸಂಕಲ್ಪ. ಆನಂತರದಲ್ಲಿ ಸರಿಯಾದ ಕರ್ಮವನ್ನು ಕೆಲಸ ಮಾಡುವಂಥದ್ದು ನಾವು ನೈತಿಕವಾದ ಕೆಲಸವನ್ನು ಮಾಡಬೇಕು. ಜೀವನಕ್ಕೆ ನಾವು ಹಲವಾರು ರೀತಿಯ ಕೆಲಸವನ್ನು ಮಾಡ್ತೀವಿ, ಬೇರೆ ಬೇರೆ ರೀತಿಯ ಕೆಲಸವನ್ನು ಮಾಡ್ತೀವಿ. ನಮ್ಮ ಬೇರೆ ಕೆಲವೊಂದು ಸಿದ್ಧಾಂತಗಳಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅವನ ಕರ್ಮ ಮಾಡಿ ತಿಂತಾನೆ ಅಂತ ಹೇಳಿ ಹೇಳ್ತಾರೆ. ಅದು ಯಾವಾಗ ಕರ್ಮ ಅನ್ನುವಂಥದ್ದು ನೀವು ಈಗ ಮಾಡಿದ ಕರ್ಮ ಇವತ್ತಿಗೆ ಈ ಜೀವನದಲ್ಲಿ ನಿಮಗೆ ಅದರ ಪ್ರತಿಫಲ ಸಿಗುವಂಥದ್ದು. ಇನ್ನೊಂದು ಜೀವನ ಅನ್ನುವಂಥದ್ದು ಇಲ್ಲ. ಈ ಜೀವನದಲ್ಲಿ ನೀವು ಮಾಡುವಂಥ ಕರ್ಮ ನಿಮಗೆ ಮತ್ತು ನಿಮ್ಮ ನೆರೆಹೊರೆಯವರು ಅದು ಪೂರಕವಾಗಿರಬೇಕು, ಸಹಕಾರಿಯಾಗಿರಬೇಕು. ಮತ್ತು ಸಮ ಅಜೀವ ಅಂತ ಹೇಳಿ ಕೂಡ ಅದು ತಮ್ಮ ಜೀವನ ಮಾರ್ಗಕ್ಕೆ ಯಾವ ರೀತಿ ಕೆಲಸಗಳನ್ನು ಮಾಡ್ತೀವಿ, ಜೀವನ ನಿರ್ವಹಣೆ. ಉದಾಹರಣೆಗೆ ನೈತಿಕವಾಗಿ ಕೆಲವರು ಕೃಷಿ ಕೆಲಸ ಮಾಡಿಕೊಂಡು ಜೀವನವನ್ನು ಮಾಡ್ತಾರೆ. ಸರಿ, ಎಲ್ಲರೂ ಕೃಷಿ ಕೆಲಸವನ್ನು ಮಾಡ್ಕೊಂಡು ಮಾಡ್ಲಿಕ್ಕಾಗುತ್ತೆ. ಇನ್ನು ಕೆಲವರು ಈ ವೈನ್ ಶಾಪ್ ಇಟ್ಟುಕೊಂಡು ಜೀವನ ಮಾಡ್ತಾರೆ. ವೈನ್ ಶಾಪ್ ಇದು ಕಾನೂನುಬದ್ಧ ಆಗಿರ್ಬೋದು, ವೈನ್ ಶಾಪ್ ಆಗಿರ್ಬೋದು, ಅಥವಾ ಈ ಏನು ಪ್ರಾಣಿಗಳನ್ನು ಬಲಿ ಕೊಟ್ಟು ಮಾಂಸ ಮಾರಾಟ ಮಾಡೋದು, ಕೋಳಿ ಕುರಿಗಳನ್ನ ಅಂಗಡಿಗಳನ್ನ ನೋಡ್ತಾರೆ. ಇದು ವ್ಯಾಪಾರ ಮಾಡ್ತಾರೆ. ಅವರು ಅವರ ಕೆಲಸವನ್ನು ಮಾಡ್ತಾರೆ, ಕೆಲಸ ಮಾಡ್ತಾ ಉಳಿಯುತ್ತದೆ, ಬೇರೆ ಯಾರಿಗೂ ತೊಂದರೆ ಮಾಡುವುದಿಲ್ಲ. ಆದರೆ ಅದು ಸರಿಯಾದ ಕೆಲಸವ, ನೈತಿಕವಾದ ಕೆಲಸವ. ಕಾನೂನಿನಲ್ಲಿ ಅದು ಸರಿಯಾದ ಕ್ರಮ ಆಗಿರ್ಬೋದು, ಆದರೆ ನೈತಿಕವಾಗಿ ಅದು ಒಳ್ಳೆಯ ಕೆಲಸ ಅಲ್ಲ ಅನ್ನುವಂಥದ್ದು ಭಗವಾನ್ ಬುದ್ಧರು. ಹಾಗಾಗಿ ನಾವು ನೈತಿಕವಾದ ಕೆಲಸವನ್ನು ನಮ್ಮ ಜೀವನಾಧಾರವಾಗಿ ನಾವು ಮಾಡಬೇಕು. ಜೀವನಾಧಾರಕ್ಕೆ ನೈತಿಕವಾದ ಕೆಲಸವನ್ನು ಮಾಡಬೇಕು, ಅನೈತಿಕವಾದ ಕೆಲಸವನ್ನು ಮಾಡಬೇಕು. ಒಂದು ಜೀವಿಯ ಹತ್ಯೆಯನ್ನು ಮಾಡಿ ಅದರಿಂದ ನಾವು ಜೀವನ ಮಾಡ್ತೇವೆ ಅನ್ನುವಂಥದ್ದಾದ್ರೆ ಅದು ಯಾವ ರೀತಿಯ ನ್ಯಾಯ ಮತ್ತು ಯಾವ ರೀತಿಯ ನೈತಿಕತೆ ಅನ್ನುವ ಪ್ರಶ್ನೆಯನ್ನು ಗೌತಮ ಬುದ್ಧರು ಮಾಡ್ತಾರೆ. ಅದೇ ರೀತಿ ವ್ಯಾಯಾಮ, ಯಾವುದೇ ಒಂದು ಸಾಧನೆಗೆ ಸರಿಯಾದ ಪ್ರಯತ್ನಗಳಿವೆ. ನಾವು ಗುರಿಯನ್ನು ಇಟ್ಕೊಂಡಿರ್ತೇವೆ, ಅದರ ಒಂದು ಪ್ರಯತ್ನಗಳು ಬೇರೆ ಬೇರೆ ರೀತಿಯ ಪ್ರಯತ್ನ ಮಾಡ್ತೇವೆ. ಉದಾಹರಣೆಗೆ ನಾನು ಸರ್ಕಾರಿ ನೌಕರಿಯನ್ನು ಪಡ್ಕೊಳ್ತೇನೆ. ಸರ್ಕಾರಿ ನೌಕರಿ ಪಡ್ಕೊಳ್ಳಿಕ್ಕೆ ನಾನು ಪದವೀಧರನಾಗಿರ್ತೇನೆ, ಅಂಕ ಎಲ್ಲ ಇರ್ತದೆ. ಆದರೂ ಈಗಿನ ಪರಿಸ್ಥಿತಿಯಲ್ಲಿ ಅಂಕಗಳು ಎಲ್ಲಿ ಕೂಡ ಕೆಲಸ ಮಾಡ್ತೇನೆ. ಹಾಗಾಗಿ ನಾನೇನು ಮಾಡ್ತೇನೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ಪ್ರಭಾವಿ ರಾಜಕಾರಣಿ ಗೊತ್ತಿರ್ತದೆ ಅಥವಾ ಇನ್ಯಾವುದೋ ರೀತಿಯಲ್ಲಿ ಭ್ರಷ್ಟಾಚಾರವನ್ನು ಮಾಡಿ ನಾನು ನೇಮಕಾತಿಯಲ್ಲಿ ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡುವುದು. ಇದು ಸರಿಯಾದ ಕ್ರಮ ಅಲ್ಲ. ನಮ್ಮ ಜೀವನದ ಗುರಿ ಸರಿಯಾದ ಪ್ರಯತ್ನಗಳು ಸರಿಯಾಗಿದೆ, ಗುರಿ ಸಾಧನೆಗೆ ಪ್ರಯತ್ನ ಸರಿಯಾಗಿದೆ. ಕೇವಲ ಪ್ರಯತ್ನ ಅಲ್ಲ, ಆ ಪ್ರಯತ್ನಗಳು ಕೂಡ ನೈತಿಕವಾಗಿರಬೇಕು, ಅದು ಸರಿಯಾಗಿದೆ. ಅನಂತರ ಸಮ್ಮಾಸತಿಯನ್ನು ನಾವು ಸದಾ ಸತ್ಯವನ್ನು ನೀಡಬೇಕು, ಸತ್ಯವನ್ನು ಹೇಳುವುದನ್ನು ನಾವು ಪ್ರೇರಣೆ ಕೊಡಬೇಕು. ಮತ್ತು ನಮ್ಮ ಮನಸ್ಸು ಸದಾ ಜಾಗೃತ ಮನಸ್ಥಿತಿ ಯಾವತ್ತೂ ಇರಬೇಕು. ಯಾವತ್ತೂ ನಾನು ಈಗ ಈ ಸ್ಥಳದಲ್ಲಿ ನಿಂತುಕೊಂಡು ನಾನು ಜಾಗೃತನಾಗಿರುವಂಥದ್ದು, ರಸ್ತೆಯಲ್ಲಿ ಹೋಗುವಾಗ ಬೇಕಾಬಿಟ್ಟು ಹೋಗುವಂಥದ್ದು, ಆ ರೀತಿ ಸದಾ ಜಾಗೃತ. ಯಾವ ಕಾಲದಲ್ಲಿ ನೀವು ಜಾಗೃತರಾಗಿ ನಿರಂತರವಾಗಿ, ಜಾಗೃತಿ ಎನ್ನುವಂಥದ್ದು ನಿರಂತರ, ಏನು ಎಟರ್ನಲ್ ವಿಜಿಲೆನ್ಸ್, ನಿರಂತರ ಜಾಗೃತಿ. ಆ ಜಾಗೃತಿ ಕೇವಲ ಸಂದರ್ಭಕ್ಕೆ ಜಾಗೃತಿ ಆಗಿರುವಂಥದ್ದು. ಮುಂದಿನ ಸಮಾಧಿ ವಿಚಾರದಲ್ಲಿ ಕೂಡ ಹಾಗೆ. ಸಮಾಧಿ ಸ್ಥಿತಿ ಅಂತ ಹೇಳಿದ್ರೆ, ಈಗ ನಾವು ಧ್ಯಾನಕ್ಕೆ ಕೂತ್ಕೊಳ್ತೇವೆ, ವಿಪಸ್ಸನ ಧ್ಯಾನ ಅಂತ ಇರ್ತದೆ.
ಅಥವಾ ನಾವೇ ಮನೆಗಳಲ್ಲಿ ಧ್ಯಾನ ಮಾಡ್ತೇವೆ ಅಂತ ಇಟ್ಕೊಳ್ಳಿ. ಈ ಧ್ಯಾನ ಮಾಡುವಾಗ ಮಾತ್ರ ಏಕಾಗ್ರತೆ, ಅಥವಾ ವಿಪಸ್ಸನ ಮಾಡುವ 10 ದಿನ ವಿಪಸ್ಸನ ಇರ್ತದೆ. 10 ದಿನ ನಾವು ಬಹಳ ಜಾಗ್ರತೆಯಿಂದ ವಿಪಸ್ಸನವನ್ನು ಮಾಡಿ ಏಕಾಗ್ರತೆಯನ್ನು ತಂದುಕೊಂಡು ಅನಂತರ ಹೊರಗೆ ಬಂದು ಮನಸ್ಸನ್ನು ಚಂಚಲವಾಗಿ ಬಿಡುವಂಥದ್ದು ಇದು ಅಲ್ಲ. ಸಮಾಸತಿ ಮತ್ತು ಸಮಾಜಾಗೃತಿ ಅನ್ನುವಂಥದ್ದು ಅದು ನಿರಂತರವಾಗಿ ಸತ್ಯ ಹೇಳುವಂಥದ್ದು ಯಾವುದೇ ಕಾಲಕ್ಕೂ ಸತ್ಯವನ್ನು ಸತ್ಯ ಅಂದ್ರೆ ನಾವು ಒಪ್ಕೊಳ್ಬೇಕು, ಸುಳ್ಳನ್ನೇ ನಾವು ಪ್ರತಿಪಾದಿಸಬೇಕು. ಅದು ಎಷ್ಟೇ ಕಷ್ಟ ಬರಲಿ, ಎಷ್ಟು ಅದರಿಂದ ತೊಂದರೆಗಳಾದರೂ ಕೂಡ ಸತ್ಯವನ್ನ ಸತ್ಯ ಅಂತೇಳಿ ಸುಳ್ಳಂತೇಳಿ ನಾವು ಅದನ್ನ ಪ್ರತಿಪಾದಿಸಬೇಕು ಮತ್ತು ಅದನ್ನ ಪ್ರೇರೇಪಿಸಬೇಕು. ಸತ್ಯವನ್ನು ನುಡಿಲಿಕ್ಕೆ ಇತರರಿಗೆ ಪ್ರೇರೇಪಿಸಬೇಕು. ಇದರಿಂದ ಸತ್ಯವನ್ನೇ ಎಲ್ಲರೂ ಹೇಳೋದ್ರಿಂದ ಸಮಾಜ ಬಹಳ ಚೆನ್ನಾಗಿರ್ತದೆ. ಎಲ್ಲ ಮನುಷ್ಯರು ಕೂಡ ಅಂದ್ರೆ ಎಲ್ಲ ಮನುಕುಲ ಚೆನ್ನಾಗಿರ್ತದೆ, ಒಳ್ಳೆ ರೀತಿಯ ವ್ಯವಸ್ಥೆ ಇರ್ತದೆ. ಸಮಾಧಿ ಅದೇ ಹೇಳಿದಾಗ ಏಕಾಗ್ರತೆ ಅನ್ನುವಂಥದ್ದು ಕೇವಲ ಆ ಕ್ಷಣಕ್ಕೆ ಅಲ್ಲ, ನಿರಂತರವಾಗಿ ಸಮಾಧಿ ಸರಿಯಾದ ಸಮಾಧಿ ಸ್ಥಿತಿ, ಸರಿಯಾದ ಏಕಾಗ್ರತೆ. ಆ ಸರಿಯಾದ ಏಕಾಗ್ರತೆಯನ್ನು ನೀವು ಸಾಧಿಸಿದರೆ ಅದೊಂದು ಸಾಧನೆ. ಆ ಸ್ಥಾನಕ್ಕೆ ನೀವು ಹೋದರೆ ನಿಮ್ಮ ಮನಸ್ಸು ಯಾವತ್ತೂ ನಿಮ್ಮ ಕಂಟ್ರೋಲ್ನಲ್ಲಿ ಇರ್ತದೆ, ಸದಾ ಜಾಗೃತಿಯಲ್ಲಿ ಇರ್ತದೆ. ಆ ಒಂದು ಸ್ಥಿತಿಯನ್ನು ನೀವು ಕಂಡುಕೊಳ್ಬೇಕು. ಈ ಅಷ್ಟಾಂಗ ಮಾರ್ಗಗಳ ಅನುಸರಣೆಯಿಂದ ನೀವು ನಿಮ್ಮ ಜೀವನವನ್ನ ದುಃಖರಹಿತರಾಗಿ ಮಾಡಿಕೊಳ್ಳಬಹುದು ಅನ್ನುವಂಥದ್ದು ಭಗವಾನ್ ಬುದ್ಧರ ಆ ಬೋಧನೆಯ ಒಂದು ಸಾರ. ಇನ್ನೊಂದು ಮಾರ್ಗ ಸದ್ಗುಣಗಳ ಮಾರ್ಗ. ಗುಣಗಳು ನಾವೆಲ್ಲರೂ ಒಳ್ಳೆ ಗುಣದ ಹುಡುಗಿ ಮದುವೆಗೆ ಹೋದಾಗ ಗುಣಗಳ ದೇವ ಹುಡುಗಿ ಅಥವಾ ಹುಡುಗನ ಗುಣಗಳ ದೇವ ಅದನ್ನ ಹೇಳುವುದನ್ನು ನಾವು ಕೇಳಿದ್ದೇವೆ. ಆದರೆ ಈ ಸದ್ಗುಣಗಳು ಸದಾ ಕಾಲದಲ್ಲಿ ಇರಬೇಕು, ಸರ್ವರಲ್ಲೂ ಇರಬೇಕು. ಸದ್ಗುಣಗಳು ಅಂತ ಹೇಳಿದ್ರೆ ಶೀಲಗಳನ್ನು ಪಾಲನೆ ಮಾಡುವುದು. ಶೀಲ ಅಂತ ಹೇಳಿ ನಾನು ಈಗಾಗಲೇ ಹೇಳಿದೆ, ಪಂಚಶೀಲಗಳು, 5 ಶೀಲಗಳು ಬಹು ಮುಖ್ಯವಾದ ಶೀಲಗಳು. ಆ 5 ಶೀಲಗಳ ಹೊರತಾಗಿ ಬೇರೆ ಶೀಲಗಳಿದ್ರೂ ಕೂಡ ಅದು ಅದರ ಒಟ್ಟಿಗೆ ಸೇರ್ಕೊಂಡಿದೆ ಹೊರತು ಅದು ಇನ್ನೊಂದು ಒಂದು ಶೀಲ ಬಿಟ್ಟೋಗಿದೆ ಅನ್ನುವಂತ ಯಾಕಂದ್ರೆ ಭಗವಾನ್ ಬುದ್ಧರ ಆ ಶೀಲಗಳ ಒಂದು ಏನು ಕಂಡುಕೊಂಡಿದ್ದಾರೆ ಮಾರ್ಗ, ಅದು ಬಹಳ ಅದ್ಭುತವಾದಂತಹ ಮಾರ್ಗ. ಆ ಶೀಲವನ್ನು ಪರಿಪಾಲನೆ ಮಾಡುವಂಥದ್ದು, ಅನುಸರಣೆ ಮಾಡುವಂಥದ್ದು ಸಕಲ ದುಃಖಗಳಿಗೂ ಒಂದು ಪರಿಹಾರ ಮಾರ್ಗ ಅನ್ನೋದನ್ನು ಭಗವಾನ್ ಬುದ್ಧರು ಹೇಳ್ತಾರೆ. ಆನಂತರ ದಾನವನ್ನು ಕೊಡುವುದು. ದಾನವನ್ನು ನಾವು ಕೊಡ್ತೇವೆ ಸಾಮಾನ್ಯವಾಗಿ, ರಾಜಕಾರಣಿಗಳು ಎಲ್ಲರೂ ದಾನ ಮಾಡ್ತಾರೆ. ದಾನವನ್ನು ಅಹಮಿನಿಂದ ಮಾಡ್ತಾರೆ, ಹಣದ ಅಹಂಕಾರದಿಂದಲೂ ಕೂಡ ದಾನವನ್ನು ಮಾಡ್ತಾರೆ. ತಮ್ಮ ಶ್ರೀಮಂತಿಕೆಯನ್ನು ತೋರ್ಪಡಿಸಿಕೊಳ್ಳಲಿಕ್ಕೆ ದಾನವನ್ನು ಮಾಡ್ತಾರೆ. ಆದರೆ ದಾನ ಆಗಿರಬಾರದು, ಅನುಕಂಪದಲ್ಲಿ ದಾನ ಕರುಣೆಯಿಂದ ಕೊಡಬೇಕು. ದಾನವನ್ನ ಅನುಕಂಪದಿಂದ ಕೊಡಬೇಕು, ದಾನವನ್ನ ಗೌರವದಿಂದ ಕೊಡಬೇಕು. ದಾನ ಪಡೆಯುವುದು ನಿಕೃಷ್ಟ ಅಲ್ಲ, ಅವನು ಬಹಳ ನಿಕೃಷ್ಟ. ಅವನು ಏನು ಇಲ್ಲ, ಅವನಿಗೆ ಏನು ಕೊಡ್ತೇನೆ, ಅವನೊಬ್ಬ ಗುಲಾಮನ ರೀತಿಯಲ್ಲಿ, ನಾನೊಬ್ಬ ರಾಜನ ರೀತಿಯಲ್ಲಿ ಕೊಡುವುದಲ್ಲ. ಅವನಿಗೆ ನನ್ನ ಸರಿಸಮಾನವಾಗಿ ಅವನಿಗೂ ಕೂಡ ಈ ಜಗತ್ತಿನಲ್ಲಿ ಬದುಕುವ ಹಕ್ಕಿದೆ. ಒಬ್ಬ ಬಡವನಿಗೆ ನಾವು ದಾನವನ್ನು ಕೊಡ್ತೇವೆ ಅಂತ ಹೇಳಿದ್ರೆ ಅವನು ಯಾವುದೋ ಒಂದು ಕಾರಣಕ್ಕೆ ನಮ್ಮಿಂದ ಏನು ಕೆಳ ಹಂತಕ್ಕೆ ಹೋಗಿರ್ಬೋದು, ಅಥವಾ ನಾವು ಅವನನ್ನು ಕೆಳಗೆ ತಳ್ಳಿರ್ಬೋದು. ನಮ್ಮ ಶೀಲಗಳ ಪಾಲನೆ ಮಾಡದೆ ನಮ್ಮ ಅತಿಯಾಸ ಆಗಿರ್ಬೋದು, ನಮ್ಮ ದುರ್ಗುಣಗಳಾಗಿರ್ಬೋದು, ಅಥವಾ ನಾವು ಸರಿಯಾದ ಮಾರ್ಗದಲ್ಲಿ ಹೋಗದೇ ಇರುವ ಕಾರಣ ನಾವು ಇನ್ನೊಬ್ಬ ವ್ಯಕ್ತಿಯನ್ನು ಕೆಳಗೆ ತಳ್ಳಿರ್ತೇವೆ. ಇಂಡೈರೆಕ್ಟ್ ಆಗಿ ನಾವು ಅವನ್ನ ಕೆಳಗೆ ಹೋಗ್ಲಿಕ್ಕೆ, ಅವನು ಬಡವನಾಗಲಿಕ್ಕೆ ನಾವೇ ಕಾರಣರಾಗಿರ್ತೇವೆ. ಅದಕ್ಕೆ ನಾವು ಕ್ಷಮಾರೂಪದಲ್ಲಿ, ಕ್ಷಮಾಪಣೆಯ ರೂಪದಲ್ಲಿ ನಾವು ಅವರಿಗೆ ದಾನವನ್ನು ಕೊಡಬೇಕು, ಅವರಿಗೆ ಕರುಣೆಯನ್ನು ಕೊಡಬೇಕು, ಅವರಿಗೆ ಬಹಳ ಗೌರವದಿಂದ ದಾನವನ್ನು ಕೊಡಬೇಕು. ಅಂತ ರೀತಿ ದಾನ ಮಾತ್ರ ಯೋಗ್ಯವಾದ ದಾನ ಅಂತ ಕರೆಸಿಕೊಳ್ತದೆ. ಅಹಮ್ಮೆಯಿಂದ ಕೊಡುವಂತ ದಾನ, ಶ್ರೀಮಂತಿಕೆಯನ್ನು ತೋರ್ಪಡಿಸಿಕೊಳ್ಳಿಕ್ಕೆ ಕೊಡುವಂತ ದಾನ, ಅದಕ್ಕೆ ಯಾವುದೇ ಬೆಲೆ ಇರುವುದಿಲ್ಲ. ಅದೇ ರೀತಿ ಉಪೇಕ್ಷೆ ಅಂತ ಹೇಳ್ತಾರೆ. ಉಪೇಕ್ಷತಾ ಮನೋಭಾವ ಅಂತ ಹೇಳಿದ್ರೆ ಉಪೇಕ್ಷೆ ಮಾಡುವುದು. ನೀವು ಯಾವುದೋ ಒಂದು ಕೆಲಸವನ್ನು ಸಾಧನೆಯನ್ನು ಮಾಡಿರ್ತೀರಿ, ನಿಮಗೆ ಬಹಳ ಹೊಗಳಿಕೊಳ್ಳುವುದು, ಇನ್ನು ಕೆಲವರಿಂದ ನಿಮಗೆ ತೆಗಳಿಕೊಳ್ಳುವುದು. ಸೊ ಅಂತ ಸ್ಥಿತಿಯಲ್ಲಿ ಹೊಗಳಿಕೆ ಮತ್ತು ತೆಗಳಿಕೆ ಇವೆರಡಕ್ಕೂ ನೀವು ಸ್ಥಾನಗಳನ್ನು ಕೊಡಬಾರದು. ಅವೆರಡನ್ನು ನೀವು ನಿರಾಕರಿಸಬೇಕು, ಅದನ್ನು ಸ್ವೀಕಾರ ಮಾಡಬಾರದು. ಹೊಗಳಿಕೆಯನ್ನು ಸ್ವೀಕಾರ ಮಾಡಬಾರದು,
ತೆಗಳಿಕೆಯನ್ನು ಸ್ವೀಕಾರ ಮಾಡಿ. ನೋಡಿ ಆ ಸ್ಥಿತಿ ಯೋಚನೆ ಮಾಡಿ. ಹೊಗಳಿದಾಗ ನಮ್ಗೆ ಎಷ್ಟು ಖುಷಿ ಆಗ್ತದೆ, ಬಟ್ ಅದನ್ನು ನೀವು ಸ್ವೀಕಾರ ಮಾಡಬೇಡಿ ಅಂತ ಹೇಳಿದ್ರೆ, ದೂರಿದಾಗ ನಮಗೆ ಮನೆಯಲ್ಲಿ ಹೋದರೂ ಕೂಡ ಅವ್ರು ಹೀಗೆ ಹೇಳಿದ್ರಲ್ಲ ನಮ್ಮ ಮನಸ್ಸಿನಲ್ಲಿ ಇರ್ತದೆ. ಬಟ್ ಅದನ್ನು ನಾವು ಸ್ವೀಕಾರ ಮಾಡದೇ ಇದ್ರೆ ಎಷ್ಟು ಚೆನ್ನಾಗಿರ್ತದೆ. ಅದಕ್ಕಾಗಿ ಹೊಗಳಿಕೆಯನ್ನು ಸ್ವೀಕರಿಸಿದೆ, ತೆಗಳಿಕೆಯನ್ನು ಸ್ವೀಕರಿಸಿದೆ. ಉಪೇಕ್ಷತಾ ಮನೋಭಾವ, ಉಪೇಕ್ಷತಾ ಸ್ಥಿತಿ ಇದೆಯಲ್ಲ, ಆ ಸ್ಥಿತಿಯಲ್ಲಿ ನೀವು ಇರಬೇಕು. ಅಂತಹ ಗುಣವನ್ನು ನೀವು ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದನ್ನ ಭಗವಾನ್ ಬುದ್ಧರು ಹೇಳ್ತಾರೆ. ಅನಂತರ ನೆಕ್ಕಮ ಅನ್ನುವಂಥದ್ದು ಐಹಿಕ ಸುಖ ಭೋಗಗಳನ್ನು ತ್ಯಜಿಸುವುದು. ಅಂದ್ರೆ ಐಹಿಕ ಸುಖ ಭೋಗಗಳು ಅಂತ ಹೇಳಿದ್ರೆ ನಿಮಗೆ ಭಗವಾನ್ ಈಗಾಗಲೇ ಹೇಳಿದೆ, ಮಧ್ಯಮ ಮಾರ್ಗವನ್ನು ಭಗವಾನ್ ಬುದ್ಧರು ಬೋಧಿಸಿದ್ರು. ಐಹಿಕ ಸುಖ ಭೋಗಗಳು ಅಂತ ಹೇಳಿದ್ರೆ ನಿಮ್ಮ ಜೀವನಕ್ಕೆ ಎಷ್ಟು ಅಗತ್ಯ ಇದೆ, ನಿಮ್ಮ ಜೀವನ ನಿರ್ವಹಣೆಗೆ ಎಷ್ಟು ಅಗತ್ಯ ಇದೆ ಅಷ್ಟನ್ನು ನೀವು ತಿನ್ನುವಂಥದ್ದು. ನಾವು ಇವತ್ತು ತಿಂದು ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲ ಸಣ್ಣ ಕಾಯಿಲೆಗಳು ಬರ್ತದೆ. ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಈ ಥರ ಎಲ್ಲ ಕಾಯಿಲೆಗಳು ಆಹಾರವನ್ನು ಅತಿಯಾಗಿ ತಿನ್ನುವುದರಿಂದ ಬರುವಂಥ ಕಾಯಿಲೆಗಳು. ಅಂತಹ ಒಂದು ರೀತಿಯ ಅತಿ ಆಸೆಯಿಂದ ನಾವು ಬದುಕ್ತಾ ಇದ್ದೇವೆ. ಅಥವಾ ಹಣವನ್ನು ಕೂಡ ಇಡುವುದು, ನನಗೆ ಕೋಟಿ ಇದ್ದು ಇನ್ನು ಅದರ ಮೇಲೆ ಇನ್ನೂ ಕೋಟಿ ಬೇಕು, ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಟ್ಟು ಸಂಪಾದನೆ ಮಾಡಬೇಕು, ಕಾನೂನಿನ ಕಣ್ತಪ್ಪಿಸಿ ಭ್ರಷ್ಟಾಚಾರದ ಮೂಲಕ, ದರೋಡೆ ಮೂಲಕ, ಬೇರೆ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಿಂದ ಹಣವನ್ನು ಮಾಡುವುದು. ಇದು ಯಾಕಾಗಿ ಮಾಡ್ತಾರೆ ಅಂತಂದ್ರೆ ಐಹಿಕ ಸುಖ ಭೋಗಕ್ಕಾಗಿ. ಐಹಿಕ ಸುಖ ಭೋಗಕ್ಕಾಗಿ ಅಂದ್ರೆ ನಮ್ಮ ಐಹಿಕ ಸುಖ ಭೋಗಕ್ಕೆ ಎಷ್ಟು ಬೇಕು ಅದಕ್ಕೆ ಮಿತಿಮೀರಿ ನಾವು ಸಂಪಾದನೆಯನ್ನ ಮಾಡ್ತಾ ಇದ್ದೇವೆ. ಅಂತಹ ಸಂಪಾದನೆ ಆಗಿರ್ಬೋದು ಅಥವಾ ಅಂತಹ ಅನುಭವಿಸುವಿಕೆ ಏನಿದೆ ಅದನ್ನು ನಾವು ಬಿಡಬೇಕು. ಐಹಿಕ ಸುಖವು ಮಧ್ಯಮ ಮಾರ್ಗ, ಪ್ರತಿಯೊಂದು ಹಂತದಲ್ಲಿ ಕೂಡ ಮಧ್ಯಮ ಮಾರ್ಗವನ್ನು ನೀವು ಅನುಸರಣೆ ಮಾಡಬೇಕು. ಏನು ಜೈನ ಧರ್ಮದಲ್ಲಿ ಹಿಂಸೆಯನ್ನು ಪ್ರತಿಪಾದಿಸ್ತಾರೆ. ಹಿಂಸೆ ಅಂತ ಹೇಳಿದ್ರೆ ಅತಿಯಾದ ಅಹಿಂಸೆಯನ್ನು ಪ್ರತಿಪಾದಿಸ್ತಾರೆ. ಅಹಿಂಸೆ ಅಂತ ಹೇಳಿದ್ರೆ ಬಾಯಿಗೆ ಬಟ್ಟೆಯನ್ನು ಕೊಟ್ಕೊಂಡು ಸಣ್ಣ ಕ್ರಿಮಿ ಕೀಟಗಳು ಕೂಡ ಬಾಯಿ ಉಸಿರಾಟದ ಮೂಲಕ ತಮ್ಮ ದೇಹವನ್ನು ಸೇರಿದ್ರೆ ನಾನು ಹಿಂಸೆ ಮಾಡಿದ್ದೇನೆ ಅಂತೇಳಿ ಆಗ್ತದೆ, ಹಿಂಸೆ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಹಾಗೆ ಮುಖದ ಬಟ್ಟೆಗಳನ್ನು ಕಟ್ಟಿಕೊಂಡು ಸನ್ಯಾಸಿಗಳು ಇರ್ತಾರೆ. ಸೊ ಆ ರೀತಿಯ ಅತಿರೇಕದ ಅಹಿಂಸಾ ಮಾರ್ಗವಲ್ಲ, ಅತಿರೇಕಗಳನ್ನು ನಾವು ಯಾವತ್ತೂ ಪಾಲನೆ ಮಾಡ್ತೇವೆ. ಮಧ್ಯಮ ಮಾರ್ಗದಲ್ಲಿಯೇ ಇರುತ್ತೆ. ಮಧ್ಯಮ ಮಾರ್ಗ ಅಷ್ಟೊಂದು ಶ್ರೇಷ್ಠವಾದ. ಅತಿಯಾದ ಯಾವುದು ಅಹಿಂಸೆಯನ್ನ ಮಾಡದೇ ಇರುವಂಥದ್ದು ಜೈನ ಮುನಿಗಳ ರೀತಿಯಲ್ಲಿ ಯಾವ ಅತಿರೇಕದ ಅಹಿಂಸೆಯನ್ನ ಪಾಲನೆ ಮಾಡುವಂಥದ್ದು, ಅಥವಾ ಇನ್ನು ಕೆಲವರು ಈ ಬಾಂಬ್ಗಳನ್ನು ಹಾಕಿ ಮಾಡುವಂಥ ಅತಿರೇಕದ ಹಿಂಸೆಯನ್ನು ಮಾಡುವಂಥದ್ದು, ಅದನ್ನು ನಾವು ಮಾಡ್ತೀವಿ. ಅತಿರೇಕದ ಅಹಿಂಸೆಯನ್ನು ಮಾಡುದು ಮಧ್ಯಮ ಮಾರ್ಗದ ಜೀವನ. ಯಾಕಂತ ಹೇಳಿದ್ರೆ ನೀವು ಪ್ರಶ್ನೆಗಳನ್ನು ಕೇಳ್ಬೋದು. ಪಾಣಾತಿಪಾತ ವೀರಮಣಿ ಅಂತ ಹೇಳಿ ನಾವು ಕೆಲವೊಮ್ಮೆ ಆಹಾರ ಸೇವನೆಗಾಗಿ ಪ್ರಾಣಿ ಪಕ್ಷಿಗಳನ್ನು ಕೊಂದು ತಿನ್ನುವಂಥದ್ದು ಮಾಡ್ತೇವೆ. ಇದು ಎಷ್ಟು ಸರಿ ಅಂತ ಅಲ್ಲಿ ಕೂಡ ನಾವು ಮಧ್ಯಮ ಮಾರ್ಗವನ್ನೇ ಅನುಸರಣೆ ಮಾಡಬೇಕು. ಬೌದ್ಧ ಧರ್ಮದಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ನೀವು ಆಹಾರಕ್ಕಾಗಿ ಮಾಡುವಂತಹ ಯಾವುದೇ ಹಿಂಸೆ ಇದೆಯಲ್ಲ ಅದು ಹಿಂಸೆ ಅನಿಸ್ಕೊಳ್ಳೋದು. ಆಹಾರಕ್ಕಾಗಿ ಅಂದರೆ ಯಾವ ರೀತಿ ಆಹಾರ, ನನಗೆ ಇವತ್ತು ನಾನ್ ವೆಜ್ ಊಟ ಮಾಡಬೇಕು, ಹಾಗಾಗಿ ಒಂದು ಕೋಳಿ ತಂದು ಅದನ್ನು ಕಟ್ ಮಾಡಿ ತಿನ್ನಿ, ಅದು ಉತ್ತಮ ಭಾವನೆ ಅಲ್ಲ. ಈಗ ನಾನು ಇಲ್ಲಿ ಕಾರ್ಯಕ್ರಮ ಬಂದಿದ್ದೇನೆ, ನೀವೊಂದು ಊಟದ ವ್ಯವಸ್ಥೆ ಮಾಡಿದ್ದೀರಿ. ಇಲ್ಲಿ ಸಮುದಾಯ ಬುದ್ಧನ ಬೆಳಕಿನಲ್ಲಿ ಕಾರ್ಯಕ್ರಮ, ಉದಾಹರಣೆಗೆ ಹೇಳ್ತಾರೆ, ಕಾರ್ಯಕ್ರಮ ಆಯೋಜಿಸಿದ್ರೆ ಊಟದ ವ್ಯವಸ್ಥೆ ಮಾಡಿದ್ದೀನಿ, ನಾನು ವೆಜ್ ಊಟ ರೆಡಿ ಮಾಡಿದ್ದೆ, ಊಟದ ವ್ಯವಸ್ಥೆ. ಸೊ ನಾನು ಇಲ್ಲಿ ತಿಂದಿದ್ದೇನೆ, ಸೊ ತಿನ್ಬೋದು, ಅದರಲ್ಲಿ ತೊಂದರೆ ಇಲ್ಲ. ಆದರೆ ನಾನು ವಾಸುದೇವ್ ಸರ್ ಮನೆಗೆ ಹೋಗ್ತೇನೆ, ಮಂಜುನಾಥ್ರವರು ಬರ್ತಾರೆ ಅಂತ ಹೇಳಿ ನನಗೆ ಏನೋ ನಾನ್ ವೆಜ್ ಅಡುಗೆ ಮಾಡೋದು, ನಾನು ಬರ್ತೇನೆ ಅಂತ ಹೇಳಿ ಅದು ಸರಿಯಾದ ಮಾರ್ಗ. ನನಗೋಸ್ಕರ ಮಾಡಿದ ಹಿಂಸೆಯಲ್ಲಿ ನಾನು ಪಾಲ್ಗೊಳ್ಳುವಿಕೆ ಅದು ಸರಿಯಾದ ಮಾರ್ಗ ಅಲ್ಲ. ಗೊತ್ತಾಯ್ತಾ? ನನ್ನಿಂದ ನಾನು ಯಾವುದೇ ಜೀವಿಯ ಸಾವಿಗೆ ಅಥವಾ ಪ್ರಾಣ ಹಂತಿಗೆ ಹಿಂಸೆಗೆ ನಾನು ಕಾರಣನಾಗಿರಬಾರದು.
ಅಂತಹ ರೀತಿಯಲ್ಲಿ ಆದಂತಹ ಒಂದು ಹತ್ಯೆಗಳಾಗಿದೆ ಅಂತ ಹೇಳಿದ್ರೆ ನಾನು ಹೇಳಿದ್ದಾರೆ. ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ವಿ, ಕಾರ್ಯಕ್ರಮ ಇದೆ ಮಾಡಿದ್ವಿ, ಎಲ್ಲ ಕಾರ್ಯಕ್ರಮ ಮಾಡಿದ್ರೆ ನಾನು ಬಂದಿದ್ದೇನೆ, ಊಟ ಮಾಡ್ಕೊಂಡು ಹೋಗ್ತೀನಿ. ಅದು ನಾನು ಬರ್ತೇನೆ ಅಂತ ಹೇಳಿ ಮಾಡೋದು, ಎಲ್ಲೂ ಸೇರಿದ್ದಾರೆ ಊಟದ ವ್ಯವಸ್ಥೆ ಮಾಡಬೇಕು ಮಾಡಿದ್ವಿ. ಅದೇ ನಿಮ್ಮ ಮನೆಗೆ ಬಂದಾಗ ನಾನು ಬರ್ತೇನೆ ಅಂತ ಕಾರಣಕ್ಕಾಗಿ ನೀವು ಮಾಡಿದ್ರೆ ಅದು ಹಿಂಸೆ ಆಗ್ತದೆ. ಅಂತ ಹಿಂಸೆಗಳಲ್ಲಿ ನಾವು ಪಾಲ್ಗೊಳ್ಬಾರ್ದು. ಅಥವಾ ನೀವ್ಯಾರು ನಮ್ಮ ಮನೆಗೆ ಬರ್ತೀರಿ ಅಂತೇಳಿ ನಾನು ನಮ್ಮ ಮನೆಯಲ್ಲಿ ಪ್ರಾಣಿ ವಧೆ ಪಕ್ಷಿ ವಧೆಯನ್ನು ಮಾಡಿ ಆಹಾರ ತಯಾರು ಮಾಡೋದು ಅದು ಸರಿಯಾದ ಕ್ರಮ ಅಲ್ಲ. ಹಾಗಾಗಿ ಮಧ್ಯಮ ಮಾರ್ಗವನ್ನು ನಮ್ಮ ಭಗವಾನ್ ಬುದ್ಧರು ಹೇಳುವಾಗ ಈ ಜಗತ್ತಿನ ಸರ್ವ ಜೀವಿಗಳು ಒಂದು ಜೀವಿ ಇನ್ನೊಂದು ಜೀವಿಯನ್ನು ತಿಂದೇ ಬದುಕ್ತಾರೆ, ಅದು ನೈಸರ್ಗಿಕ. ಒಂದು ಜೀವಿ ಇನ್ನೊಂದು ಜೀವಿಯನ್ನು ತಿಂದು ಬದುಕ್ತಾ ಇದ್ದ ನೈಸರ್ಗಿಕವಾಗಿ. ನಾವು ಸಸ್ಯಾಹಾರವನ್ನು ಸೇವನೆ ಮಾಡ್ತೇವೆ. ಸಸ್ಯಾಹಾರವು ಕೂಡ ಆ ನಿಟ್ಟಿನಲ್ಲಿ ಹೋದ್ರೆ ಜೈನ ಧರ್ಮದ ಇದರಲ್ಲಿ ಯೋಚನೆ ಮಾಡಿದ್ರೆ ಅದು ಕೂಡ ಹಿಂಸೆ. ನಾವು ಗಿಡಗಳನ್ನು ಕಟ್ ಮಾಡ್ತೇವೆ, ಗಿಡಗಳಿಗೆ ನೋವಾಗ್ತದೆ, ಹಿಂಸೆ ಆಗ್ತದೆ ಅಲ್ಲಿ. ಅಥವಾ ಕಾಡು ಗಿಡಗಳನ್ನು ನಾವು ತಿಂತೇವೆ, ಇನ್ನು ಹುಟ್ಟುವ ಗಿಡಗಳನ್ನು ನಾವು ಅಲ್ಲಿಗೆ ನಾಶ ಮಾಡಿಬಿಡ್ತೇವೆ. ಬೀಜಗಳನ್ನು ಧಾನ್ಯಗಳನ್ನು ನಾವು ತಿನ್ನುವುದರಿಂದ ಹುಟ್ಟುವ ಜೀವಗಳನ್ನು ನಾವು ಒಂದಾಗಿ ಆ ರೀತಿಯಲ್ಲಿ ನಾವು ಅತಿರೇಕದ ಚಿಂತನೆಯನ್ನು ಮಾಡಬಾರ್ದು, ಅಹಿಂಸೆಯ ಚಿಂತನೆಯನ್ನು ಮಾಡಬಾರ್ದು, ಅತಿರೇಕದ ಹಿಂಸೆಯ ಚಿಂತನೆಗಳನ್ನು ಮಾಡಬಾರ್ದು. ಮಧ್ಯಮ ಮಾರ್ಗದಲ್ಲಿ ನಾವು ನಡೆಯಬೇಕು ಅನ್ನುವಂಥದ್ದು ಬುದ್ಧರ ಬೋಧನೆಯ ತಿರುಳು. ಆನಂತರ ವೀರ್ಯ ಅಂದರೆ ಸದ್ಗುಣಗಳಲ್ಲಿ ಸರಿಯಾದ ಪ್ರಯತ್ನ. ಈಗಾಗಲೇ ನಾನು ಅಷ್ಟಾಂಗ ಮಾರ್ಗಗಳಲ್ಲಿ ಕೂಡ ಹೇಳಿದೆ. ಸರಿಯಾದ ವೀರ್ಯ ಅಂತ ಹೇಳಿದ್ರೆ ಸರಿಯಾದ ಪ್ರಯತ್ನ ಅಂದರೆ ಅಷ್ಟಾಂಗ ಮಾರ್ಗದ ಪರಿಪಾಲನೆ. ಸರಿಯಾದ ಗುರಿಯೊಂದಿಗೆ ಸರಿಯಾದ ಪ್ರಯತ್ನವನ್ನು ಮಾಡೋದು, ಆ ಗುರಿ ಸಾಧನೆಗಾಗಿ ಸರಿಯಾದ ಮಾರ್ಗವನ್ನು ಅನುಸರಣೆ ಮಾಡುವುದು. ಆನಂತರ ಕಂತಿ ಅಂತ ಹೇಳಿದ್ರೆ ತಾಳ್ಮೆ ಸರಿಯಾದ ತಾಳ್ಮೆ, ಅದು ಕೂಡ ಸರಿಯಾದ ತಾಳ್ಮೆ. ಆ ತಾಳ್ಮೆ ಅನ್ನುವಂಥದ್ದು ಸಮಯ ಮತ್ತು ಸಂದರ್ಭಕ್ಕೆ ಸರಿಯಾದ ರೀತಿಯಲ್ಲಿ ಇರಬೇಕು. ತಾಳ್ಮೆ ಅತಿರೇಕದ ತಾಳ್ಮೆಯೂ ಆಗಿರಬಾರ್ದು. ಮತ್ತು ಅದರಿಂದ ನಮ್ಮ ತಾಳ್ಮೆಯಿಂದ ಇನ್ನೊಂದು ಜೀವಿಗಳಿಗೂ ಹಾನಿ ಆಗಬಹುದು. ಕೆಲವೊಮ್ಮೆ ಒಂದು ರಸ್ತೆಯಲ್ಲಿ ಒಂದು ಮಗು ಹೋಗ್ತಾ ಇರ್ತದೆ, ವಾಹನ ಬರ್ತಾ ಇದೆ, ನಾವು ಸ್ವಲ್ಪ ದೂರದಲ್ಲಿರ್ತೇವೆ, ನಾವು ಸದಾ ತಾಳ್ಮೆಯಲ್ಲಿರ್ತೇವೆ ಅಂತ ಹೇಳ್ಕೊಂಡು ನಾವು ನಿಧಾನವಾಗಿ ಅಲ್ಲಿವರೆಗೆ ತಾಳ್ಮೆಯಲ್ಲಿ ನಿಧಾನವಾಗಿ ಹೋದ್ರೆ ಏನಾಗಬಹುದು? ತೊಂದರೆಗೀಡಾಗ್ತದೆ, ಮಗುವಿಗೆ ಜೀವಹಾನಿ ಆಗ್ಬೋದು, ಯಾವುದೇ ತೊಂದರೆಗಳಾಗ್ಬೋದು. ಹಾಗೆ ಸರಿಯಾದ ತಾಳ್ಮೆಯನ್ನು ತುಂಬಬೇಕು. ತಾಳ್ಮೆಯನ್ನು ಆಯಾ ಸಂದರ್ಭಕ್ಕೆ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಬೇಕು. ತಾಳ್ಮೆಯಿಂದ ಇನ್ನೊಬ್ಬರಿಗೆ ಹಾನಿಯೂ ಆಗಬಾರ್ದು. ನಮ್ಮ ತಾಳ್ಮೆಯಿಂದಾಗಿ ಇನ್ನೊಬ್ಬರಿಗೆ ಜೀವಹಾನಿ ಆಗಬಾರ್ದು ಅಥವಾ ಯಾವುದೇ ರೀತಿಯ ತೊಂದರೆಗಳು ಆಗಬಾರ್ದು. ನಾನು ಆಗ ಹೇಳಿದ ಹಾಗೆ ನಮ್ಮ ಪ್ರತಿಯೊಂದು ಚಟುವಟಿಕೆಗಳು ಬಹುಜನರಿಗೆ ಒಳ್ಳೆಯದನ್ನು ಮಾಡಬೇಕು, ಒಳಿತನ್ನು ಮಾಡಬೇಕು. ಕೆಡುಕನ್ನು ಮಾಡಬಾರ್ದು, ಕೆಡುಕನ್ನು ಯಾರಿಗೂ ಕೂಡ ಮಾಡಬಾರ್ದು ನಮ್ಮ ಚಟುವಟಿಕೆ. ಅನಂತರ ಸಚ್ಚ, ಈಗ ಆಗಲೇ ಹೇಳಿದ ಹಾಗೆ ಸಮಾಸತಿ ಅದೇ ಅರ್ಥ ಬರ್ತದೆ. ಸಚ್ಚ ಅದೊಂದು ಗುಣ, ಸತ್ಯವನ್ನು ನುಡಿಬೇಕು. ಸದಾ ಕಾಲ ನಾವು ಸತ್ಯವನ್ನು ನುಡಿಯುವಂಥದ್ದು, ಸತ್ಯವನ್ನು ಪ್ರೇರೇಪಣೆ ಮಾಡುವಂಥದ್ದು. ಅಧಿತಾನ ಗುರಿ ಸಾಧಿಸುವ ನಿರ್ಧಾರ. ಅಧಿತಾನ ಅಂತ ಹೇಳಿದ್ರೆ ಒಂದು ಗುರಿಯನ್ನು ಸಾಧಿಸಬೇಕು, ಅದರ ಒಂದು ಅಚಲವಾದಂತಹ ಒಂದು ನಿರ್ಧಾರವನ್ನು ನಾವು ಕೈಗೊಳ್ಳಬೇಕು. ಆ ಗುರಿ ಸಾಧಿಸುವಲ್ಲಿ ಬೇರೆ ಅಡೆತಡೆಗಳು ಬಂದಾಗ ನಮ್ಮ ಗುರಿಯ ಮಾರ್ಗ ತಪ್ಪುವಾಗ ನಾವು ಮಾರ್ಗದಲ್ಲಿ ಹೋಗಬೇಕು ಅಂತ ನಿರ್ಧಾರ ಮಾಡಿರ್ತೇವೆ, ಏನೋ ತೊಡಕುಗಳು ಬರ್ತದೆ, ಆಗ ನಾನು ಆ ದಾರಿಯನ್ನು ಬಿಟ್ಟು ಇನ್ನೊಂದು ಮಾರ್ಗವನ್ನು ಹಿಡಿಯುವಂಥದ್ದು ಅದು ಸರಿಯಾದ ಮಾರ್ಗ ಅಲ್ಲ. ಅಧಿಷ್ಠಾನ ಅಂತ ಹೇಳಿದ್ರೆ ಏನು ಗುರಿಯನ್ನ ಪಾಯಿಂಟ್ ಔಟ್ ಮಾಡ್ಕೊಂಡಿದ್ದೀರಿ, ಅಲ್ಲಿಗೆ ಹೋಗ್ಲಿಕ್ಕೆ ನೀವು ಒಂದು ದಾರಿಯನ್ನ ಗುರುತಿಸಿಕೊಂಡಿದ್ದೀರಿ, ಆ ಗುರಿಯಲ್ಲೇ ಹೋಗಬೇಕು. ಆ ಮಧ್ಯದಲ್ಲಿ ನಿಮಗೆ ಎಷ್ಟೇ ಕಷ್ಟಗಳು, ತೊಂದರೆಗಳು, ಅಡೆತಡೆಗಳು, ಸಂಕಷ್ಟಗಳು ಬಂದರೂ ಕೂಡ ನಿಮ್ಮ ನಿರ್ಧಾರ ಬದಲಾಗಬಾರದು, ನಿಮ್ಮ ದಾರಿ ಬದಲಾಗಬಾರದು. ಅನಂತರ ಕರುಣೆ ಎನ್ನುವಂಥ ಗುಣ ನಮ್ಮಲ್ಲಿ ಇರಬೇಕು. ಕರುಣೆ ಅಂತ ಹೇಳಿದ್ರೆ ದಯೆ, ಇನ್ನೊಬ್ಬರ ಬಗ್ಗೆ ನಾವು ತೋರಿಸುವಂತ ಅನುಕಂಪ. ಅದು ಮನುಷ್ಯರಾಗಿರ್ಬೋದು ಅಥವಾ ಇತರ ಜೀವಿಗಳಾಗಿರ್ಬೋದು, ಇವರಿಗೆ ನಾವು ತೋರಿಸುವಂತ ಒಂದು ದಯೆ ಅದು ಕರುಣ ಅಂತ ಅನಿಸುತ್ತದೆ. ಆ ಕರುಣೆಯನ್ನ ಕೂಡ ನಾವು ಮಧ್ಯಮ ಮಾರ್ಗದಲ್ಲಿ ತೋರಿಸಬೇಕು. ಕರುಣೆ ಅಂತೇಳಿ ಈಗ ಒಂದು ಗಾದೆಗಳು ಹೇಳ್ತೇವೆ ನಾವು, ದಾನ ಅಂತ ಹೇಳಿ ಇರುವೆಗಳನ್ನು ಹುಡ್ಕೊಂಡು ಹೋಗಿ ಸಕ್ಕರೆಯನ್ನು ಹಾಕ್ಬೇಕಾಗಿದೆ. ದಾನ ಮಾಡಬೇಕು, ಇರುವೆಗೆ ದಾನ ಮಾಡಬೇಕು. ಮಳೆಗಾಲದಲ್ಲಿ ಆಹಾರ ಸಿಗುವುದಿಲ್ಲ, ಏನ್ ಮಾಡಬೇಕು? ಇರುವೆಯನ್ನು ನಾವು ಹುಡ್ಕೊಂಡು ಹೋಗಿ ದಾನ ಮಾಡೋದು, ಸಕ್ಕರೆಯನ್ನು ಹಾಕಬೇಕು.
ನೀವೆಲ್ಲಿ ಸಕ್ಕರೆ ಹಾಕಿದ್ರು ಇರೋ ಬರ್ತದೆ ಅಲ್ವಾ? ಸಕ್ಕರೆ ನೀವೆಲ್ಲ ಹಾಕಿದ್ರು ಇರೋ ಬರ್ತದೆ. ಆದರೆ ನಾವು ನನಗೆ ಕರುಣೆ ಇದೆ ಇರುವೆ ಮೇಲೆ ಅಂತ ಹೇಳ್ಕೊಂಡು ಸಕ್ಕರೆ ಇಟ್ಕೊಂಡು ನಾವು ಇರುವೆ ಉಟ್ಕೊಂಡು ಹೋದರೆ ಅದು ಮೂರ್ಖತನ. ಹಾಗಾಗಿ ಕರುಣೆ ಎನ್ನುವಂಥದ್ದು ಕೂಡ ಮಧ್ಯಮ ಮಾರ್ಗದಲ್ಲಿರಬೇಕು. ಸರಿಯಾದ ರೀತಿಯ ಕರುಣೆ ಇದೆ. ಎಲ್ಲ ಜೀವಿಗಳು ಎಲ್ಲ ಸಂದರ್ಭದಲ್ಲೂ ಎಲ್ಲರೂ ಕೂಡ ಕರುಣೆಗೆ ಅರ್ಹರಾಗಿರ್ತಾರೆ. ಅವರನ್ನು ಪರಿವರ್ತನೆ ಮಾಡಿದಾಗ ಮಾತ್ರ ಕರುಣೆಗೆ ಅರ್ಹರಾಗಿರ್ತಾರೆ. ಅದೇ ಸ್ಥಿತಿಯಲ್ಲಿ ಅವರು ಕರುಣೆಗೆ ಅರ್ಹರಾಗಿರುವುದು. ಹಾಗೆ ಅದೇ ರೀತಿ ಮೈತ್ರಿಯ ಭಾವನೆ ಅಂತ ಹೇಳಿದ್ರೆ ಇದನ್ನ ನಿಜವಾಗಿ ಇದನ್ನು ಶಬ್ದಗಳಲ್ಲಿ ಅದನ್ನ ವಿವರಣೆ ಅದನ್ನ ಅರ್ಥೈಸುವುದು ಬಹಳ ಕಷ್ಟ ಅಂತ ಹೇಳಿದ್ರೆ ಅದಕ್ಕೆ ಬಹಳ ವಿಸ್ತಾರವಾದಂಥ ಒಂದು ಅರ್ಥ ಇದೆ. ಮೈತ್ರಿ ಅಂತ ಹೇಳಿದ್ರೆ ಅದನ್ನ ಒಂದು ರೀತಿಯಲ್ಲಿ ಲಿಮಿಟೆಡ್ ಪದದಲ್ಲಿ ಹೇಳಬೇಕಂದ್ರೆ ಅದನ್ನು ಕರುಣೆ ಅಂತ ಹೇಳ್ಬೋದು. ಮೈತ್ರಿ ಇನ್ನೊಬ್ಬರ ಬಗ್ಗೆ ಅನುಕಂಪ, ಮೈತ್ರಿ ಅದನ್ನು ಹೇಳ್ಬೋದು, ಕಂಪ್ಯಾಷನ್ ಅದನ್ನು ಹೇಳ್ಬೋದು. ಆದರೆ ಅದು ಏನೋ ಸ್ವಲ್ಪ ಕಡಿಮೆ ಅನಿಸ್ತದೆ ಮೈತ್ರಿಯ ಭಾವ. ಈಗ ನಾನು ನಿಮ್ಮನ್ನ ಇಲ್ಲಿ ನಮ್ಮ ಸೋದರರಿದ್ದಾರೆ, ನನ್ನ ಸೋದರ ಅಂತ ಹೇಳ್ಬೋದು, ಬಾಯಿ ಮಾತಿಗೆ ನನ್ನ ಸೋದರ ಅಂತ ಹೇಳ್ಬೋದು. ಆದರೆ ಸಹೋದರತ್ವ ಅನ್ನೋದು ಇದೆಯಲ್ಲ, ಭಗವಾನ್ ಬುದ್ಧರು ಹೇಳುವಂಥ ಸಹೋದರತ್ವ ಅಥವಾ ಭ್ರಾತೃತ್ವ, ನನ್ನ ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದಂಥ ನಮ್ಮ ಸಹೋದರರು ಯಾರಿದ್ದಾರೆ ಅವರ ಬಗ್ಗೆ ನಾನು ಎಷ್ಟು ಕಳಕಳೆಯನ್ನು ವ್ಯಕ್ತಪಡಿಸ್ತೇನೆ, ಅದೇ ರೀತಿಯ ಕಳಕಳೆಯನ್ನು ನಾನು ಇವ್ರ ಬಗ್ಗೆ ತೋರಿಸ್ಲಿಕ್ಕೆ ಆಗ್ತದಾ ಅಥವಾ ನಾವಿಲ್ಲಿ ಕೂತ್ಕೊಂಡವ್ರು ಯಾರಿಗಾಗ್ತದೆ ಯೋಚನೆ ಮಾತಿಗೆ ನಾವು ಹೇಳ್ತೇವೆ ಸೋದರ ವಾಸುದೇವ್ ಸರ್ ಅಂತ ಹೇಳ್ಬೋದು. ಆದರೆ ನನ್ನ ತಂದೆ ತಾಯಿಯ ಹೊಟ್ಟೆಯಲ್ಲಿ ನನ್ನೊಂದಿಗೆ ಜನಿಸಿದಂಥ ನನ್ನ ಸೋದರಿಯರ ಬಗ್ಗೆ ನನಗಿರುವಂಥ ಭಾವನೆ, ಆ ರೀತಿಯ ಭಾವನೆಯಿಂದ ಸದಾ ನಾನು ಇವ್ರ ಬಗ್ಗೆ ವ್ಯಕ್ತಪಡಿಸ್ಲಿಕ್ಕೆ ಆಗ್ತದಾ? ಅದು ಮಾಡಬೇಕು ಹೇಳ್ತೇವೆ ಅವನು. ಅಂತಹ ಭಾವನೆ ನಮ್ಮಲ್ಲಿ ಇರಬೇಕು. ಅದು ಮೈತ್ರಿ ಅಂದರೆ ಅದನ್ನು ನಾವು ಯಾವ ರೀತಿ ವರ್ಣನೆ ಕೊಡೋದು, ಅದನ್ನು ನಾವು ಅನುಭವಿಸಬೇಕು. ಆ ಮೈತ್ರಿಯನ್ನು ನಾವು ಅನುಭವಿಸಬೇಕು ಅಂದರೆ ಅದನ್ನು ನಾವು ಪದಗಳಲ್ಲಿ ಹೇಳಲಿಕ್ಕೆ ಆಗುವುದು. ಮಾತುಗಳಲ್ಲಿ ಎಲ್ರಿಗೂ ನಾವು ಸಹೋದರಿಯರೇ ಎಲ್ಲದನ್ನು ಹೇಳ್ತೇವೆ. ಆದರೆ ನಮ್ಮ ಮುಕ್ತ ಮನಸ್ಸಿನಿಂದ ನಮ್ಮ ಮನಸ್ಸಿನಲ್ಲಿ ಅದು ಈಗ ಏನೋ ತೊಂದರೆ ಆಯಿತು, ಯಾರು ಈಗ ನೀವು ನನಗೆ ಸೋದರ ಅಂತ ಹೇಳಿ ನನಗೇನೋ ತೊಂದರೆ ಆಯಿತು. ತೊಂದರೆ ಆದಾಗ ನಿಮ್ಮ ಸ್ವತಃ ಸಹೋದರನಿಗೆ ಆ ತೊಂದರೆ ಆದಾಗ ನೀವು ಯಾವ ರೀತಿ ಅವರಿಗೆ ಆರೈಕೆಗಳನ್ನು ಮಾಡ್ತೀವಿ, ಎಲ್ಲವನ್ನು ತ್ಯಾಗ ಮಾಡಿ, ಹಣ ಆಗಿರ್ಬೋದು, ಸಮಯ ಆಗಿರ್ಬೋದು, ನಿಮ್ಮ ಕೆಲಸ ಕಾರ್ಯಗಳನ್ನು ತ್ಯಜಿಸಿ ಎಷ್ಟು ಸಹಕಾರವನ್ನು ಕೊಡ್ತೀರಿ ಅಂತಹ ಸಹಕಾರವನ್ನು ನನಗೆ ಕೊಡ್ಲಿಕ್ಕೆ ಆಗ್ತದೆ, ಕೊಡಬೇಕು. ಹಾಗಿದ್ರೆ ಮಾತ್ರ ಅದು ಪ್ರಾಪ್ತಿ, ಹಾಗಿದ್ರೆ ಮಾತ್ರ ಅದು ಮೈತ್ರಿಯ ಭಾವ. ಸೊ ಈ ರೀತಿ ಆ 3 ಮಾರ್ಗಗಳು, ಇದು ಸದ್ಗುಣಗಳ ಮಾರ್ಗ. ಇದು 10 ಮಾರ್ಗಗಳಿದೆ. ಶೀಲ, ದಾನ, ಉಪೇಕ್ಷ, ನೆಕ್ಕಮ, ವೀರ್ಯ, ಕಂತಿ, ಸಚ್ಚ, ಅಧಿಷ್ಠಾನ, ಕರುಣ ಮತ್ತು ಮೈತ್ರಿ. ಈ 10 ಗುಣಗಳು ಸದ್ಗುಣಗಳು ಅಂತೇಳಿ ಹೇಳ್ತಾರೆ ಭಗವಾನ್ ಬುದ್ಧ. ಈ ಸದ್ಗುಣಗಳನ್ನು ನಾವು ಪರಿಪಾಲನೆ ಮಾಡುವುದರಿಂದ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ನಾವು ದುಃಖರಹಿತರಾಗಿ ಜೀವನ ಮಾಡಬಹುದು. ಅಂದರೆ ನನಗೆ ಹೇಳಿದ 3 ಮಾರ್ಗಗಳು: ಒಂದು ಸ್ವಚ್ಛತೆಯ ಮಾರ್ಗ, ಸರಿಯಾದ ಮಾರ್ಗ, ಸದ್ಗುಣಗಳ ಮಾರ್ಗ. ಇದು ನಿಜವಾದ ಭಗವಾನ್ ಬುದ್ಧರ ಬೋಧನೆ. ಈ ಬೋಧನೆಗಳನ್ನು ನಾವು ಕೇವಲ ಕೇಳುವಂಥದ್ದು, ಅದನ್ನು ಅಳವಡಿಸಿಕೊಳ್ಳಬೇಕು. ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಹೆಚ್ಚಿನ ಅಂತ ಹೇಳಿದ್ರೆ ನಾವು ಯಾವ ರೀತಿಯಲ್ಲಿ ಅದನ್ನು ಪರಿಪಾಲನೆ ಮಾಡ್ತೇವೆ ಅನ್ನೋದ್ರ ಮೇಲೆ ಅದು ನಿಲ್ತದೆ. ಎಲ್ಲ ದುಃಖಗಳನ್ನು ನಾವು ಪರಿಹರಿಸಿಕೊಳ್ಳಬಹುದು ಅನ್ನುವಂಥದ್ದು ಭಗವಾನ್ ಬುದ್ಧರ ಒಂದು ಜ್ಞಾನೋದಯದ ತಿರುಳು. ಭಗವಾನ್ ಬುದ್ಧರು ಮನುಷ್ಯನ ಅವರ ಸಾಧನೆಯಲ್ಲಿ ಬೇರೆ ಆ ಸಂದರ್ಭದಲ್ಲಿ ಕೂಡ ಈ ಮನುಷ್ಯನಿಗೆ ಒಂದು ಏನು ಮೋಕ್ಷ ಅನ್ನುವಂಥದ್ದು ಇದೆಯಲ್ಲ, ಮೋಕ್ಷ ಅನ್ನುವಂಥ ಸಿದ್ಧಾಂತ ಇದೆ. ಮನುಷ್ಯ ಮೋಕ್ಷ ಅನ್ನುವಂಥದ್ದು, ಆ ಮೋಕ್ಷ ಸಿದ್ಧಾಂತ ಅನ್ನುವಂಥದ್ದು, ಅದಕ್ಕೋಸ್ಕರ ಏನೇನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನೆಲ್ಲ ನಾವು ಸಾಮಾನ್ಯವಾಗಿ ನಮ್ಮ ಇದರಲ್ಲಿ ತಿಳ್ಕೊಳ್ತೇವೆ, ಬೇರೆ ಸಿದ್ಧಾಂತಗಳಲ್ಲಿ ಹೇಳುವಂಥದ್ದು. ಆದರೆ ಭಗವಾನ್ ಬುದ್ಧರು ಹೇಳುವಂಥ ಮೋಕ್ಷ ಬೇರೆ. ಭಗವಾನ್ ಬುದ್ಧರು ಈ ಜೀವನದಲ್ಲಿ ನೀವು ಜೀವಿಸಿ ಉತ್ತಮ ಜೀವನವನ್ನು ನೀವು ಜೀವಿಸಿದ ಜೊತೆಗೆ ನಿಮ್ಮ ನೆರೆಹೊರೆಗೆ ಒಳ್ಳೆಯ ಜೀವನ ನಡೆಸುವಂತಾಗಬೇಕು ಅಂತ ಜೀವನವನ್ನು ನೀವು ಮಾಡಬೇಕು.
ಮೋಕ್ಷದ ಪರಿಕಲ್ಪನೆಯಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ನೀವು ಮತ್ತೆ ಹುಟ್ಟುತ್ತೀರಿ, ಆ ನಂತರದ ಜೀವನ ನಿಮಗೆ ಸುಖಮಯವಾಗಿರ್ತದೆ, ನಂತರ ಹುಟ್ಟಿದಂಥ ಜೀವನ ಸುಖಮಯವಾಗಿರ್ತದೆ ಅಂತ ಹೇಳ್ತಾರೆ. ಆದರೆ ಭಗವಾನ್ ಬುದ್ಧರು ಮತ್ತೆ ಮರುಹುಟ್ಟು, ಒಂದು ಆತ್ಮ ಮತ್ತು ಮರುಹುಟ್ಟಿನಲ್ಲಿ, ಅಂದರೆ ಮೋಕ್ಷದಲ್ಲಿ ಅಥವಾ ಮತ್ತೆ ಹುಟ್ಟಿ ಬರುವುದರಲ್ಲಿ ಅವರಿಗೆ ನಂಬಿಕೆ ಇರಲಿಲ್ಲ. ಭಗವಾನ್ ಬುದ್ಧರು ಆತ್ಮದ ಇರುವಿಕೆಯನ್ನು ತಿರಸ್ಕರಿಸ್ತಾರೆ. ಮನಸ್ಸೇ ಎಲ್ಲದಕ್ಕೂ, ಸರ್ವ ಚಟುವಟಿಕೆಗಳಿಗೂ, ಒಂದು ಜೀವಿಯ ಎಲ್ಲ ಚಟುವಟಿಕೆಗಳಿಗೂ ಮನಸ್ಸೇ ಮೂಲ. ಆ ಮನಸ್ಸು ನಿಮ್ಮ ಎಲ್ಲ ಚಟುವಟಿಕೆಗಳ ನಾಯಕ, ಅದನ್ನು ನೀವು ಸಂಸ್ಕಾರಗೊಳಿಸಬೇಕು ಅಂತ ಹೇಳಿ ಈ 3 ಮಾರ್ಗಗಳನ್ನು, ಸ್ವಚ್ಛತೆಯ ಮಾರ್ಗ, ಸರಿಯಾದ ಮಾರ್ಗ, ಸದ್ಗುಣಗಳ ಮಾರ್ಗ, ಈ 3 ಮಾರ್ಗಗಳನ್ನು ಹೇಳಿ ಮನಸ್ಸಿನ ಸಂಸ್ಕಾರಕ್ಕಾಗಿ ಈ ಮಾರ್ಗಗಳನ್ನು ಬೋಧಿಸಿದ್ದಾರೆ. ನಾವು ಮನಸ್ಸನ್ನು ಸಂಸ್ಕಾರ ಮಾಡಿಕೊಳ್ಬೇಕು. ಮನಸ್ಸಿನ ಸಂಸ್ಕಾರದಿಂದ ನಾವು ಒಳ್ಳೆಯ ಮನುಷ್ಯರಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ, ಒಳ್ಳೆಯ ಸಮಾಜವನ್ನು ರೂಪಿಸಬಹುದು ಮತ್ತು ಒಳ್ಳೆಯ ನೆರೆಹೊರೆಯನ್ನು ನಾವು ಸೃಷ್ಟಿಸಿಕೊಳ್ಳಬಹುದು. ಅಂತಹ ಒಂದು ಭಗವಾನ್ ಬುದ್ಧರ ಬೋಧನೆಗಳು 2,500 ವರ್ಷಗಳ ಹಿಂದೆ ಭಗವಾನ್ ಬುದ್ಧರು ಇಂಥ ಚಿಂತನೆಗಳನ್ನು ಮಾಡಿದ್ರು ಅಂತೇಳಿ ನಾವು ಇವತ್ತು ಕೂತ್ಕೊಂಡು ಯೋಚನೆ ಮಾಡಿದ್ರು ಕೂಡ ಅದು ಸಾಧ್ಯವಾದ ಮಟ್ಟಕ್ಕೆ. ಯಾಕಂದ್ರೆ 2,500 ವರ್ಷಗಳ ಹಿಂದೆ ಸಾಮಾನ್ಯವಾಗಿ ನಾಗರಿಕತೆ ಉಗಮ ಆಗುವಂಥ ಕಾಲಘಟ್ಟ. ನಾಗರಿಕತೆ ಉಗಮ 3,000 ವರ್ಷಗಳ ಹಿಂದೆ ಸಿಂಧೂ ನದಿ ನಾಗರಿಕತೆ ಬೆಳೆದಿತ್ತು ಅಂತೇಳಿ ನಾವು ಕೇಳಿದ್ವಿ. ಆದರೆ 2,500 ವರ್ಷಗಳ 2,500 ವರ್ಷಕ್ಕೆ ಬರುವಾಗ ಎಷ್ಟು ನಾಗರಿಕತೆ ಬೆಳೆದಿರ್ಬೋದು, ಒಬ್ಬ ಮನುಷ್ಯನ ಯೋಚನಾ ಲಹರಿ, ಬುದ್ಧಿಮಟ್ಟ ಎಷ್ಟು ಬೆಳೆದಿರ್ಬೋದು ಆ ಕಾಲಘಟ್ಟದಲ್ಲಿ. ಆದರೆ ಆ ಕಾಲಘಟ್ಟದಲ್ಲಿ ಭಗವಾನ್ ಬುದ್ಧರು ಇವತ್ತಿಗೂ ಪ್ರಸ್ತುತವಾದಂತಹ ಮತ್ತು ಮುಂದೆಯೂ ಹೆಚ್ಚು ಕಡಿಮೆ ಪ್ರಸ್ತುತವೇ ಆಗಿರಬಹುದಾದಂತಹ ಒಂದು ಉಪದೇಶಗಳನ್ನು, ನ್ಯಾಯ ಸತ್ಯದ ತಿರುಳನ್ನು ನಮಗೆ ನೀಡಿದರು. ಸೊ ಇದನ್ನು ನಾವು ಯೋಚನೆ ಮಾಡುವಂಥದ್ದು ಬಹಳ ಕಷ್ಟ. ಆದರೂ ಕೂಡ ನಾವು ಈ ಮಾರ್ಗಗಳನ್ನು ಅನುಸರಣೆ ಮಾಡುವಂಥದ್ದು ಇವತ್ತಿನ ಕಾಲಘಟ್ಟಕ್ಕೆ ಬಹಳ ಮುಖ್ಯವಾದದ್ದು. ಈ ನಿಟ್ಟಿನಲ್ಲಿ ಸಮುದಾಯ ಸಾಂಸ್ಕೃತಿಕ ಸಂಘಟನೆಯವರು ಈ ಕಾರ್ಯಕ್ರಮವನ್ನು ಆಯೋಜಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ. ನನಗೆ ತಿಳಿದ ರೀತಿಯಲ್ಲಿ ನಾನು ವಿವರಣೆಯನ್ನು ಕೊಟ್ಟಿದ್ದೇನೆ. ನಾನು ಈ ವಿಚಾರದಲ್ಲಿ ದೊಡ್ಡ ಪಂಡಿತನಲ್ಲ, ವಿಚಾರಗಳ ಓದಿನಿಂದ ಮಾತ್ರ ನಾನು ತಿಳ್ಕೊಂಡಿದ್ದೇನೆ. ಕೆಲವುಗಳು ನಾನು ಹೇಳಿದರೂ ಕೂಡ ತಪ್ಪುಗಳಿರ್ಬೋದು. ಭಗವಾನ್ ಬುದ್ಧರು ಹೇಳಿದ ಹಾಗೆ ನಾನು ಹೇಳಿರುವಂತಿದ್ದ ಸತ್ಯ ಅಂತ ನೀವು ನಂಬಬೇಕಿಲ್ಲ, ಅದನ್ನು ಅನುಸರಣೆ ಮಾಡಬೇಕಂತಿಲ್ಲ. ನಿಮ್ಮ ತಿಳುವಳಿಕೆ ಅದು ಸರಿ ಅನಿಸಿದ್ರೆ ನೀವು ಅದನ್ನು ಅನುಸರಣೆ ಮಾಡಬೇಕು. ಭಗವಾನ್ ಬುದ್ಧರು ಇಷ್ಟೊಂದು ಸ್ವಾತಂತ್ರ್ಯವನ್ನು ಕೊಟ್ಟಂತ ಯಾವುದೇ ಧರ್ಮದ ಸಂಸ್ಥಾಪಕನು ಈ ಭೂಮಿ ಮೇಲೆ ಇಲ್ಲ. ಯಾವುದೇ ಧರ್ಮಗಳನ್ನು ತಗೊಳ್ಳಿದ್ರು ಒಬ್ಬ ಮನುಷ್ಯನಿಗೆ ತಾನು ಹೇಳಿದ ವಿಚಾರಗಳನ್ನು ಬಿಟ್ಟು ಬೇರೆ ವಿಚಾರಗಳನ್ನು ನೀವು ಅನುಸರಣೆ ಮಾಡಬಹುದು, ಅಥವಾ ನನ್ನ ವಿಚಾರಗಳನ್ನು ನೀವು ತಪ್ಪು ಮಾಡಬಹುದು, ತಪ್ಪು ಅಂತ ಹೇಳ್ಬೋದು ಅನ್ನುವಂಥ ಸ್ವಾತಂತ್ರ್ಯವನ್ನು ಕೊಟ್ಟಂತ ಬೇರೆ ಯಾವುದೇ ಧರ್ಮ ಸಂಸ್ಥಾಪಕರು ಇಲ್ಲ. ಭಗವಾನ್ ಬುದ್ಧರು ಆ ಒಂದು ಸ್ವಾತಂತ್ರ್ಯವನ್ನ ತನ್ನ ಧರ್ಮವನ್ನ ಅನುಸರಣೆ ಮಾಡುವವರಿಗೆ ಕೊಡ್ತಾರೆ. ಎಲ್ಲಾ ಧರ್ಮಗಳು ದೇವರು ಮತ್ತು ಪೂಜೆ ಪುನಸ್ಕಾರಗಳು, ಸಂಪ್ರದಾಯಗಳು, ಆಚರಣೆಗಳ ಹಿಂದೆ ಹೋದರೆ ಭಗವಾನ್ ಬುದ್ಧ ಮನುಷ್ಯನ ಏಳಿಗೆ, ಮನುಷ್ಯನ ಕಷ್ಟ ಅಥವಾ ದುಃಖದ ನಿವಾರಣಾ ಮಾರ್ಗಗಳ ಬಗ್ಗೆ ಯೋಚನೆಯನ್ನು ಮಾಡ್ತಾನೆ. ಮನುಷ್ಯನ ಬಗ್ಗೆ ಅವನ ಈಗಿನ ಜೀವನಕ್ಕೆ ಯೋಚನೆ ಮಾಡಿರುವಂಥದ್ದು ಯಾವ ಧರ್ಮ ಸಂಸ್ಥಾಪನೆ ಮುಂದಿನ ಜನ್ಮದಲ್ಲಿ ಹೀಗಾಗ್ತದೆ ಅಂತ ಹೇಳಿದವರಿಗೆ. ಆದರೆ ಈ ಜನ್ಮದಲ್ಲಿ ನೀನು ಸುಖವಾಗಿರ್ಬೇಕು, ನೀನು ಸುಖವಾಗಿರ್ಲಿಕ್ಕೆ ಈ ದಾರಿಯಲ್ಲಿ ಹೋಗಬೇಕು. ಈ ದಾರಿ ಸರಿಯಾಗಿದೆ ನೀನು ನೋಡ್ಕೋ, ಸರಿಯಾಗಿದ್ರೆ ಮಾತ್ರ ಹೋಗ್ಬೋದು, ತಪ್ಪಾಗಿದ್ರೆ ಅದರಲ್ಲಿ ಹೋಗ್ಬೇಡ. ನಿನ್ನ ತಿಳುವಳಿಕೆಗೆ ಯಾವುದು ಸರಿ ಇದೆ, ನಿನ್ನ ಏಳಿಗೆಗೆ ಯಾವುದು ಸರಿ ಇದೆ ಅದನ್ನು ಯೋಚನೆ ಮಾಡಬೇಕು. ನಿಮಗೆ ಯೋಚನಾ ಶಕ್ತಿ ಇದೆ ಅನ್ನುವಂಥ ಒಂದು ತಿಳುವಳಿಕೆಯನ್ನು ಕೊಟ್ಟು ಮಾರ್ಗವನ್ನು ಸೂಚಿಸಿದ ಮಾನವರ ಮಹಾಗುರು ಮಾರ್ಗದರ್ಶಕ ಭಗವಾನ್ ಬುದ್ಧರ 2568ನೇ ಜಯಂತಿ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಬಂದು ನನಗೆ ಮಾತಾಡಲಿಕ್ಕೆ ಇಷ್ಟೊತ್ತು ಅವಕಾಶ ಮಾಡಿಕೊಟ್ಟಂತಹ ಸಮುದಾಯ ಸಾಂಸ್ಕೃತಿಕ ಸಂಘಟನೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲ ಪದಾಧಿಕಾರಿಗಳು ಹಾಗೂ ಇಷ್ಟೊತ್ತು ನನ್ನ ಮಾತನ್ನು ಕೇಳಿದ ನಿಮ್ಮೆಲ್ಲರಿಗೂ ಕೂಡ ನಾನು ಮೈತ್ರಿಪೂರ್ಣವಾಗಿ ನನ್ನ ವಂದನೆಗಳನ್ನು ಸಲ್ಲಿಸಿಕೊಂಡು ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ನಮೋ ಬುದ್ಧಾಯ. ಧನ್ಯವಾದಗಳು ಸರ್. ಒಂಥರ ಸಾವಿರ ಗುರುವಿನ ಬಗ್ಗೆ ತಿಳ್ಕೊಳ್ಳೋದು ಅಷ್ಟು ಶುರುವುದು ಮಾತಲ್ಲ.
ದೊಡ್ಡ ಸಾಗರ. ಕೇಳಿದಷ್ಟು ತಿಳಿದು ಕಣ್ಣು ಹೋದಷ್ಟು ಹೋಗ್ತಾ ಇದ್ದಂಥ ತತ್ವ ಸಿದ್ಧಾಂತಿ ಬುದ್ಧ. ಸರ್ ಹೇಳಿದರು, ಆ ಕಾಲದಿಂದ ಇವತ್ತು ಆ 2,500 ವರ್ಷದ ಹಿಂದೂ ಆ ಮನುಷ್ಯ ನಾನು ದೇವರು ಆಗಲೇ ಇಲ್ಲ. ಅದು ಇವತ್ತು ಸುಮಾರು ಜನ ದೇವರಾಗಲಿ ಕೊಟ್ಟಿದ್ದಾರೆ ದುರಂತ ಹೇಳಿ. ತುಂಬ ಖುಷಿಯಾಗಿ ಸರ್ ಒಂದು ಸಣ್ಣ ಇಂಟ್ರಾಕ್ಷನ್, ಸಣ್ಣ ಸಂವಾದ ನಾವು ಮಾಡುವುದರಲ್ಲಿ ಹೇಳ್ತಾರೆ ದಿನೇಶ್ ಹೆಗ್ಡೆ ಅವರು. ಈ ಕಾಲಕ್ಕೆ ಬುದ್ಧ ಯಾಕೆ ತುರ್ತು ಅನ್ನೋದು ತುಂಬ ಇಂಪಾರ್ಟೆನ್ಸ್ ಇದೆ. ಬುದ್ಧ ಈ ಅಗತ್ಯ ಇದೆ ಈ ಸಂದರ್ಭದಲ್ಲಿ. ಒಂದೆರಡು ಮಾತು ಸಾಧ್ಯ. ಬುದ್ಧನ ಬೆಳಕಿನಲ್ಲಿ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿರುವ ಮಂಜುನಾಥ್ ಅವರು ಬಹಳ ಚೆನ್ನಾಗಿ ವಿಸ್ತೃತವಾಗಿ ಬುದ್ಧನ ತತ್ವಗಳನ್ನು, ಧೋರಣೆಗಳನ್ನು, ಆಮೇಲೆ ಮಾನವನು ಪಾಲಿಸಬೇಕಾದಂಥ ನಿಯಮಗಳು, ಇವುಗಳನ್ನೆಲ್ಲ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ, ಇದು ನನಗೆ ಒಂದು ಬಯಸದೆ ಬಂದ ಭಾಗ್ಯ ಅಂತ ಹೇಳ್ಬೋದು. ನಾನು ಸುಮ್ಮನೆ ಒಂದೆರಡು ಅಂದರೆ ಬುದ್ಧಿಸಮ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಬಂದವನು, ಏನು ಹೇಳಬೇಕು ಅಂತ ಬಂದವನೇ ಅಲ್ಲ. ಅಂದರೆ ನಾನು ಇನ್ನೂ ಕೂಡ ಅದರಲ್ಲಿ ಏನು ಪಾಂಡಿತ್ಯ ಆಗಲಿ, ಬಹಳ ಬೋಧವಾಗಲಿ ಮಾಡಿಕೊಂಡಿಲ್ಲ. ಆದರೆ ಈ ಸಂದರ್ಭದಲ್ಲಿ ಬುದ್ಧ ಬೌದ್ಧ ಪೂರ್ಣಿಮಾ ಮತ್ತು ಈ ಸಂದರ್ಭದಲ್ಲಿ ಈ ಪ್ಲೇಸ್ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿರುವಂಥ ಸ್ಥಳ ಇದೆ. ಬಹಳ ಸೂಕ್ತವಾದ ಸ್ಥಳವನ್ನು ಕೂಡ ಆಯ್ಕೆ ಮಾಡಿದ್ದೀರಿ, ಟೈಮನ್ನು ಆಯ್ಕೆ ಮಾಡಿದ್ದೀರಿ ಅಂತ ಹೇಳ್ಬೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಆಧುನಿಕ ಕಾಲದಲ್ಲಿ ನಾವು ಬುದ್ಧನ ಬಗ್ಗೆ ಮಾತನಾಡುವಾಗ ಪ್ರಾಯಶಃ ಬಾಬಾ ಸಾಹೇಬರನ್ನು ನೆನಪಿಟ್ಕೊಳ್ಳದೆ ಅಸಾಧ್ಯ. ಯಾಕಂದರೆ ಬುದ್ಧನಿಗೆ ಭಾರತದಲ್ಲಿ ಒಂದು ಪುನರ್ಜೀವ ಕೊಟ್ಟವರು. ಅಂದರೆ ಬುದ್ಧ ಇರಲಿಲ್ಲ ಅಂತಲ್ಲ, ಇದ್ದರು, ಆದರೂ ಆಧುನಿಕ ಕಾಲದಲ್ಲಿ ಒಂದು ಪುನರ್ಜೀವ ಬುದ್ಧನಿಗೆ ನೀಡಿದ್ದಾರೆ ಬಾಬಾ ಸಾಹೇಬ್. ಬಾಬಾ ಸಾಹೇಬರು ತಮಗೆಲ್ಲ ಗೊತ್ತಿದೆ, ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡಿದರು. ನೀರಿಗಾಗಿ ಹೋರಾಟ, ದಲಿತರ ನೀರಿನ ಹಕ್ಕಿಗಾಗಿ ಹೋರಾಟ ಮಾಡಿದರು 20ರ ದಶಕದಲ್ಲಿ. ಅಲ್ಲಿ ಬಹಳ ವೈಫಲ್ಯವನ್ನು ಕಂಡರು. ಅಂದರೆ ಅವರೊಂದು ಪ್ರಯೋಗದಲ್ಲಿ ಸಕ್ಸಸ್ ಆಗಿಲ್ಲ, ಬೇರೆ ಬೇರೆ ಕಾರಣದಿಂದ. ಆಮೇಲೆ ನಂತರ ದೇಗುಲ ಪ್ರವೇಶದ ಹಲವಾರು ಪ್ರಯೋಗಗಳನ್ನು ಮಾಡಿದರು ಬಾಬಾ ಸಾಹೇಬ್. ಕೊನೆಗೆ ನಾಸಿ ಅಂದರು ಕಾಲಾರಾಮ್ ಟೆಂಪಲ್ನ ಒಂದು ದೇಗುಲ ಪ್ರವೇಶವನ್ನು ಮಾಡುವಾಗ ಅವರು ವೈಫಲ್ಯ ಅನ್ನೋದು ಅವರಿಗೆ ಭಾರಿ ಘಾಸಿ ಆಯಿತು ಮತ್ತು ತೀರಾ ನೊಂದ್ಕೊಂಡು ಹಿಂದೂ ಧರ್ಮದ ಬಗ್ಗೆ ಬಹಳ ನೊಂದ್ಕೊಂಡು ನಾನು ಹಿಂದುವಾಗಿ ಹುಟ್ಟಿರ್ಬೋದು, ಆದರೆ ಹಿಂದುವಾಗಿ ಸಾಯುವುದಿಲ್ಲ ಅನ್ನುವ ತೀರ್ಮಾನ ಮಾಡಿದರು. ಮತ್ತು ಆ ಸುಮಾರು 20 ವರ್ಷಗಳ ಕಾಲ 35 ಇಸ್ವಿಯಲ್ಲಿ ಕಾಲಾರಾಮ್ ಟೆಂಪಲ್ಗೆ ಅವರ ಪ್ರಯತ್ನ ನಡೆದದ್ದು. 20 ವರ್ಷಗಳ ದೀರ್ಘಕಾಲ ಕೂಡ ಬಹಳ ಧರ್ಮಗಳನ್ನು, ಅಂದರೆ ಏನು ಆಲ್ಟರ್ನೇಟಿವ್, ಪರ್ಯಾಯ ಯಾವುದು ಅನ್ನುವ ಸಂಶೋಧನೆಯಲ್ಲಿ ತೊಡಗಿದರು ಬಾಬಾ ಸಾಹೇಬ್. ಅವರು ಆ ಸಂಶೋಧನೆಯಲ್ಲಿ ಅಂದರೆ ತೊಡಗಿದ್ರಲ್ಲಿ ಮುಖ್ಯವಾಗಿ ಇಸ್ಲಾಂ ಇದೆ, ಕ್ರಿಶ್ಚಿಯಾನಿಟಿ ಇದೆ, ಬುದ್ಧಿಸಮ್ ಇದೆ. ಹಾಗೆ ಈಗ ನನಗೆ ಇವತ್ತು ಗೊತ್ತಾದದ್ದು ಅಂದರೆ ಬಹಳ ವಿಸ್ತೃತವಾಗಿ ಲಿಂಗಾಯತಿಸಮ್, ಅಂದರೆ ವೀರಶೈವ ಅಂತ ನಾವು ಕರೀತೇವಲ್ಲ, ಇದನ್ನು ಕೂಡ ಅವರು ಪ್ರಯೋಗ ಅಂದರೆ ಅದರ ಬಗ್ಗೆ ಕೂಡ ವಿಸ್ತೃತ ಅಧ್ಯಯನ ಮಾಡಿದ್ದಾರೆ ಅಂತ ಇವತ್ತು ನನಗೆ ಬಹಳ ಗೊತ್ತಾಯಿತು. ಯಾಕಂದರೆ ಇವತ್ತು ಒಂದು ಆರ್ಟಿಕಲ್ ಇಲ್ಲಿ ಬಂತು, ಬಾಬಾ ಸಾಹೇಬರು ಲಿಂಗಾಯತ್ ಮೂವ್ಮೆಂಟ್ ಬಗ್ಗೆ ತುಂಬ ವಿಸ್ತೃತವಾಗಿ ಅಧ್ಯಯನ ಮಾಡಿದ್ದಾರೆ ಮತ್ತು ಅದರ ಬಗ್ಗೆ ಈಗ ಪುಸ್ತಕ ಕೂಡ ಬಂದಿದೆ. ಸೊ ಇದು ನನಗೆ, ಅದಕ್ಕಾಗಿ ನಾನು ನಿಮ್ಮಪ್ಪ ಅವರ ಹತ್ರ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೆ ಬಂದವನ್ನೇ, ನನಗೆ ಆ ಪುಸ್ತಕ ಬೇಕು, ಅಂದರೆ ಎಲ್ಲಾದರೂ ನಿಮಗೆ ಸಿಗುತ್ತಾ ನೋಡಿ ಅಂತ. ನಾನು ಅದರ ಫೋಟೋ ತಗೊಂಡು ಬರಲಿಲ್ಲ. ಅಂದರೆ ಬಾಬಾ ಸಾಹೇಬರು ಎಲ್ಲ ಧರ್ಮಗಳನ್ನು ಪ್ರಯೋಗಕ್ಕೆ ಒಳಪಡಿಸಿ ನಂತರ ಅವರು ಮನುಷ್ಯರಿಗೆ ಅತಿ ಹತ್ತಿರವಾದ, ಮಾನವ ಜೀವನಕ್ಕೆ, ಮಾನವ ಧರ್ಮಕ್ಕೆ ಅತಿ ಹತ್ತಿರವಾದ ಒಂದು ಧರ್ಮ ಅಂತ ಅವ್ರು ಕರೆಯುವುದಿಲ್ಲ. ನಿಜವಾಗಿ ಬೇರೆ ಇಸ್ಲಾಂ ಅಥವಾ ಕ್ರಿಶ್ಚಿಯಾನಿಟಿ ಅಥವಾ ಹಿಂದೂಯಿಸಮನ್ನು ಹೇಗೆ ಪರಿಗಣಿಸ್ತಾರೋ ಬಾಬಾ ಸಾಹೇಬರು ಆ ರೀತಿಯಲ್ಲಿ ಬುದ್ಧಿಸಮನ್ನು ಪರಿಗಣಿಸುವುದಿಲ್ಲ. ಇದು ಮನುಷ್ಯನ ಮೂಲ ತತ್ವ, ಜೀವನ ಮೂಲ ಸಿದ್ಧಾಂತ ಅಷ್ಟೇ. ಅದು ಎಲ್ಲ ವಿಚಾರಗಳನ್ನು ಒಳಗೊಂಡಿರುವ ಸಿದ್ಧಾಂತ. ಮಂಜುನಾಥ್ ಅವರು ಬಹಳ ವಿಸ್ತಾರವಾಗಿ ಅದನ್ನು ಹೇಳಿದರು. ಆದರೆ ನಾನು ಅಂಬೇಡ್ಕರ್ ಅವರು 2 ವಿಚಾರ, ಆ ಸಿದ್ಧಾಂತ ಹೇಗೆ ಅವರನ್ನು ಸೆಳೆಯಿತು. ಒಂದು ಜ್ಞಾನ,
ಏನು ಬುದ್ಧಿಸಮ್ ಅನ್ನೋದು ಜ್ಞಾನವನ್ನು ನಂಬಿಕೊಂಡದ್ದು, ಮಾನವನ ತಿಳುವಳಿಕೆಯನ್ನು ಆಧರಿಸಿ. ಯಾವ ಧರ್ಮವೂ ಕೂಡ ಇವತ್ತಿನ ಮಾನವನ ತಿಳುವಳಿಕೆಯನ್ನು ಆಧರಿಸಿಲ್ಲ. ಒಂದೋ ಯಾರೋ ಪುರುಷರು, ಅಂದರೆ ಯಾವುದೋ ಒಂದು ಹಿಂದಿನ ನಮ್ಮ ಏನು ದೇವದೂತರು ಕೊಟ್ಟ ಮಾರ್ಗವು, ಪ್ರವಾದಿಗಳು ಕೊಟ್ಟ ಮಾರ್ಗವನ್ನು ನಾವು ಅನುಸರಿಸಬೇಕು. ಆದರೆ ಬುದ್ಧಿಸಮ್ ಅನ್ನೋದು ತೀರಾ ಮಾನವನ ತಿಳುವಳಿಕೆ, ಮಾನವನ ಜ್ಞಾನವನ್ನು ಆಧರಿಸಿದೆ. ಒಂದು ಬುದ್ಧಿಸಮ್ ಅನ್ನೋದು ಮೂಲಭೂತವಾಗಿ ಕರುಣೆಯನ್ನು ಆಧರಿಸಿದೆ. ಇದು ಸೋಷಿಯಲ್, ಯಾವತ್ತೂ ವೈಯಕ್ತಿಕ. ಬೇರೆ ಎಲ್ಲ ಧರ್ಮಗಳು ನಿನ್ನ ಮುಕ್ತಿಗಾಗಿ, ನಿನ್ನ ಮೋಕ್ಷಕ್ಕಾಗಿ ಇದ್ದರೆ, ಬುದ್ಧಿಸಮ್ ಇರೋದು ಅದು ಸಮಾಜಕ್ಕಾಗಿ. ಎಲ್ಲಿಯೂ ಕೂಡ ಅದು ವೈಯಕ್ತಿಕವಾದ ಮೋಕ್ಷಕ್ಕೋ ಮುಕ್ತಿಗೋ ಒಳಪಟ್ಟಿಲ್ಲ ಅನ್ನೋದು ನನ್ನ ತಿಳುವಳಿಕೆ. ಅಂದರೆ ಅಂಬೇಡ್ಕರ್ ಅವರು ಬಹಳ ತೀವ್ರವಾಗಿ ಬುದ್ಧಿಸಮ್ ಬಗ್ಗೆ, ಬೌದ್ಧನ ತತ್ವಗಳ ಬಗ್ಗೆ ಯಾಕೆ ಅವರಿಗೆ ಆಸಕ್ತರಾದಂದರೆ, ಈ ಅಂಡರ್ ಕರೆಂಟ್ ಆ ಫಿಲಾಸಫಿಯಲ್ಲಿರುವಂತಹ ಬುದ್ಧಿಸಮ್ ಗೌತಮ ಬುದ್ಧ ಹೇಳಿದಂಥ ಫಿಲಾಸಫಿಯಲ್ಲಿ ಏನಿದೆ, ಆ ಅಂತರ್ಗತವಾಗಿರುವ ಮೂಲ ತತ್ವಗಳು ಏನಂದರೆ ಮನುಷ್ಯನ ಒಳಗಿರುವ ತತ್ವಗಳು, ಮನುಷ್ಯನೇ ಅದನ್ನು ಬೆಳೆಸ್ಕೊಳ್ತಾ ಹೋಗುವಂತಹ ಒಂದು ಧರ್ಮ ಇದೆ. ಹಾಗಾಗಿ ಮಾತ್ರ ಅಲ್ಲ, ಇವತ್ತಿನ ಕಾಲಕ್ಕೆ ವ್ಯಕ್ತಿಗತ ಬೆಳವಣಿಗೆಗೆ ಮಂಜುನಾಥ್ ಅವರು ಬಹಳ ವಿಸ್ತಾರವಾಗಿ ಹೇಳಿದರು. ವ್ಯಕ್ತಿ ಮತ್ತು ಸಮಾಜದ ವ್ಯಕ್ತಿಗತ ಬೆಳವಣಿಗೆ ಮಾತ್ರ ಅಲ್ಲ, ಇವತ್ತಿನ ಕಾಲದ ರಾಜಕೀಯಕ್ಕೂ ಈ ಬುದ್ಧಿಸಮ್ ಬಹಳ ಸೂಕ್ತವಾದ. ಯಾಕಂದರೆ ನಮ್ಮ ದೇಶದ ಈ ಪ್ರಜಾಪ್ರಭುತ್ವ ಏನಿದೆ ಅಂತ ನಾವು ಹೇಳ್ತೀವೋ, ನಮ್ಮ ದೇಶದ ಸಂವಿಧಾನ ಏನಿದೆ ಅಂತ ಏನು ನಮ್ಮ ಇದೆಯೋ, ಅವೆಲ್ಲಕ್ಕೂ ಮೂಲ ಆಧಾರ ಪ್ರಾಯಶಃ ಸ್ವಲ್ಪ ಅಂಬೇಡ್ಕರ್ ಅವರ ಒಂದು ಇನ್ಫ್ಲುಯೆನ್ಸ್ ಇರ್ಬೋದು. ಮತ್ತು ಭಾರತ ದೇಶದ ಲೌಕಿಕವಾದ, ಜಾತ್ಯತೀತವಾದ ಅನ್ನೋ ತತ್ವ ಏನಿದೆ, ಭಾರತ ದೇಶದ ಅಂತಾರಾಷ್ಟ್ರೀಯ ಸಂಬಂಧಗಳು ಪಂಚಶೀಲ ಅನ್ನೋ ತತ್ವ ಏನಿದೆ ಆವಾಗ ಪ್ರಾರಂಭದಲ್ಲಿ, ಇವೆಲ್ಲಕ್ಕೂ ಪ್ರಾಯಶಃ ಬುದ್ಧನ ತತ್ವ ಧೋರಣೆಗಳು ಬಹಳ ಕೊಡುಗೆ ನೀಡಿದೆ. ಪ್ರಾಯಶಃ ಅದು ಅಂಬೇಡ್ಕರ್ ಮೂಲಕ ಮತ್ತಿಷ್ಟು ನಮ್ಮ ಕಡೆಗೆ, ಅಂದರೆ ಯಾಕಂದರೆ ಬೌದ್ಧಿಸಮ್ ಅನ್ನೋದು ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಸೂಕ್ತವಾದ ಒಂದು ಧಾರ್ಮಿಕ ತತ್ವ. ಬೇರೆ ಯಾವುದೂ ಧರ್ಮ ಪ್ರಜಾಪ್ರಭುತ್ವದ ಮೂಲ ತತ್ವಗಳನ್ನು ಒಪ್ಕೊಳ್ಳೋದಿಲ್ಲ. ಆದರೆ ಬುದ್ಧಿಸಮ್ ಸೆಕ್ಯುಲರ್, ಅಂದರೆ ಜಾತ್ಯತೀತವಾದವನ್ನು, ಪ್ರಜಾಪ್ರಭುತ್ವವನ್ನು ಅಂತರ್ಗತಗೊಳಿಸ್ಕೊಂಡಿದೆ, ಅದರೊಳಗಿದೆ ಅದು. ಹಾಗಾಗಿ ನಮಗೆ ಪ್ರಾಯಶಃ ನಾವು ಆವಾಗ ಇವರು ವಾಸುದೇವ್ ಅವರು ಹೇಳಿದ್ರಲ್ಲ, ನಾವು ಅಲ್ಲಿಂದ ಪ್ರಾರಂಭ ಆಗಿದ್ದೇವೆ. ಬುದ್ಧಿಸಮ್ಮಿಂದ ಪ್ರಾರಂಭ ಆಗುತ್ತೆ, ಮೋಸ್ಟ್ಲಿ ಅಲ್ಲೇ ಎಂಡ್ ಆಗುತ್ತೆ ಮನುಷ್ಯನ ಜೀವನ, ಅಲ್ಲಿ ಹೋಗಿ ನಿಲ್ಲುತ್ತೆ ಮುಂದೆ ಅಂತ ಆಶಾಭಾವನೆಯಿಂದ ಅವ್ರು ಹೇಳಿದ್ರು. ಹೌದದು ಹಾಗೆ ಅನಿಸುತ್ತೆ ನಮಗೆ. ಯಾಕಂದರೆ ಪ್ರಜಾಪ್ರಭುತ್ವ ಎಷ್ಟು ಬೆಳೀತಾ ಹೋಗುತ್ತೋ ಅಷ್ಟು ಬುದ್ಧಿಸಮ್ ನಮಗೆ ಅಂತರ್ಗತವಾಗಿ ನಮ್ಮ ಮನದಾಳಕ್ಕೆ ಇಳಿತದೆ ಅಂತ ಅನಿಸುತ್ತೆ. ನಾನು ಸುಮ್ಮನೆ ಒಂದೆರಡು ನಿಮಿಷ ಏನು ವಿಚಾರ ಅಲ್ಲ, ಸುಮ್ಮನೆ ಕಾಂಟ್ರಿಬ್ಯೂಷನ್, ನಾವು ಪ್ರಶ್ನೆಗಳಿಲ್ಲ ಏನೂ ಇಲ್ಲ, ಸುಮ್ಮನೆ ಒಂದು ನನಗೆ ಅನಿಸುತ್ತೆ ಹೇಳಿದೆ. ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಮತ್ತೆ ಮುಂದುವರಿಸ್ತಾರೆ. ಎಲ್ರಿಗೂ ನಮಸ್ಕಾರಗಳು. ಈಗಾಗಲೇ ದಿನೇಶ್ ಅವರು ಹೇಳಿದ ಹಾಗೆ ನಾನು ಮಾತಾಡಲಿಕ್ಕೆ ಬಂದವಳಲ್ಲ. ಸುಮಾರು 4 ದಶಕಗಳ ಕಾಲ ವಿದ್ಯಾರ್ಥಿಗಳ ಮುಂದೆ ಮಾತಾಡಿ ಈಗ ಯಾರಾದರೂ ಮಾತಾಡುವವರು ಇದ್ದರೆ ಸ್ವಲ್ಪ ಕೇಳಿ ಬೆಳೆಯೋಣ ಅನ್ನುವ ಕಾರಣಕ್ಕೆ ನಾನು ನಿಜಕ್ಕೂ ಬಂದಿದ್ದು. ತುಂಬ ಚೆನ್ನಾಗಿ, ಬಹಳ ವಿಸ್ತೃತವಾಗಿ, ಜೊತೆಗೆ ಸೂಕ್ಷ್ಮ ವಿಚಾರಗಳನ್ನು ಇಟ್ಟುಕೊಂಡು ಮಂಜುನಾಥ್ ಅವರು ಬುದ್ಧನ ವಿಚಾರಗಳನ್ನು ನಮಗೆ ಹೇಳಿದರು. ದಿನೇಶ್ ಅವರು ಬುದ್ಧನ ಯಾವ ವಿಚಾರದಿಂದ ಅಂಬೇಡ್ಕರ್ ಪ್ರಭಾವಿತರಾದರು ಅನ್ನೋದನ್ನು ಕೂಡ ನಮ್ಮ ಮುಂದೆ ತಿಳಿಸಿದರು. ಬುದ್ಧನ ಬೆಳಕಿನಲ್ಲಿ ಅನ್ನುವಾಗ ಬುದ್ಧನಿಗೆ ಹೇಳಿರುವಂಥ ಒಂದು ಮಾತಿನ ಬರುತ್ತೆ, 100 ಆಳುಗಳು ರಣದಿ ಗೆದ್ದವಗಿಂತ ತನ್ನ ತಾವು ಗೆದ್ದವನೇ ಚೇತರೊಳಗುತ್ತವ. ಬಹಳ ಕಷ್ಟ ಬದುಕಲ್ಲಿ ಎಲ್ಲವನ್ನ ನಾವೇನು ಹೇಳ್ತೀವಿಯೋ, ಏನು ಮಾತಾಡ್ತೀವಿಯೋ ಆ ಮಾತುಗಳನ್ನ ಬದುಕಲ್ಲಿ ಪಾಲಿಸೋದಕ್ಕೆ. ಆದರೆ ಗೌತಮ ಅದನ್ನು ಪಾಲಿಸಿ ತೋರಿಸಿದಾಗ, ಈಗಾಗಲೇ ವಾಸು ಅವರಿರ್ಬೋದು, ಸದಾನಂದ ಇರ್ಬೋದು, ಬಹಳ ಚೆನ್ನಾಗಿ ಮಂಜುನಾಥ್ ಅವರು ಹೇಳಿದ ಮಾತಿಗೆ ಪೂರ್ವಕವಾಗಿ ಕೆಲವು ಘಟನೆಗಳನ್ನು ಸರಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ.
ಮೋಕ್ಷ ಹುಡುಕುತ್ತಾ ಪ್ರೀತಿಯ ಬಂಧದಲ್ಲಿ ಎನ್ನುವ ಲಂಕೇಶ್ ಅವರ ಒಂದು ಲೇಖನದಲ್ಲಿ ನಾನು ನೆನಪು ಬರುತ್ತೆ. ಉಪವಾಸದಿಂದ ದೇಹದಂಡನೆಯಿಂದ ದೇವರನ್ನ ಕಾಣೋದಕ್ಕೆ ಸಾಧ್ಯ ಅಂತ ಮೊದಲು ನಂಬಿಕೊಂಡಂತ ಗೌತಮ ದೇಹದಂಡನೆ ಮಾಡ್ಕೊಳ್ತಾನೆ. ದಿನಗಟ್ಲೆ, ವಾರಗಟ್ಲೆ, ತಿಂಗಳಗಟ್ಲೆ ಬಹಿರ್ದೆಸೆಗೆ ಹೋಗಿ ಕೂತ್ರೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತೆ. ಮತ್ತೆ ನಿಮ್ಗೆ ಗೊತ್ತಿದೆ, ಹೇಳಿದ ಹಾಗೆ ಸುಜಾತ ಎಂಬ ಹೆಣ್ಣ ಮಗಳ ತಂದುಕೊಟ್ಟಂತ ಪಾಯಸವನ್ನ ಕುಡಿದಾಗ ಗೌತಮ ಅನೇಕರು ಕಟ್ಟ ಸಂಪ್ರದಾಯವಾದಿಗಳಂತ ಬೇಕಾದ್ರೆ ಹೇಳೋಣ, ಧರ್ಮ ಅಧ್ಯಾತ್ಮದ ಹೆಸರುಗಳಲ್ಲಿ ಆತ್ಮವಂಚನೆಯನ್ನ ಮಾಡ್ಕೊಳ್ತಾ ಇದ್ದಂತ ಅಂತವರು ಸೃಷ್ಟಿಶೀಲೆಯಾದಂತ ಹೆಣ್ಣು ಮಗಳಿಂದ ಇವನು ಪಾಯಸ ಕುಡಿದ ಅನ್ನುವ ಒಂದು ನಿರ್ಬಂಧದ ನಿರಾಕರಣೆಯ ಮಾತುಗಳನ್ನು ಹೇಗೆ ಹೇಳಿದ್ರು ಅದನ್ನ ಬುದ್ಧ ಹೇಗೆ ಅತ್ಯಂತ ವ್ಯವಧಾನದಿಂದ ಅದನ್ನು ಸಹಿಸಿಕೊಡ್ತಾ ಹೋದ. ಬುದ್ಧ ಜೀವ ಕಾರುಣ್ಯ, ಸಂಯಮ ಎಲ್ಲ ಗುಣಗಳಿಗೂ ಕೂಡ ಪ್ರತ್ಯಕ್ಷ ಸಾಕ್ಷಿ. ನಿಮ್ಗೆಲ್ಲರಿಗೂ ಗೊತ್ತೇ ಇರಬಹುದು, ಒಮ್ಮೆ ಗೌತಮ ಸಾವಿರಾರು ಶಿಷ್ಯರುಗಳಿಗೆ ಜೊತೆ ಸಂವಾದವನ್ನ ನಡೆಸ್ತಾ ಇದ್ದಂತೆ. ತುಂಬಾ ಶಾಂತಬದ್ಧವಾದಂತ ಒಂದು ವಾತಾವರಣ. ಇದ್ದಕ್ಕಿದ್ದ ಹಾಗೆ ಒಬ್ಬ ವ್ಯಕ್ತಿ ಎಸಡ ಬಸಡ ನಡ್ಕೊಂಡು ಬರ್ತಾನೆ. ಬಾಯಿಗೆ ಬಂದ ಹಾಗೆ ಯದ್ವ ತದ್ವ ಗೌತಮನನ್ನ ದೂಷಿಸ್ತಾ ಇದ್ದಂತೆ. ಎಲ್ಲಿದ್ದಾನೆ ಆ ಭಾರದ್ವಾಜ? ನಿನ್ನ ಹಾಗೆ ಆತನು ಕೂಡ ಜುಟ್ಟು ಕಟ್ಕೊಂಡಿದ್ದಿದ್ರೆ ಆ ಜುಟ್ಟು ಹಿಡಿದು ಧಮಕಿ ಹಾಕಿ ನಾನು ಹೇಳ್ಕೊಂಡು ಹೋಗ್ತೀನಿ, ಏನ್ ಮಾಡಿದೀಯಾ ಆತನನ್ನ? ತುಂಬಾ ಹೊತ್ತು ಅವನ ಮಾತಾಡಿದ. ಶಿಷ್ಯರು ಕೋಪವಿಷ್ಟರಾಗ್ತಾರೆ. ಗೌತಮ ಕಡೆ ಸನ್ನಿಧಿ ಅವರನ್ನ ಸಮಾಧಾನ ಮಾಡ್ತಾನೆ. ಕೊನೆಗೆ ಗೌತಮ ಆತ ಮಾತು ನಿಲ್ಲಿಸಿದ್ದು ಮಾತುಗಳು ಖಾಲಿಯಾಗಲ್ಲ, ಸ್ವಲ್ಪ ಸ್ವರ ತಗೊಳ್ಳಿಕ್ಕಂತ ಕಾಣುತ್ತೆ. ಆಗ ತಕ್ಷಣ ಗೌತಮ ಕೇಳಿದಂತೆ, ಅಯ್ಯ ತಮ್ಮ ಹೆಸರೇನು? ನನ್ನ ಹೆಸರು ಅದೇ ಭಾರದ್ವಾಜ. ಅಲ್ಲಿದ್ದ ನೋಡು, ನನ್ನ ತಂಗಿಯ ಗಂಡ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ನಿಮ್ ಜೊತೆ ಸೇರ್ಕೊಂಡಿದ್ದಾನೆ. ಪುನಃ ಅವನು ಬೈತಾನೆ. ಆಗ ಸ್ವಲ್ಪ ಹೊತ್ತಿನ ನಂತರ ಪುನಃ ಗೌತಮ ಹೇಳ್ತಾನಂತೆ, ಅಯ್ಯ ನಿಮ್ ಮನೆಗೆ ನೆಂಟರಿಷ್ಟರು ಯಾರಾದ್ರೂ ಬರುವವರಿದ್ದಾರ? ಬಾರದೆ ಏನು ಹಿಂಡಿಟ್ಟಾಗಿ ಬರ್ತಾರೆ ಅಂತ ಅವ್ನು ಹೇಳಿದಂತೆ. ಪುನಃ ಗೌತಮ ಕೇಳ್ತಾನೆ, ಹಾಗೆ ಬಂದಂತ ನೆಂಟರಿಷ್ಟರಿಗೆ ನೀನೇನಾದ್ರೂ ಕಾಫಿ ತಿಂಡಿ ಉಪಚಾರ ಅಂತ ಮಾಡ್ತೀಯ? ಮಾಡ್ಬೇಕಲ್ಲ, ಏನಾದ್ರೂ ಕೊಡ್ತೇವೆ. ಹಾಗೆ ನೀವು ಕೊಟ್ಟಾಗ ಆ ಬಂದಂತ ಬಂಧುಗಳು ಅದನ್ನ ಸ್ವೀಕರಿಸದೆ ಹೋದ್ರೆ ಏನ್ ಮಾಡ್ತೀಯ? ಒಳ್ಳೆದಾಯ್ತು, ಉಳಿತು ಅಂತ ಒಳಗ್ ತಗೊಂಡೋಗಿ ನಾನೇ ಇಟ್ಕೋತೀನಿ. ಆಗ ಗೌತಮ ಹೇಳಿದಂತೆ, ಇಷ್ಟು ಹೊತ್ತು ನೀನು ಆಡಿರುವಂತ ಯಾವ ಮಾತನ್ನು ಕೂಡ ನಾನು ಸ್ವೀಕರಿಸಿಲ್ಲ ಅಂತ. ಆಗ ಸಭೆಯಲ್ಲಿ ನೆರೆದವರು ನಗಾಡ್ತಾರೆ. ಬಂದಂತ ವ್ಯಕ್ತಿಗೆ ಅದೇ ತೇಜೋವಧಿ ಆಗುತ್ತೆ. ಇದು ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ನಾವು ಸರ್ವಜ್ಞರಲ್ಲಿ ಕಾಣ್ತೀವಿ. ಎಷ್ಟು ಅದ್ಭುತವಾಗಿ ಈ ಜೀವಕಾರುಣ್ಯ ಉಳ್ಳಂತ ಗೌತಮ ಹೇಗೆ ಸಂದರ್ಭವನ್ನ ನಿಭಾಯಿಸ್ತಾ ಇದ್ರು. ಅಂಗುಲಿಮಾಲನ ಬಗ್ಗೆ ಆಗ ವಾಸು ಪ್ರಸ್ತಾಪಿಸಿದ್ರು, ಒಂದು ಕವಿತೆಯನ್ನು ಕೂಡ ಹೇಳಿದ್ರು. ಅಂಗುಲಿಮಾಲ ಹುಟ್ಟ ನೀಚನಲ್ಲ, ಕೆಟ್ಟವನಲ್ಲ. ಸಾಂದರ್ಭಿಕವಾಗಿ ಒದಗಿ ಬಂದಂತ ತನ್ನ ಧನಿಯ ದಾಷ್ಟ್ಯ, ಕ್ರೌರ್ಯ, ಅಮಾನುಷವಾದಂತ ನಡೆ, ತನ್ನ ತಂಗಿಯ ಮೇಲೆ ದೇಹದ ಮೇಲೆ ಅವನ ಎರಗಿರುವಂತ ಆ ದೃಶ್ಯವನ್ನ ಕಣ್ಣಾರೆ ಕಂಡಾಗ ಯಾವ ಅಣ್ಣ ತಾರೆ ಸುಮ್ಮನಿರೋಕ್ ಸಾಧ್ಯ? ಎಲ್ಲೋ ಆಗಿರುವಂತ ಘಟನೆಯನ್ನ ನಾವು ಪತ್ರಿಕೆಯಲ್ಲಿ ಓದಿದಾಗ ನಮ್ಮ ಮೈ ಉರಿತಾ ಇರುತ್ತೆ. ಆ ಘಟನೆಗಳನ್ನ ಕೇಳಿದಾಗ ಸ್ವಂತ ತನ್ನ ತಂಗಿಗೆ ಇಂಥದ್ದು ಆದಾಗ ಅಂತ ಕೃತ್ಯವನ್ನ ಎಸಗಿದ ದುರುಳನ್ನ ಬೆರಳುಗಳನ್ನ ಕತ್ತರಿಸಿ ಮಾಲೆಯಾಗಿ ಮಾಡಿಬಿಡುವಂತ ಅನಿವಾರ್ಯತೆಯನ್ನ ಈ ವಾಸ್ತವ ಅಥವಾ ಸಮಾಜ ತಂದೊಡ್ಡಿದಾಗ ಆತ ಅಂಗುಲಿಮಾಲನಾಗ್ತಾನೆ. ಅಷ್ಟೇ ಅಲ್ಲ, ಮತ್ತೊಂದ್ ಕಡೆ ಓಡ್ತಾನೆ ವ್ಯವಸ್ಥೆಯಿಂದ ಅಥವಾ ತನ್ನ ಧನಿಯಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ. ನಿಮ್ಗೆ ಗೊತ್ತಿರ್ಬೋದು, ಬಾಯಾರಿಕೆ ಆಗುತ್ತೆ. ನೀರು ಅಂತ ಹೇಳಿದ್ರೆ ಅನೇಕರು ನೀರು ಕೊಡಲ್ಲ. ನಮ್ಗೆ ಗೊತ್ತಿದೆ ಹೇಗೆ ಜಾತಿ ಬಣ್ಣ ಎಲ್ಲವೂ ಕೂಡ ಈ ಸಮಾಜವನ್ನ ಹೇಗೆ ನಿಯಂತ್ರಿಸ್ತಾ ಇತ್ತು. ಒಂದು ಕಡೆ ಒಂದು ಅಜ್ಜಿ ಹಸಿದು ಭಿಕ್ಷೆ ಅಂತ ಕೇಳ್ತಾ ಇದ್ದಂತೆ. ಯಾರು ಭಿಕ್ಷೆ ಹಾಕಿಲ್ಲ. ಸೀದಾ ಅಲ್ಲೇ ಇರುವಂತ ಒಂದು ಮನೆ ನುಗ್ಗು ಬಿಡ್ತಾನೆ. ಮನೆಯವರೆಲ್ಲ ಹೆದ್ರಿ ಇವನ ಮಚ್ಚನ್ನ ನೋಡಿ ಓಡೋಗ್ತಾರೆ. ಒಳಗಿರುವ ತಿಂಡಿನ ತಂದು ಅಜ್ಜಿ ಹಾಕಿದ್ರೆ ಅಜ್ಜಿ ಹೇಳ್ತಾಳಂತೆ, ಓ ಕದ್ದದ್ದು ನನಗೆ ಬೇಡ. ಅಂಗುಲಿಮಾಲನ ಒಳಗಿನ ಒಂದು ಪ್ರಜ್ಞೆ ಎಚ್ಚರ ಹೇಳ್ತಾನೆ, ಕದ್ದದ್ದು ಯಾರು ಕದ್ದದ ಅಜ್ಜಿ? ಬಡಬಗ್ಗರ ದುಡಿಮೆಯನ್ನ ಕದ್ದು ಸಂಗ್ರಹ ಮಾಡ್ಕೊಂಡಂತವ್ರು ಅವರು, ನಾನಲ್ಲ, ಕಳ್ಳ ಕದ್ದವ. ಇಂಥ ಅಂಗುಲಿಮಾಲನನ್ನ
ಪ್ರೇಮ ಭಿಕ್ಷವಾದಂಥ ಗೌತಮ ಹೇಗೆ ಆ ಜೀವ ಕಾರುಣ್ಯದಿಂದ ರಕ್ಷಿಸಿದ ಅಂಥ ಜೀವ ಕಾರುಣ್ಯವೇ ಬಹುಶಃ ನಮ್ಮ ಅಂಬೇಡ್ಕರ್ ಅವರಿಗೂ ಕೂಡ ಅಗಾಧವಾದಂಥ ಒಂದು ಪ್ರಭಾವ ಬೀರಿ ಎಂಥ ಸಾಮಾನ್ಯ ವ್ಯಕ್ತಿಯೂ ಕೂಡ ಘನತೆಯಿಂದ ಬದುಕಬೇಕೆನ್ನುವಂಥ ಇಚ್ಛಾಶಕ್ತಿ ಇದ್ದರೆ ಅವರು ಸಂವಿಧಾನದಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಸಮಾನತೆಯನ್ನ ಒದಗಿಸುವಂತ ಒಂದು ಸಂವಿಧಾನವನ್ನ ರಚನೆ ಮಾಡಿದರು. ಈಗಷ್ಟೇ ಸದಾನಂದವರು ಹೇಳಿದಂತ ಕಡತ ವಾಸು ಕ್ಷಮಿಸಿ, ಇವತ್ತಿನ ಕಾಲಕ್ಕೆ ಪ್ರಸ್ತುತವಾಗುವಂಥ ಮಾತು ಗೌತಮ ಹೇಳಿತು, ಕೇಳಿದೆಯಂತ ನಂಬಬೇಡಿ, ಗುರು ಹಿರಿಯರು ಹೇಳಿದರಂತ ನಂಬಬೇಡಿ, ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಿದೆಯಂತ ನಂಬಬೇಡಿ, ಯಾರೋ ಮತ್ತೆ ಮತ್ತೆ ಉಲ್ಲೇಖಿಸ್ತಾರೆ ಎನ್ನುವ ಕಾರಣಕ್ಕೆ ನಂಬಬೇಡಿ. ನೀವೇ ಸ್ವತಃ ಪರಾಮರ್ಶಿಸಿ ಮತ್ತೆ ಮತ್ತೆ ಅದನ್ನ ಶೋಧಿಸಿ ಇಡೀ ಸಮುದಾಯದ ಬದುಕಿಗೆ ಅದು ಪೂರಕ ಅಂತ ಕಂಡಲ್ಲಿ ಮಾತ್ರ ಅದನ್ನ ಅನುಸರಿಸಿ ಅದನ್ನ ನಂಬಿ ಅಂತ ಹೇಳಿದವ ಗೌತಮ ಬುದ್ಧ. ಆದ್ರಿಂದ ಬುದ್ಧಂ ಶರಣಂ ಗಚ್ಚಾಮಿ ಅನ್ನೋದನ್ನ ನ್ಯಾಯಂ ಶರಣಂ ಗಚ್ಚಾಮಿ ಅಂತ ಹೇಳ್ತಾನೆ. ಅಚಾನಕ್ಕಾಗಿ ಇಂಥ ಒಂದು ಅವಕಾಶವನ್ನ ಒದಗಿಸಿಕೊಟ್ಟಂತ ಸಮುದಾಯದ ಎಲ್ಲ ಗೆಳೆಯರಿಗೂ ಪ್ರೀತಿಪೂರ್ವಕ ನಮನವನ್ನ ಸಲ್ಲಿಸ್ತಾನೆ. ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಪ್ರಶ್ನಿಸದೆ ಯಾವುದನ್ನು ಒಪ್ಪಿಕೊಳ್ಬೇಡಿ ಅಂತ ಹೇಳ್ತಾರೆ ಬುದ್ಧ. ಅವರು ಅದೊಂದು ಬುದ್ಧ ಮಾರ್ಗ ಅಂತ ಹೇಳಿದ್ರೆ ಅದೊಂದು ಚಿಂತನೆಯ ಮಾರ್ಗ ಅಂತ ಅವರು ಹೇಳುವಾಗ ಮಾತು ಮತ್ತು ಕೃತಿ ಎರಡು ಬೇರೆ ಬೇರೆ ಆದಾಗ ಏನೆಲ್ಲ ವ್ಯತ್ಯಾಸ, ಏನಿಗೆಲ್ಲ ಇದೆ. ಈಗ ಮಾತು ಬೇರೆ, ಕೃತಿಯೇ ಬೇರೆ ಆಗಿದೆ. ಅಂತಹ ಸನ್ನಿವೇಶದಲ್ಲಿ ನಾವಿದ್ದೇವೆ ಈಗ. ಆ ಸಂದರ್ಭದಲ್ಲಿ ಬುದ್ಧ ಮಾರ್ಗ ಅಂತ ಹೇಳಿದ್ರೆ ನನಗೆ ಅನಿಸೋದಂದ್ರೆ ಬಹಳ ಮುಖ್ಯವಾಗಿ ಎಲ್ಲ ಧರ್ಮಗಳು, ಬುದ್ಧ ಧರ್ಮ ಅಂತ ನಾನು ಹೇಳ್ತಾ ಇದ್ದೆ, ಅದು ಮಾರ್ಗ. ಎಲ್ಲ ಧರ್ಮಗಳು ಮನುಷ್ಯನ ಬಹಿರ್ಮುಖವಾದ, ಅಂದರೆ ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು, ಇದನ್ನು ಮಾಡಬಾರ್ದು, ಹೀಗೆ ಹೇಳಿದರೆ ಬುದ್ಧ ಮಾರ್ಗ ಮಾತ್ರ ಅಂತರ್ಮುಖಿಯಾಗಿ ಚಿಂತಿಸುವಂತೆ ತಾನು ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ವ್ಯಕ್ತಿತ್ವವನ್ನು ಸರಿ ಮಾಡಿಕೊಳ್ಳುವಂಥ ಮಾರ್ಗವನ್ನು, ಅಂತರ್ಮುಖಿ ಮಾರ್ಗವನ್ನು ಬೋಧಿಸ್ತಾ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು. ಬೇರೆ ಮಾತಾಡೋದು ಅದ್ಭುತವಾದ ಮಾತುಕತೆ ಆಯಿತು. 3 ದಿನ ಶುರು ಮಾಡಿದ್ರು ಮಂಜುನಾಥ್ ಸರ್, ಆಮೇಲೆ ಸರ್ ಬೇಡವರು ತುಂಬ ಚಂದದಲ್ಲಿ ಮಾತಾಗಿದೆ. ಅದರ ಪ್ರತಿಕ್ರಿಯೆ ಮಾಡೋದಿದ್ರೆ ಮಾತಾಡೋದಕ್ಕೆ ಖಂಡಿತ ಅವಕಾಶ ಇದೆ. ಹಾಗೆ ಸಮುದಾಯ ಕುಂದಾಪುರದಿಂದ ಮುಂದಿನ ತಿಂಗಳು ಕೂಡ ನಾವು ಪಂಪನ ಓದೋದು ಮಾಡ್ತಾ ಇದ್ದೇವೆ. ಜಯಪ್ರಕಾಶ್ ಶೆಟ್ಟಿ ಉಪನ್ಯಾಸಕರು ನಮ್ಮ ಜೊತೆ ಬರ್ತಾರೆ. ಕುಂದಾಪುರ ತಾಲೂಕಿನ 3-4 ಕಾಲೇಜು ಮಕ್ಕಳನ್ನ ಮತ್ತು ಉಪನ್ಯಾಸಕರನ್ನೆಲ್ಲ ಸೇರಿಸಿ ಪಂಪನ ಓದುವ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದಕ್ಕೂ ನೀವು ಬರಬೇಕು. ಆಮೇಲೆ ಸಂವಿಧಾನದ ಆಶಯಗಳನ್ನು ಇಟ್ಕೊಂಡು ಒಂದು ನೃತ್ಯ ಪ್ರಕಾರ ನಮ್ಮ ಶಶಿಧರ್ ಬಾರಿಘಟ್ ಅವರು ಮಗಳು ಲಹರಿ ಬಾರಿಘಟ್ ಅಂತ ಬೆಂಗಳೂರಿನ ಒಂದು ಪರ್ಫಾರ್ಮೆನ್ಸ್ ರೆಡಿ ಮಾಡ್ತಾ ಇದ್ದಾರೆ. ಅವರು ನಾಳೆ 17ನೇ ತಾರೀಕು ಜೂನ್ 17ಕ್ಕೆ ಕುಂದಾಪುರ ಸಮುದಾಯದ ಪ್ರದರ್ಶನ ಕೂಡ ಮಾಡ್ತಾ ಇದ್ದಾರೆ. ಸಂವಿಧಾನದ ಆಶಯವನ್ನು ನೃತ್ಯದ ಮೂಲಕ ಹೇಳ್ತೀವಿ. ಅದನ್ನು ಸಂವಿಧಾನ ಗಾತಿ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಈ 2 ಮುಂದಿನ ಕಾರ್ಯಕ್ರಮಗಳು ಕಾರ್ಯಕ್ರಮ ಇದೆ. ಅದಕ್ಕೂ ನೀವೆಲ್ಲರೂ ಜೊತೆಯಾಗಬೇಕು. ಯಾರಾದರೂ ಮಾತಾಡೋರಿದ್ರೆ ಖಂಡಿತ ಮಾತಾಡ್ಬೋದು. ಮೇಡಮ್, ರಶ್ಮಿ ಮೇಡಮ್, ಎಲ್ಲ ರಶ್ಮಿ ಮೇಡಮ್ ಅವರು ಪಾಪ ತುಂಬ ದೂರದಿಂದ ಬಂದಿರೋರು. ನಮ್ಮ ಎಲ್ಲ ಕಥಾವಧು ನಮ್ಮ ಜೊತೆಗಿರುವರು. ನಾವು ಸಮ್ಮೇಳನ ಮಾಡುವಂತೂ ಅವರು ಹೊರ ರಾಜ್ಯದಿಂದ ಇದ್ದು ನಮ್ಮ ಜೊತೆ ತುಂಬ ಸಂಪರ್ಕ ಇಟ್ಕೊಂಡು ಬೇರೆ ರೀತಿಯಲ್ಲಿ ತುಂಬ ರೀತಿಯಲ್ಲಿ ಸಹಾಯ ಮಾಡಿದ್ರು ತುಂಬ ಎಲ್ಲ ಕಾರ್ಯಕ್ರಮಗಳಿಗೆ. ಬೇರೆ ಹತ್ರ ಮಾತಾಡಿದ್ರೆ ವರದರಾಜ್ ಸರ್ ಬಂದಿದ್ದಾರೆ. ಅವರಂತೂ ಬುದ್ಧನ ಬಗ್ಗೆ ತುಂಬ ತಿಳ್ಕೊಂಡವರು, ನಮ್ಮ ಆತ್ಮೀಯ ಸ್ನೇಹಿತರು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಏನು ಮಾಡಿದೆ ಅಂದರೆ ಒಂದು ಇಡೀ ಅಂಬೇಡ್ಕರ್ ಅವರ ಸಂವಿಧಾನ 295 ಪರಿಚ್ಛೇದವನ್ನು ಅದನ್ನು ಹಾಡು ಮಾಡ್ತಾ ಇದ್ದೇವೆ. ಪ್ರತಿ ಆ್ಯಕ್ಟನ್ನು ಹಾಡು ಮಾಡ್ತಾ ಇದ್ದೇವೆ. ಹಾಡು ಮಾಡುವ ಪ್ರಕ್ರಿಯೆಗೆ ನಾನು ಮತ್ತು ವರದರಾಜ್ ಅವರು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಬಹುಶಃ ಇನ್ನೊಂದು ತಿಂಗಳಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪುಸ್ತಕ ಹೊರತರ್ತಾ ಇದೆ. ಇಡೀ ಸಂವಿಧಾನವನ್ನು ಹಾಡಿನ ಮೂಲಕ ತರ್ತಾ ಇದ್ದು. ಅದರ ಕೆಲಸ ಮುಗಿದಿದೆ. ಅದು ರಾಜ್ಯಪಾಲರಿಂದ ಹೋಗಿ ಆ ಬುಕ್ ಈಗ ಅಲ್ಲಿಂದ ಬಂದ ಮೇಲೆ ಅದ್ರ ಮೇಲೆ ಇಷ್ಟು ಕೆಲಸಗಳು ಬರ್ತೆಲ್ಲ ಮಾಹಿತಿ ಇರ್ತದೆ. ಅವ್ರು ವರದರಾಜ್ ಅವರು ಒಂದ್ಸಲ ತಿಳ್ಕೊಳ್ಳಿ ಸರ್, ನಿಮ್ಮನ್ನೆಲ್ಲ ನೋಡಿ ನಮ್ಮ ನೋಡ್ಬೇಕು. ಭಾರಿ ಒಳ್ಳೆ ವಿಜ್ಞಾನದ ಮಾಸ್ಟರ್ ಅವರು. ಹಾಗೆ ಬರೀ ನಾಟ್ಯ, ಸಾಹಿತ್ಯ, ಸಂಗೀತ, ಹಾಡು, ಕುಣಿತ, ಮಕ್ಕಳಿಗೆ ಬಾರಿಸೋದು, ಶಾಲೆಯಲ್ಲಿ ಅವರು ವಿಜ್ಞಾನದ ಮಾಸ್ಟರ್ ಅಂತ ಯಾರು ನಂಬುದಿಲ್ಲ. ಅವರು ನಾಟಕದ ಮೇಷ್ಟ್ರೆ ಅಂತ ಹೇಳಿ ಅಂತದೆಲ್ಲ ಜೊತೆ ಆಗಿದೆ. ತುಂಬ ಖುಷಿಯಾಗಿದೆ. ಮತ್ತೆ ನಾವು ಬೌದ್ಧ ಬುದ್ಧ ಸೊಸೈಟಿಗೂ ಸುಮಾರು ಜನ ಬಂದಿದ್ದಾರೆ. ಇವತ್ತು ಮಂಗಳೂರಿಂದ ಬಂದಿದ್ದಾರೆ ಶೇಷಗಿರಿ ಅವರು.
ಉಡುಪಿಯಿಂದ ಬಂದಿದ್ದಾರೆ. ಬಹುಶಃ ಬುದ್ಧನ ಸೆಳೆತ ಹಂಗೆ ಅಲ್ವಾ. ಕೊನೆಗೂ ನಾವು ತಿಳ್ಕೋಬೇಕಾದಷ್ಟೇ, ದುಃಖದ ಮೂಲ ಎಲ್ಲಿಂತಂದ್ರೆ ಹುಡುಕ್ರೆ ಸುಖಕ್ಕೆ ಬಾರಿದು ತೊಂದರೆ ಇಲ್ಲ, ಬೇಗ ಸಿಗುತ್ತೆ ನಮ್ಗೆ. ಬುದ್ಧ ಹೇಳಿದ್ದು ಅದನ್ನ, ಅವರ ಸಾವಿರ ಪಂಡಿತರಲ್ಲ ಅಂತೇಳಿ. ಬಹುಶಃ ಬುದ್ಧನ ಬೆಳಕಲ್ಲೇ ಇವತ್ತು ಅಂಬೇಡ್ಕರ್, ಗಾಂಧಿ, ಬಸವ, ಮತ್ತೊಂದು ಎಲ್ಲವೂ ಈ ಬುದ್ಧನ ಬೆಳಕಲ್ಲೇ ಮತ್ತೆ ಹತ್ಕೊಂಡಂತ ದೀಪಗಳಿವೆಲ್ಲ. ಚರ್ಚೆ ಆಗ್ತದೆ ಬುದ್ಧನ ಬಗ್ಗೆ. ಈಗ ನಾನು ಯಾರೋ ಒಂದು ಕ್ವಶನ್ ಕೇಳಿ, ಯಶೋಧರ ಬಗ್ಗೆ ಯಾರಾದ್ರೂ ಕೇಳಿದ್ರಾ? ಯಶೋಧರ ಬಗ್ಗೆ ಅಂದ್ರೆ ಯಶೋಧರೆಯನ್ನ ಬಿಟ್ಟು ಬುದ್ಧ ಹೋಗ್ತಾರೆ, ಮಹಿಳಾ ಪರವಾಗಿ ಬುದ್ಧನ ಪರವಾಗಿ ಏನಾದ್ರು ಅಂದ್ರೆ ಬಿಟ್ಟು ಹೋದಾಗ ಬುದ್ಧ ಮತ್ತೆ ಜ್ಞಾನೋದಯ ಬಂದ ಮೇಲೆ ಅವನ ಯೋಚನೆಗಳು ಹೇಗಿತ್ತು ಅದರ ಬಗ್ಗೆ. ಮತ್ತೆ ಈಗ ಎಲ್ಲ ಧರ್ಮಗಳು ಕೂಡ ತತ್ವ ಸಿದ್ಧಾಂತಗಳಿಗಿಂತ ಆಚರಣೆಗಳಿಗೆ, ಪೂಜೆಗಳಿಗೆ, ವ್ಯಕ್ತಿ ಪೂಜೆಗಳಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇವೆ. ಅದರ ಬಗ್ಗೆ ಜ್ಞಾನೋದಯ ಆದ್ಮೇಲೆ ಯಶೋಧರ ಜೊತೆಗೆ ನೀವು ವಿವಾಹವಾದ ನಂತರ ಅವರು ಭಗವಾನ್ ಗೌತಮ ಬುದ್ಧರು ಅಡುಗೆಯನ್ನು ತ್ಯಜಿಸಿ ಬಂದರು ಅನ್ನುವಂಥ ಅರ್ಥದಲ್ಲಿ ಕೇಳ್ತಾ ಇದ್ದೀರಾ? ಆ ರೀತಿಯಲ್ಲಿ ಜ್ಞಾನೋದಯ ಆದ್ಮೇಲೆ ಅದ್ರ ಬಗ್ಗೆ ತ್ಯಜಿಸಿ ಹೋಗುವುದು ಅವ್ರಿಗೆ ಕೂಡ ಅದು ನೋವಾಗತ್ತಲ್ಲ. ಯಾರಿಗೆ? ಯಶೋಧರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಗೌತಮ ಬುದ್ಧರು ನಾನು ಆಗ ಹೇಳಿದ ಹಾಗೆ ರಾಜ್ಯವನ್ನು ತ್ಯಜಿಸಿ ಬರುವಾಗ ತನ್ನ ಹೆಂಡತಿಗೆ ವಿಷಯವನ್ನು ತಿಳಿಸಿಯೇ ದೇಶಾಂತರ ಬಂದಿರ್ತಾರೆ. ಯಾಕಂತ ಹೇಳಿದ್ರೆ ನೀವು ಆಗ ಇದ್ರಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಇದ್ರಲ್ಲ, ಅದೇ ಒಂದು ಶಾಕ್ಯ ಸಂಘದ ಒಂದು ತೀರ್ಮಾನದಂತೆ ಅವರು ದೇಶವನ್ನು ಬಿಟ್ಟು ದೇಶಾಂತರ ಬಂದಿರ್ತಾರೆ. ಅದು ತನ್ನ ಮಡದಿ ಮತ್ತು ತನ್ನ ಮನೆಯವರಿಗೆ ಎಲ್ಲರಿಗೂ ತಿಳಿಸಿ ಅವ್ರು ಹೊರಗೆ ಬಂದಿರ್ತಾರೆ. ಕೆಲವೊಮ್ಮೆ ನಾವು ತಿಳ್ಕೊಂಡು ನಮಗೆ ವಿಚಾರಗಳು ಕಿವಿಬೀಳುವುದು ಏನಂತ ಹೇಳಿದ್ರೆ, ಅರ್ಧರಾತ್ರಿಯಲ್ಲಿ ಭಗವಾನ್ ಗೌತಮ ಬುದ್ಧರು ಎದ್ದು ಹೋದ್ರು, ಯಾರಿಗೂ ಹೇಳದೇನೆ ಹೋದ್ರು. ಅದು ವಿ ಸಿ ಅವರು ಒಂದು ಕವಿತೆ ಕನ್ನಡದಲ್ಲಿ ಸ್ವಲ್ಪ ಪಲ್ಲಟ ಆಗಿದೆ. ಅವ್ರು ಆ ಥರ ಇದು ಆನಂತರ ಮಾಸ್ತಿ ಅವ್ರದ್ದು ಒಂದು ಯಶೋಧರ ಅಂತ ನಾಟಕ ಇದೆ. ಆ ಥರ ಕನ್ನಡದ ಪ್ರಜ್ಞೆಯಲ್ಲಿ ಆ ಥರ ಉಳಿದೋಗ್ಬಿಟ್ಟಿದೆ. ಅದು ಅಂಬೇಡ್ಕರ್ ಪ್ರಜ್ಞೆ ಬಂದಿರೋದಕ್ಕಿಂತ ಮುಂಚೆ ನಮ್ಮ ಕನ್ನಡ ಪ್ರಜ್ಞೆಯನ್ನು ಆಳಿದ್ದ ಮಾಸ್ತಿಯವ್ರ ಪ್ರಜ್ಞೆ ಮತ್ತೆ ವಿ ಸಿ ಅವರ ಪ್ರಜ್ಞೆ. ಅಲ್ಲದೆ ಬ್ರಾಹ್ಮಣಿಸಮ್ಮಿನ ಪ್ರಜ್ಞೆ ಏನಿದೆ ಅದು ನಮ್ಮನ್ನು ಆಳುತ್ತಾ ಇದೆ. ಹಾಗಾಗಿ ಆ ಥರ ಇದನ್ನು ಸಂಕಥನಗಳು ಹುಟ್ಕೊಂಡು ಬಿಟ್ಟಿದೆ. ಅದನ್ನ ನಾವು ಇವತ್ತು ಬ್ರೇಕ್ ಮಾಡಬೇಕಾಗಿದೆ. ಕರೆಕ್ಟ್. ಅದು ಇನ್ನೊಂದು ಹಾಸ್ಯದ ವಿಚಾರ ಅಂತ ಹೇಳಿದ್ರೆ, ನನ್ನ ಮದುವೆ ಆಗುವ ಸಂದರ್ಭದಲ್ಲಿ ನಾನು ಬೌದ್ಧ ಸಂಪ್ರದಾಯದ ಪ್ರಕಾರ ಮದುವೆ ಆಗಿದ್ದೆ. ನನ್ನ ತಂದೆಯವರು ಅವರ ಸ್ನೇಹಿತರಿಗೆ ನನ್ನ ಮಗನ ಮದುವೆ ಅಂತ ಇನ್ವಿಟೇಷನ್ ಕೊಡುವಾಗ, ಮದುವೆ ಆಗಿ ನಿಮ್ಮ ಮಗ ಬುದ್ಧನ ಥರ ಹೆಂಡತಿಯನ್ನು ಬಿಟ್ಟು ಹೋಗದೆ ಇರಲಿ ಅಂತ ಹೇಳಿದ್ರು. ಹಾಸ್ಯಕ್ಕೆ ಹೇಳ್ತಿದ್ದೆ. ಹೌದು. ಆದರೆ ಬುದ್ಧನ ವಿಚಾರಗಳು ನಮ್ಮ ದೇಶದಲ್ಲಿ, ಬುದ್ಧನ ವಿಚಾರಗಳು ಸುಮಾರು ತುಂಬ ಕಲುಷಿತ ಆಗಿದೆ. ಭಗವಾನ್ ಬುದ್ಧರು ಹೇಳಿದ್ದಾರೆ ಆ ವಿಚಾರಗಳು, ಆ ನಂತರದಲ್ಲಿ ಅವರ ಅನುಯಾಯಿಗಳು ಅದನ್ನು ಸರಿಯಾದ ರೀತಿಯಲ್ಲಿ ನಮಗೆ ವರ್ಗಾವಣೆ ಮಾಡಬೇಕು. ಯಾಕಂತ ಹೇಳಿದ್ರೆ ಆ ಕಾಲಘಟ್ಟದಲ್ಲಿ ಒಂದು ಬರವಣಿಗೆ ಇರಲಿಲ್ಲ. ಬುದ್ಧರ ಕಾಲದಲ್ಲಿ ಬರವಣಿಗೆ ಇರಲಿಲ್ಲ. ಬುದ್ಧರನ್ನು ಉಪದೇಶಗಳನ್ನು ನೆನಪಿಟ್ಟುಕೊಂಡು, ಹೇಳಿದ ವಿಚಾರಗಳನ್ನು ನೆನಪಿಟ್ಟುಕೊಂಡು ಅದನ್ನು ಮತ್ತೆ ಹೇಳಲಿಕ್ಕೆ ಅಂಥದ್ದೇ ಕೆಲವು ಪಿಕ್ಕುಗಳಿವೆ. ಅಂದರೆ ಅದಕ್ಕೆ ತಯಾರು ಮಾಡಿದ್ರು. ಅವ್ರಿಗೆ ಏನೋ ಒಂದು ಹೆಸರು ಹೇಳ್ತಾರೆ, ಅವ್ರಿಗೆ ಬಿಕ್ಕು ಅಲ್ಲ, ಇನ್ನೊಂದು ಹೆಸರಿದೆ, ಅದನ್ನ ನೆನಪಿಟ್ಕೊಡು. ಉತ್ತರ ವಿಚಾರ ಏನು ಹೇಳ್ತಾರೆ ಅದನ್ನು ಹೇಳ್ತಾನೆ ಯಥಾವತ್ತಾಗಿ ನೆನಪಿಟ್ಟುಕೊಳ್ಳುವಂಥ ಕೆಲವು ವ್ಯಕ್ತಿಗಳು. ಸೊ ಬುದ್ಧನ ನಂತರದಲ್ಲಿ ಸುಮಾರು ಅವರು ಪರಿನಿರ್ಮಾಣ ಹೊಂದಿದ ನಂತರದಲ್ಲಿ 1ನೇ ವಿಶ್ವ ಬೌದ್ಧ ಮಹಾಸಮ್ಮೇಳನ ಆದಾಗ ಈ ತ್ರಿಪಿಟಕಗಳನ್ನು ಬರೆಯುವಂಥ ಕೆಲಸ ಪ್ರಾರಂಭ ಆಗ್ತದೆ. ಆ ನಂತರದಲ್ಲಿ ಅದನ್ನು ಬರವಣಿಗೆಗೆ ಇಳಿಸಿ ಪೀಠಗಳನ್ನು ಮಾಡ್ತಾರೆ. ಇಲ್ಲಿ ಯಾರು ತಪ್ಪು ತಿಳ್ಕೊಳ್ಬಾರ್ದು, ಬುದ್ಧ ಕಾಲದಲ್ಲಿಯೂ ಕೂಡ ಸುಮಾರು 75% ಬೌದ್ಧ ಭಿಕ್ಕುಗಳು ಅಥವಾ ಅನುಯಾಯಿಗಳು ಅವರು
ಬ್ರಾಹ್ಮಣ ಆಗಿರ್ತಾನೆ. ಗೊತ್ತಿಲ್ಲ ಅದು ಬೇಕಂತೇಳಿಯೋ ಅಥವಾ ಬೇಡದೆಯೋ ಅಥವಾ ಉದ್ದೇಶಪೂರ್ವಕವಾಗಿಯೋ ಗೊತ್ತಿಲ್ಲ. ಬುದ್ಧನ ವಿಚಾರಗಳು ಕಲುಷಿತ ಆಗಿದೆ ಅಂತ ಏನು ಹೇಳಿದ್ದಾರೆ ಆ ವಿಚಾರಗಳು ಕಲುಷಿತ ಆಗಿದೆ. ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಬುದ್ಧ ಕಾಡಿಗೆ ಹೋಗಿರುವಂಥದ್ದೇ 4 ಘಟನೆಗಳನ್ನು ನೋಡಿ. ಏನಂತ ಹೇಳಿದ್ರೆ, ಒಂದು ಅನಾರೋಗ್ಯ ಪೀಡಿತ ವ್ಯಕ್ತಿ, ಇನ್ನೊಂದು ಸಾವು, ಮತ್ತೊಂದು ಸನ್ಯಾಸಿ, ಇನ್ನೊಂದು ಈ 4 ಘಟನೆಗಳನ್ನು ನೋಡಿ ಬುದ್ಧ ಅವರಿಗೆ ಜೀವನದಲ್ಲಿ ಜಿಗುಪ್ಸೆ ಬಂತು, ಹಾಗಾಗಿ ಹೋಗುವಂಥದ್ದು ಸಂಪೂರ್ಣವಾಗಿ ಸುಳ್ಳು. ಇದು ಕಲುಷಿತಗೊಂಡಂತ ಮಾಹಿತಿ. ಬುದ್ಧ ರಾಜ್ಯವನ್ನು ಬಿಟ್ಟು ಹೋಗಿರುವಂಥದ್ದು ನಾನು ಆಗ ಹೇಳಿದಾಗೆ ರೋಹಿಣಿ ನದಿ ನೀರಿನ ವಿವಾದದಲ್ಲಿ ಸಂಘದ ತೀರ್ಮಾನ ಬಂದಿದೆ. ಸಂಘದಲ್ಲಿ ಏನು ಶಿಕ್ಷೆಯನ್ನು ವಿಧಿಸ್ತಾರೆ ಅದಕ್ಕೆ ಅನುಸಾರವಾಗಿ ಅವರು ದೇಶವನ್ನು ಬಿಟ್ಟು ಹೋಗ್ತಾರೆ. ಈ ಮೊದಲೇ ಹೇಳಿದ ಹಾಗೆ ಆ 4 ಘಟನೆಗಳನ್ನು ನೋಡಿ ಬುದ್ಧ ಹೋಗಿದ್ದು ಹೌದಾಗಿದೆ. ನೀವು ಹೇಳಿದ ನಿಮ್ಮ ಪ್ರಶ್ನೆಗೆ ನಿಮ್ಮ ಮನಸ್ಸಿನಲ್ಲಿರುವಂಥ ಸಂಶಯ ಇಟ್ಟು ಯಶೋಧರೆಯನ್ನು ಅವರು ಕೇಳದೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬೋದು. ಆದರೆ ಗೌತಮ ಬುದ್ಧರು ಎಲ್ಲ ವಿಚಾರಗಳನ್ನ ತನ್ನ ಹೆಂಡತಿ ಯಶೋಧರೆಗೆ, ತಂದೆ ತಾಯಿಗೆ ಎಲ್ಲರಿಗೂ ವಿಷಯವನ್ನು ತಿಳಿಸಿ ಅವರನ್ನು ಒಪ್ಪಿಸಿ ಹಾಡು ಹಗಲೇ ದೇಶವನ್ನು ಬಿಟ್ಟು ಹೋಗ್ತಾರೆ. ರಾತ್ರಿ ಹೋಗ್ತಾರಲ್ಲ, ಹಾಡು ಹಗಲೇ ಬಿಟ್ಟು ಹೋಗ್ತಾರೆ. ಅವ್ರನ್ನೆಲ್ಲನೂ ಒಪ್ಪಿಸಿ ಹೋಗಿರ್ತಾರೆ. ಆ ನಂತರದಲ್ಲಿಯೂ ಕೂಡ ಭಗವಾನ್ ಬುದ್ಧರಿಗೆ ಅಥವಾ ಗೌತಮ ಸಿದ್ಧಾರ್ಥರಿಗೆ ಜ್ಞಾನೋದಯ ಆಗ್ತದೆ. ಜ್ಞಾನೋದಯದ ನಂತರ ಯಶೋಧರೆ ಭಿಕ್ಕುಣಿ ಆಗ್ತಾರೆ. ಯಶೋಧರೆಯು ಕೂಡ ಭಗವಾನ್ ಬುದ್ಧನ ಒಂದು ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಅವರು ಬಿಕ್ಕು ಆಗ್ತಾರೆ. ಅವರ ತಾಯಿ ಬಿಕ್ಕು ಆಗ್ತಾರೆ, ಮಗ ರಾಹುಲ ಬಿಕ್ಕು ಆಗ್ತಾರೆ, ಎಲ್ಲರೂ ಬಿಕ್ಕುಗಳಾಗ್ತಾರೆ. ಹಾಗಾಗಿ ಇಲ್ಲಿ ಯಾವುದೇ ಭಗವಾನ್ ಬುದ್ಧರು ಹೇಳುವಂಥದ್ದು, ಈಗ ನಾವು ಬ್ರಹ್ಮ ವಿವಾಹವನ್ನು ಮಾಡಿಕೊಳ್ಳದೆ ಇರಬೇಕಾಗ್ತದೆ ಬೌದ್ಧ ಬಿಕ್ಕು ಆದರೆ ಅದು ಸರಿಯಲ್ಲ. ಭಗವಾನ್ ಬುದ್ಧರು ತಾನು ವಿವಾಹ ಆಗಿ ಒಂದು ಪ್ರಾಕೃತಿಕವಾಗಿ ಒಂದು ವಂಶವಾಹಿ ಹೇಗೆ ಬೆಳಿಬೇಕು ಅದನ್ನು ಆ ಕೆಲಸವನ್ನು ಮುಗಿಸಿ ಅವರು ಹೋಗಿದ್ದಾರೆ. ಅವರಿಗೆ ಮದುವೆ ಆಗಿದೆ, ಮಗುವಾಗಿದೆ, ಅನಂತರದಲ್ಲಿ ಹೋಗಿದ್ದಾರೆ. ಅಂದರೆ ನಾವು ಜೀವನ ಪರ್ಯಂತ ದಾಂಪತ್ಯ ಜೀವನದಲ್ಲಿದ್ದು ಸಾಧನೆ ಮಾಡೋದು ಬೇರೆ. ಆದರೆ ತನ್ನ ಒಂದು ಜೀವಿ ಪರಿಸರದಲ್ಲಿ ಏನು ಜೀವ ಹುಟ್ಟಬೇಕು, ಮತ್ತೊಂದು ಜೀವ ಉಗಮ ಆಗಬೇಕು, ಮತ್ತೊಂದು ಮಗು ಮಕ್ಕಳಾಗಬೇಕು, ಅದು ಮುಂದುವರಿಬೇಕು. ಆ ಒಂದು ಏನು ನೈಸರ್ಗಿಕವಾದ ಕೆಲಸ ಏನಿದೆ ಅದು ಅವರು ಭಗವಂತರು ಮಾಡಿದ್ದಾರೆ. ಆ ಕೆಲಸ ಮುಂದುವರೆದಿದೆ. ಹಾಗಾಗಿ ಯಾರನ್ನು ತ್ಯಜಿಸಿ ಹೋಗಿದ್ದಾರೆ ಪ್ರಶ್ನೆ ಇದೆ. ಅವರು ಹೆಂಡತಿಗೆ ಮತ್ತು ಮಗುಗೆ ಒಪ್ಪಿಸಿ, ಮಗು ಅಂತಲ್ಲ ಹೆಂಡತಿ ಮತ್ತು ತಂದೆ ತಾಯಿ ಒಪ್ಪಿಸಿ ಹೋಗಿದ್ದಾರೆ. ಅದನ್ನು ಒಪ್ಪಿ ಜ್ಞಾನೋದಯದ ನಂತರ ಅವರ ಹೆಂಡತಿ ಕೂಡ ಭಿಕ್ಕುಣಿಯಾಗಿದ್ದಾರೆ, ಮಗನೂ ಕೂಡ ಬಿಕ್ಕು, ರಾಹುಲ ಕೂಡ ಬಿಕ್ಕು ಆಗಿದ್ದಾರೆ. ಆ ಮೂಲಕ ಒಂದು ತಪ್ಪು ಸಂದೇಶ ಏನಿದೆ ಅದು ಹೋಗಬೇಕು. ಭಗವಾನ್ ಬುದ್ಧರು ರಾತ್ರಿ ಹೊತ್ತಲ್ಲಿ ಹೋಗಿದ್ದಾರೆ ಅಥವಾ ಮಕ್ಕಳನ್ನ ಹೆಂಡತಿಯನ್ನು ತ್ಯಜಿಸಿ ಬಿಟ್ಟು ಹೋಗಿದ್ದಾರೆ, ಹೇಳದೆ ಕೇಳಿ ಹೋಗಿದ್ದಾರೆ ಅನ್ನುವಂಥ ತಪ್ಪು ಸಂದೇಶ ಏನಿದೆ ಅದು ಹೋಗಬೇಕು. ಭಗವಾನ್ ಬುದ್ಧರು ಏನಿದ್ರು ಪ್ರಜ್ಞಾಪೂರ್ವಕವಾಗಿ ಪ್ರಜ್ಞೆ ಮಾಡಿದ್ದಾರೆ. ಭಗವಾನ್ ಬುದ್ಧರು ಇನ್ನೊಂದು ನಾನು ವಿಚಾರ ಹೇಳಲಿಕ್ಕೆ ಮರೆತು ಬಿಟ್ಟೆ. ಭಗವಾನ್ ಬುದ್ಧರು ಜ್ಞಾನೋದಯದ ನಂತರ ಏಕಾಏಕಿ ಬದಲಾವಣೆ ಇಲ್ಲ. ಅವರು ಪ್ರಾರಂಭದಿಂದಲೂ ಕೂಡ ಹುಟ್ಟಿನಿಂದಲೂ ಕೂಡ ಒಂದು ವೈಚಾರಿಕ ಮನೋಭಾವ ಇದ್ದವರು, ಮಾನವೀಯ ಗುಣಗಳನ್ನು ಹೊಂದಿದವರು, ಒಂದು ರೀತಿಯ ಇನ್ನೊಬ್ಬರ ಬಗ್ಗೆ ಅನುಕಂಪವನ್ನು ಹೊಂದಿದವರು. ಆ ರೀತಿಯ ಮನೋಭಾವದಲ್ಲಿ ಇದ್ದವರು ಪ್ರತಿಯೊಂದು ವಿಚಾರಗಳಿಗೂ ಪ್ರಶ್ನೆಯನ್ನು ಮಾಡುತ್ತಾ, ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುತ್ತಾ, ಆ ರೀತಿಯ ಉತ್ತರ ರ್ಯಾಷನಲ್ ಅಂತ ಹೇಳ್ತೇವೆ ನಾವೀಗ, ಆ ರೀತಿಯ ರ್ಯಾಷನಲ್ ವೈಚಾರಿಕ ಮನೋಭಾವವನ್ನು ಇಟ್ಕೊಂಡಂತ ಒಬ್ಬ ವ್ಯಕ್ತಿ ಏಕಾಏಕಿ ತಪಸ್ಸು ಮಾಡಿ ಧ್ಯಾನ ಮಾಡಿ ಏಕಾಏಕಿ ಅವರು ಧ್ಯಾನವನ್ನು ಮಾಡ್ಲಿಕ್ಕೆ ಹೋಗ್ಲಿಕ್ಕೂ ಅಥವಾ ದುಃಖದ ಪರಿಹಾರಗಳನ್ನು ಕೊಂಡುಕೊಳ್ಳಿಕ್ಕೂ ಅಂತ ಒಂದು ಮನಸ್ಥಿತಿ ಅವರಿಗೆ ಬೇಕಲ್ಲ. ಈಗ ಎಲ್ಲಿಗೂ ಬರುವುದಿಲ್ಲ ಅದು. ಆ ದುಃಖದ ಮನಸ್ಥಿತಿಯನ್ನ, ಆ ದುಃಖದ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಮನಸ್ಥಿತಿ ಇದ್ದದ್ರಿಂದ ಅವರು ಆ ರೀತಿ ಧ್ಯಾನಾರ್ಜನೆಗೆ ಹೋದ್ರು ಮತ್ತು ಧ್ಯಾನದ ಮೂಲಕ ಸತ್ಯವನ್ನ ಸಂಶೋಧನೆಯನ್ನು ಮಾಡಿ ಪಡೆದು ತಿಳ್ಕೊಂಡ್ರು. ಇದು ಯಾರೋ ಬುದ್ಧರಿಗೆ ಉಪದೇಶವನ್ನು ಮಾಡಿ ಪಡ್ಕೊಂಡು ಅವರು ಜ್ಞಾನೋದಯ ಪಡ್ಕೊಂಡು ಅವರನ್ನು ಸಂಬುದ್ಧ ಅಂತ ಹೇಳ್ತಾರೆ. ತನಗೆ ತಾನೇ ಅವರಿಂದ ಅವರಿಗೆ ತಿಳುವಳಿಕೆಯಿಂದ ಬಂದು ಅದಕ್ಕೆ ಯಾವುದೇ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಅನ್ನುವಂಥ ಮಾರ್ಗವನ್ನು ಬೋಧಿಸಿದವರು ಭಗವಾನ್ ಬುದ್ಧರು. ಹಾಗಾಗಿ ಅಂಥ ಒಂದು ಹೇಳಿರುವಂಥ ವಿಚಾರ ಸರಿ ಇದೆ, ಬಟ್ ಅದು ತಪ್ಪು. ನಾನು ಆಗ ಮಾತಾಡುವಾಗ ಡಾಕ್ಟರ್ ಸದಾನಂದ ಸರ್ ಅವರನ್ನು ವಾಸುದೇವ್ ಅಂತೇಳಿ ಸಂಬೋಧಿಸಿದೆ, ಕ್ಷಮೆ ಇರಲಿ. ಬೇರೆ ಏನಾದರೂ ಹೇಳುತ್ತಿದ್ರೆ
ಮಾತಾಡ್ತಿದ್ದಾರೆ. ಒಟ್ಟಾರೆ ಎಲ್ಲವೂ ಅರಿವಿನ ಕೊರತೆ ಅಷ್ಟೇ. ಅಂಗುಲಿಮಾಲಿಗೆ ಬುದ್ಧ ಆ ಬುಕ್ಕುಗಳಲ್ಲಿ ಹೇಳ್ತಂತೆ, ಬೇಡ ಬೇಡ ಅವ್ನು ರಾಕ್ಷಸನ ಥರ ಕಾಣ್ತಾ ಇದ್ದಾನೆ. ಆಗ ಬುದ್ಧ ಹೇಳ್ತಂದವನಿಗೆ, ಇಲ್ಲ ಅದು ಅರಿವಿನ ಕೊರತೆ ಹೀಗೆ ಮಾಡ್ತಾ ಇದೆ ಅವನ ಹತ್ರ. ಅಂಗುಲಿಮಾಲಲ್ಲಿ ಅರಿವಿನ ಕೊರತೆ ಇದೆ, ನಾವು ಅದನ್ನು ಸರಿ ಮಾಡಬೇಕಾಗಿದೆ ಅಂತ ಹೇಳಿ ಕಷ್ಟಗಳ ಬಗ್ಗೆ ಬುಕ್ಕುಗಳು ಹೇಳ್ತಂತೆ. ನಾವು ಆಕಾಶ ನಕ್ಷತ್ರ ತೋರಿಸಿ ಹೇಳ್ತಂತೆ ಬುದ್ಧ. ಆಕಾಶದಲ್ಲಿ ನೋಡಿ ಎಷ್ಟೊಂದು ನಕ್ಷತ್ರಗಳು ಅಡಗಿವೆ, ಬರೀ ಬೆಳಕು ಒಂದೇ ಸೊಗಸಲ್ಲ, ಅದರ ಅಂತರಾಳದಲ್ಲಿ ಎಷ್ಟು ಬೆಂಕಿ ಹುದುಗಿದೆ ಅದನ್ನು ಹುಡುಕಬೇಕು ನಾವು ಅಂತ. ಈ ತರ ಅರಿವಿನ ಕೊರತೆ ತುಂಬ ಇದು ಮಾಡ್ತೇವೆ. ನಮಗೆ ಮಹಾಭಾರತ ರಾಮಾಯಣ ನಾವು ಯಾರೋ ಹೇಳಿದ್ರೆ ಸುಳ್ಳೆ ತಿಳ್ಕೊಂಡು ಇವತ್ತಿನವರೆಗೂ ಅದನ್ನೇ ನಮಗೆ ಪ್ರತಿಪಾದಿಸ್ತಾ ಬಂದಿರುವಂಥ ಸಂದರ್ಭಗಳು ನಾವಿದ್ದೇವೆ. ಹಾಗಾಗಿ ಅರಿವಿನ ಮೂಲವೇ ಈ ಥರದ ಜಿಜ್ಞಾಸೆಗಳು, ಹುಡುಕಾಟಗಳು, ಚರ್ಚೆಗಳೇ ಆಗ್ಬೇಕು ಅನ್ನೋದು ನಮ್ಮ ಆಶಯ. ಭಾರಿ ಖುಷಿಯಾಗಿದೆ ನೀವೆಲ್ಲ ನಮ್ಮ ಜೊತೆಗೆ. ಮಳೆ ಮಧ್ಯೆನೇ ಇತ್ತು, ಮಳೆ ಬರಲಿಲ್ಲ, ಬರುವಾಗಿದೆ. ಭಾರಿ ಪ್ರೀತಿಯಿಂದ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದವನ್ನು ಹೇಳ್ತಾ ಇವತ್ತು ಭಾರಿ ಸೊಗಸಾಗಿ ಬಂದಿರೋ ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ನಮ್ಗೆ ಇಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ನಾವು ನಮ್ಮ ರಾಜು ಬೆಟ್ಟಿನ ಫೋನ್ ಮಾಡಿ ಹೇಳಿ, ಸರ್ ಹಾಲ್ ಬೇಕಂತೆ, ಆಯ್ತು ಸಿಗತ್ತೆ ಹೋಗಿ ಅಂತ ಹೇಳಿ. ಹಾಗಾಗಿ ದಲಿತ ಸಂಘರ್ಷ ಸಮಿತಿಯ ಎಲ್ಲ ನಾಯಕರಿಗೆ, ಇಲ್ಲಿ ಬಂದಿರುವ ಎಲ್ಲ ಪ್ರೀತಿಯ ಮನಸ್ಸುಗಳಿಗೆ ಧನ್ಯವಾದವನ್ನು ಹೇಳ್ತೇನೆ. ಶೇಷಗಿರಿ ಕೋಣಿಯವರು ದೂರದಿಂದ ಬಂದಿದ್ದಾರೆ, ನಮ್ಮೆಲ್ಲರೂ ಹಿರಿಯರವರು. ಅವರ ಪ್ರೀತಿಯಿಂದ ಅಂಬೇಡ್ಕರ್, ಬುದ್ಧನ ಬೆಳಕಿನಲ್ಲಿ ಅಂಬೇಡ್ಕರ್ ಭಾರತ ಈ ಪುಸ್ತಕವನ್ನು ಮಂಜುನಾಥ್ ಸರ್ ಅವರಿಗೆ ಈ ಕಾರ್ಯಕ್ರಮದ ನೆನಪಿಗಾಗಿ ಕೊಡಬೇಕಂತ ಅವರನ್ನು ವಿನಂತಿಸಿಕೊಳ್ತೇನೆ. ಒಂದು ಫೋಟೋ. ಸರಿ, ಮತ್ತೆ ನಾವು ಸೇರ್ತಾ ಇರೋಣ. ಮುಂದಿನ ತಿಂಗಳ ಕಾರ್ಯಕ್ರಮಕ್ಕೆ ಮರೆಯದೆ ಬನ್ನಿ.